ಯೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ನಾನು ನಂಬ್ತೀನಿ. ಇದಕ್ಕೆ ಉತ್ತರವನ್ನ ಕಮೆಂಟ್ ಮಾಡಿ. ಎ ಪ್ಲೇಸ್ ಕಾಲ್ಡ್ ಸೈಲೆನ್ಸ್ ಅಂತ 2024ರಲ್ಲಿ ಚೈನೀಸ್ ಅಲ್ಲಿ ಒಂದು ಮೂವಿ ರಿಲೀಸ್ ಆಯ್ತು. ಆ ಮೂವಿಯನ್ನು ಇವತ್ತು ನೋಡ್ತಿದೀವಿ. ನಮ್ಮ ಊರಲ್ಲೂ ಈ ಸ್ಕೂಲ್ಗಳಲ್ಲಿ ಚಿಕ್ಕ ಚಿಕ್ಕದಾಗಿ ರ್ಯಾಗಿಂಗ್ ನಡೆಯುತ್ತೆ, ಈ ಚಿಕ್ಕ ಚಿಕ್ಕದಾಗಿ ಬುಲ್ಲಿಂಗ್ ಎಲ್ಲ ಮಾಡ್ತಾರೆ ಅಲ್ಲ, ಅವೆಲ್ಲ ನಮ್ಮ ಕಲ್ಪನೆಯಲ್ಲಿ ಏನೋ ಲೈಟ್ ಆಗಿರುತ್ತೆ ಅಂತ ನಾವು ಅನ್ಕೊಂಡಿರ್ತೀವಿ. ಆದ್ರೆ ಚೈನಾದಲ್ಲಿ ಇರ್ತಾ ಇರುವ ಸ್ಕೂಲ್ಸ್ ಅಲ್ಲೆಲ್ಲ ಇದೆಲ್ಲ ತುಂಬಾನೇ ಉಗ್ರವಾಗಿ ನಡೆಯುತ್ತೆ. ಯಾವ ಮಟ್ಟಿಗೆ ಉಗ್ರವಾಗಿ ನಡೆಯುತ್ತೆ, ಯಾವ ರೇಂಜ್ ಗೆ ಇರುತ್ತೆ ಅನ್ನೋದು ಈ ಮೂವಿಯನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಅದ್ರಲ್ಲೂ ಇದನ್ನೆಲ್ಲ ಮಾಡ್ತಾ ಇರೋದು ಆ ಸ್ಕೂಲ್ ಅಲ್ಲಿ ಓದ್ತಾ ಇರುವ ಹೆಣ್ಣು ಮಕ್ಕಳು. ಇದನ್ನೇ ನಮ್ಮ ಕೈಯಲ್ಲಿ ಸಹಿಸಿಕೊಳ್ಳಕ್ ಆಗ್ತಿಲ್ಲ. ಜೊತೆಗೆ ತುಂಬಾನೇ ಸಸ್ಪೆನ್ಸ್ ಇರುವ ಮೂವಿ, ವರ್ತ್ ವಾಚಿಂಗ್ ಇರುತ್ತೆ. ಸೊ ಕಂಪ್ಲೀಟ್ ಆಗಿ ವಿಡಿಯೋವನ್ನು ನೋಡಿ. ಓಪನಿಂಗ್ ಸೀನ್ ಅಲ್ಲಿ ಸುನಾಮಿ ಬಂದು ಹೋಗಿರುವ ಸಮಯದಲ್ಲಿ ಸಮುದ್ರದಲ್ಲಿ ಸಿಗಾಕೊಂಡಿರುವ ಒಬ್ಬ ಒಂದು ಬೋಟ್ ಮೇಲೆ ಹತ್ಕೊಳ್ಳೋ ರೀತಿ ತೋರಿಸ್ತಾರೆ. ಆಮೇಲೆ ಒಬ್ಬಳು ಸ್ಕೂಲ್ ಹುಡುಗಿ ಅದೇ ಸಮುದ್ರಕ್ಕೆ ಬೀಳೋ ರೀತಿ ತೋರಿಸ್ತಾರೆ. ಹಾಗೆ ಸೀನ್ ಕಟ್ ಆಗಿ ಇವಾಗ ಪ್ರೆಸೆಂಟ್ ಗೆ ಬರ್ತೀವಿ. ಆ ಊರಲ್ಲಿ ಇರ್ತಾ ಇರುವ ಒಂದು ಸ್ಕೂಲ್ ಅನ್ನ ತೋರಿಸ್ತಾರೆ. ಡ್ರಮ್ಸ್ ಬಾರಿಸೋದನ್ನ ಎಲ್ಲ ಸ್ಟೂಡೆಂಟ್ಸ್ ಪ್ರಾಕ್ಟೀಸ್ ಮಾಡ್ತಿರ್ತಾರೆ. ಅದೇ ಸಮಯ ಮೇಲಿಂದ ಸೂರ್ಯನ ಬೆಳಕು ಒಳಗಡೆ ಬರೋ ರೀತಿ ಕನ್ನಡಿಯಿಂದಾನೇ ಸೀಲಿಂಗ್ ಅನ್ನ ಮಾಡಿರ್ತಾರೆ. ಅದರ ಮುಖಾಂತರ ಚೋಟಿ ನೀರು ಕೆಳಗಡೆ ಬೀಳ್ತಾನೆ ಇರುತ್ತೆ. ಸೊ ಅದನ್ನ ಕ್ಲೀನ್ ಮಾಡೋದಕ್ಕಾಗಿ ಮೇಂಟೆನೆನ್ಸ್ ಕೆಲಸವನ್ನ ಮಾಡುವ ಒಬ್ಬರನ್ನ ಕರ್ಕೊಂಡು ಬರ್ತಾರೆ ಆ ಸ್ಕೂಲಿನ HM. ಮೇಲ್ಗಡೆ ಸೀಲಿಂಗ್ ಅನ್ನೇ ನೋಡ್ಕೊಂಡು ಬಂದಿದ್ರಿಂದ ಕೆಳಗಡೆ ಇರ್ತಿದ್ದ ಬಕೆಟ್ ಅನ್ನ ಗಮನಿಸಿರಲ್ಲ ಕಿಕ್ ಮಾಡ್ಬಿಡ್ತಾರೆ. ಅದರಲ್ಲಿದ್ದ ನೀರೆಲ್ಲ ಅಲ್ಲೇನೆ ಕ್ಲೀನಿಂಗ್ ಕೆಲಸವನ್ನ ಮಾಡ್ತಿದ್ದ ಒಬ್ಬರ ಲೇಡಿ ಮೇಲೆ ಚೆಲ್ಬಿಡುತ್ತೆ. ಆವಾಗ ಕ್ಲೀನಿಂಗ್ ಲೇಡಿ, ಅಯ್ಯೋ ಸರ್, ನಿಮ್ಮ ಮೇಲೆ ಏನು ನೀರ್ ಬಿದ್ದಿಲ್ವಲ್ಲ ಅಂತ ಕೇಳಿ ಆ ಲೇಡಿ ಅವರು ಪ್ರಿನ್ಸಿಪಲ್ ಮೇಲೆ ಬಿದ್ದಿರುವ ನೀರನ್ನ ಹೊರಿಸ್ಕೊಡ್ತಿರ್ತಾರೆ. ಇವನ್ನೆಲ್ಲ ಪ್ರಿನ್ಸಿಪಲ್ ಅವರ ಮಗಳು ಒಂದ್ ರೀತಿ ಗುರಾಯಿಸಿ ನೋಡ್ತಾನೆ ಇರ್ತಾಳೆ. ಹಾಗಿರ್ಬೇಕಾದ್ರೆ ಮೇಂಟೆನೆನ್ಸ್ ಹುಡುಗ, ಸರ್ ತುಂಬಾನೇ ಡ್ಯಾಮೇಜ್ ಆಗ್ಬಿಟ್ಟಿದೆ ಸೀಲಿಂಗು, ಇದಕ್ಕೆ ಪ್ಯಾಚಿಂಗ್ ಎಲ್ಲ ಮಾಡೋದಕ್ಕೆ ಆಗೋದಿಲ್ಲ, ಏನನ್ನಾದ್ರೂ ಮಾಡಿ ರೆಡಿ ಮಾಡೋ, ಸೀಲಿಂಗ್ ಅನ್ನೆಲ್ಲ ಇವಾಗ ಕಂಪ್ಲೀಟ್ ಆಗಿ ಚೇಂಜ್ ಮಾಡೋ ಅಷ್ಟು ಫಂಡ್ ಇಲ್ಲ, ನೆಕ್ಸ್ಟ್ ಒಂದು ವರ್ಷದಲ್ಲಿ ಫಂಡ್ ರೈಸಿಂಗ್ ಅನ್ನ ಮಾಡಿ ಬರುವ ಫಂಡ್ ಎಲ್ಲ ಬಂದ್ರೆ ಮಾತ್ರವೇ ಇದನ್ನೆಲ್ಲ ಕಂಪ್ಲೀಟ್ ಆಗಿ ರೆಡಿ ಮಾಡೋದಕ್ಕೆ ಆಗುತ್ತೆ, ಅದಕ್ಕೆ ಏನಾದ್ರೂ ಪ್ಯಾಚ್ ವರ್ಕ್ ಅನ್ನ ಮಾಡಿ ಸರಿ ಮಾಡು ಅಂತ ಹೇಳ್ತಿರ್ತಾರೆ ಪ್ರಿನ್ಸಿ. ಇವಾಗ ಸ್ಕೂಲ್ ಮುಗ್ದೋಗ್ಬಿಟ್ಟಿರುತ್ತೆ, ಸ್ಟೂಡೆಂಟ್ಸ್ ಎಲ್ಲರೂ ಹೊರಗಡೆ ಬರ್ತಿರ್ತಾರೆ. ಆದ್ರೆ ಇನ್ನ ಕ್ಲೀನಿಂಗ್ ಲೇಡಿ ಅವರ ಮಗಳು ಮಾತ್ರ ಹೊರಗಡೆ ಬಂದಿಲ್ಲ. ಆ ಹುಡುಗಿಗೆ ಮಾತು ಬರೋದಿಲ್ಲ, ಪಾಪ ಅಮಾಯಕಿ. ಎಲ್ಲರೂ ಅವಳನ್ನ ಮೂಗಿ ಅಂತಾನೆ ಕರೀತಿರ್ತಾರೆ. ನನ್ನ ಮಗಳು ಇಲ್ಲಿ ಅಂತ ಕ್ಲೀನಿಂಗ್ ಆಂಟಿ ವಿಚಾರಿಸ್ತಿರ್ಬೇಕಾದ್ರೆ ಆ ಕಡೆ ಎಲ್ಲೋ ಹುಡುಗಿಯನ್ನು ನೋಡಿದಾಗೆ ಒಬ್ಬರು ಟೀಚರ್ ಹೇಳ್ತಾರೆ. ತಕ್ಷಣವೇ ಅಮ್ಮ ಆ ಕಡೆ ಮಗಳನ್ನ ಹುಡುಕಿ ಹೋಗ್ತಾರೆ. ಅದೇ ಸಮಯದಲ್ಲಿ ನಮಗೆ ಒಂದು 4 ಕೇಡಿ ಹುಡುಗಿರನ್ನ ತೋರಿಸ್ತಾರೆ. ಇಲ್ಲಿ ಈ 4 ಮುಖಗಳನ್ನು ಚೆನ್ನಾಗಿ ನೋಡಿಟ್ಕೊಳ್ಳಿ. ಒಬ್ಬಳನ್ನ ಕ್ರಾಸ್ ಗೆ ಹೊಡೆದಾಕಿರೋ ರೀತಿ ಗಮ್ಮನ ಹಾಕಿ ಗೋಡೆಗೆ ಅದನ್ನ ಅಂಟಿಸಿ ಜಿರ್ಲೆ ತರ ಗೋಡೆಯಲ್ಲಿ ಆ ಹುಡುಗಿಯನ್ನೇ ಅಂಟಿಸಿಟ್ಟಿದ್ದಾರೆ. ಇದ್ರಲ್ಲಿ ಇನ್ನ ಘೋರ ಏನು ಅಂದ್ರೆ ತಲೆ ಕೂದಲಿಗೆಲ್ಲ ಗಮ್ಮನ ಹಾಕಿ ಗೋಡೆಗೆ ಅಂಟಿಸಿರ್ತಾರೆ. ಸೊ ಗಮ್ಮಾಗಿರುವ ಕೂದಲನ್ನ ಇದ್ರ ಮೇಲೆ ಯೂಸ್ ಮಾಡೋದಕ್ಕೆ ಆಗೋದಿಲ್ಲ, ಅದನ್ನೆಲ್ಲ ಕಟ್ ಮಾಡಿನೇ ಬೀಸಾಕ್ಬೇಕು. ಈ ರೀತಿಯ ಹುಡುಗಿಯನ್ನ ಈ 4 ಹುಡುಗಿರು ಟಾರ್ಚರ್ ಮಾಡೋದನ್ನ ಸ್ಕೂಲಲ್ಲಿ ಮಿಕ್ಕಿರುವ ಒಂದು 10 ಸ್ಟೂಡೆಂಟ್ಸ್ ನಿಂತು ನೋಡ್ತಿರ್ತಾರೆ. ಆ ಸ್ಕೂಲಿನ ಸೆಕ್ಯೂರಿಟಿನೂ ಇದನ್ನು ನೋಡ್ತಾರೆ. ಆದರೂ ಅಲ್ಲಿ ನಡೀತಿರುವ ಅನ್ಯಾಯವನ್ನ ಸ್ಟಾಪ್ ಮಾಡಿಸದೆ ಅದನ್ನ ನೋಡಿ ನಿಂತಿರುವ ಸ್ಟೂಡೆಂಟ್ಸ್ ಅನ್ನ ಅಲ್ಲಿಂದ ಓಡಿಸ್ಬಿಟ್ಟು ಅವನವೇ ಏನನ್ನು ಕೇಳ್ದು ಅಲ್ಲಿಂದ ಹೋಗ್ಬಿಡ್ತಾನೆ. ಯಾಕೆಂದ್ರೆ ಪ್ರಿನ್ಸಿಪಲ್ ಮಗಳೇ ಇದನ್ನ ಮಾಡ್ತಿದ್ದಾಳೆ. ಅವಳನ್ನ ನೋಡಿದ್ರೇನೆ ತುಂಬಾ ಜನರು ಹೆದರ್ಕೊತಿರ್ತಾರೆ. ಆ ಮಟ್ಟಿಗೆ ರೋಪು. ಇಷ್ಟು ಮಾಡಿದ್ರು ಇವೆಲ್ಲ ಸಾಕಾಗದೆ ನಾನು ಇಂಟ್ರೋದಲ್ಲಿ ಹೇಳಿದ ರೀತಿನೇ ಆ ಗಮ್ಮು ಎಲ್ಲವನ್ನು ತಗೊಂಡು ಮತ್ತೆ ಆ ಹುಡುಗಿ ಬಾಯಿಗೇನೆ ಹಾಕಿ ಬಿಡ್ತಾಳೆ. ಆ ಅಮಾಯಕಿ ಆ ಮೂಗಿ ಬಾಯಿಗೇನೆ ಫುಲ್ ಆಗಿ ಅಂಟಿಸಾಕ್ತಾಳೆ. ಮಾತಾಡೋಕೆನೆ ಆಗದೆ ಇರುವ ನಿನಗೆಲ್ಲ ಏನಿಕಾಗೆ ಬಾಯಿ ಅಂತ ಹೇಳಿ ಇನ್ ಮುಂದೆ ಬಾಯಿಯನ್ನೇ ನೀನು ಓಪನ್ ಮಾಡಬಾರ್ದು ಅಂತ ಗಮ್ಮನ್ನ ಹಾಕಿ ಬಿಡ್ತಾರೆ. ಈ ಟಾರ್ಚರ್ ನ ತಡ್ಕೊಳಕ್ಕೆ ಆಗದೆ ಆ ಮೂಗಿ ಹುಡುಗಿ ಅಳ್ತಿರ್ತಾಳೆ ಪಾಪ. ಅದೇ ಸಮಯದಲ್ಲಿ ನನ್ನ ಮಗಳು ಎಲ್ಲಿ ಅಂತ ಹುಡುಗಿ ಅಮ್ಮ ನಮ್ಮ ಕ್ಲೀನಿಂಗ್ ಆಂಟಿ ಹುಡುಕಿ ಈ ಕಡೆಗೆ ಓಡಿ ಬರ್ತಿರ್ತಾರೆ. ಈ 4 ಕಿಡಿಗೇಡಿಗಳು ಆ ಕಡೆ ಹೋಗೋದನ್ನ ನೋಡಿದ ತಕ್ಷಣವೇ ಆಂಟಿ, ಅಯ್ಯೋ ಇವ್ರುಗಳು ನನ್ನ ಮಗಳನ್ನ ಏನಾದ್ರೂ ಮಾಡ್ಬಿಟ್ರಾ ಅಂತ ಹೆದರಿ ರೂಮ್ ಒಳಗಡೆ ಬಂದು ನೋಡಿದ್ರೆ ಏನೋ ಕ್ರಾಸ್ ಸಿಂಬಲ್ ಗೆ ಅಣ್ಸಾಕಿರೋ ರೀತಿ ಹುಡುಗಿಗೆ ಗಮ್ಮನ ಹಾಕಿ ಗೋಡೆಗೆ ಅಣ್ಸಿರ್ತಾರೆ. ನೋಡಿ ಅಮ್ಮ ನಡ್ಗೋಗ್ತಾರೆ, ಅಷ್ಟು ಅಳು ಬರ್ತಿರುತ್ತೆ ಅವರಿಗೆ. ಆ ಹುಡುಗಿನೂ ಅಳ್ತಿರ್ತಾಳೆ. ಆಮೇಲೆ ಆ ಹುಡುಗಿಯನ್ನ ಹೇಗೋ ಕಷ್ಟಪಟ್ಟು ಗೋಡೆಯಿಂದ ಇಳಿಸಿ ತಲೆ ಕೂದಲಲ್ಲಿ ಎಲ್ಲೆಲ್ಲ ಗಮ್ಮಂಟಿತ್ತು ಅವನ್ನೆಲ್ಲ ಕಟ್ ಮಾಡಿ ಬಿಟ್ಟು ತುಂಬಾನೇ ನೊಂದೋಗ್ತಾರೆ. ಒಂದು ಸ್ಕೂಲಲ್ಲಿ ಈ ರೀತಿ ಒಂದು ವಿಷಯ ನಡೀತಿದೆ ಅನ್ಬೇಕಾದ್ರೆ ಇದನ್ನು ನೋಡಿ ನಮಗೇನೆ ಬೇಜಾರಾಗ್ತಿದೆ. ನಂತರ ಈ ಕೇಡಿಗಳು ಟೋಟಲ್ ಆಗಿ 4 ಜನರಲ್ವಾ, HM ಅವರ ಮಗಳನ್ನ ಮಾತ್ರ ಬಿಟ್ಟು ಮಿಕ್ಕಿರುವ 3 ಹುಡುಗಿಯರು ಸ್ಕೂಲ್ ಪಕ್ಕದಲ್ಲಿ ಹಾಲ್ ಬಿದ್ದಿರುವ ಬಿಲ್ಡಿಂಗ್ ಒಳಗಡೆ ಹೋಗಿ ಅಲ್ಲೇನೋ ಕ್ರಿಮಿನಲ್ ಕೆಲಸ ಮಾಡ್ತಿದ್ದಾರೆ ಅನ್ಸುತ್ತೆ. ಅದೇ ತರನೇ ಇವಾಗ ಕೂಡ ಏನೋ ಮಾಡೋದಕ್ಕಾಗಿ ಆ ಬಿಲ್ಡಿಂಗ್ ಒಳಗಡೆ ಹೋಗಿರ್ತಾರೆ. 3 ಕ್ಯಾಂಡಲ್ ನೆಲ್ಲ ಕಚ್ಚಿಟ್ಬಿಟ್ಟು ಏನೋ ಒಂದು ಆಟವನ್ನ ಆಟ ಆಡ್ತಿರ್ಬೇಕಾದ್ರೆ ಅದ್ರಲ್ಲಿ ಒಬ್ಳು ಹುಡುಗಿ ನೋಡ್ಬೇಕಾದ್ರೆ ಹೊರಗಡೆ ಯಾರೋ ನಿಂತಿರೋ ರೀತಿ ಅವಳಿಗೆ ಕಾಣುತ್ತೆ. ಸೊ ಹಾಗೆ ಅದರ ಹತ್ರ ಹೋಗ್ತಿರ್ತಾಳೆ. ನೆಕ್ಸ್ಟ್ ಸೆಕೆಂಡ್ ಆ ಹುಡುಗಿ ಮಾಯವಾಗ್ಬಿಡ್ತಾಳೆ. ಏನಿದು ಇಲ್ಲಿ ಒಬ್ಳು ನಿಂತಿದ್ಲಲ್ಲ ನಮ್ಮ ಫ್ರೆಂಡ್ ಎಲ್ಲಿಗೆ ಹೋದ್ಲು ಅಂತ ಈ ಮಿಕ್ಕಿರುವ ಇಬ್ಬರು ನೋಡ್ತಿರ್ಬೇಕಾದ್ರೆ ಸಡನ್ ಆಗಿ ಮಾಸ್ಕ್ ಹಾಕೊಂಡಿರುವ ಒಬ್ಬ ವ್ಯಕ್ತಿ ಇವ್ರುಗಳನ್ನ ಅಟ್ಟಾಡ್ಸಿ ಬೇಟೆ ಆಡ್ತಾರೆ. ಆಲ್ರೆಡಿ ಒಬ್ಬಳು ಹುಡುಗಿ ಮಿಸ್ ಆಗ್ಬಿಟ್ಲು ಅಂತ ಹೇಳ್ದೆ ಅಲ್ವಾ, ಅವಳು ಒಂದು ಜಾಗದಲ್ಲಿ ಸುತ್ತಿಗೆಯಿಂದ ತಲೆಗೆ ಏಟಾಗಿ ರಕ್ತ ಸುರಿದು ಬಿದ್ದಿರ್ತಾಳೆ. ಅದನ್ನು ನೋಡಿ ಒಬ್ಬಳು ಹುಡುಗಿ ಟೆರಸ್ ವರ್ಗೂ ಗಾಬರಿಯಾಗಿ ಓಡಿ ಹೋಗ್ತಾಳೆ. ಅಷ್ಟೇ ಟೆರಸ್ ಎಲ್ಲ ಇಟ್ಟು ಸುತ್ತಿಗೆಯಿಂದ ಹುಡುಗಿ ತಲೆಗೆ ಜೋರಾಗಿ ಹೊಡೆದು ಬಿಲ್ಡಿಂಗ್ ಮೇಲಿಂದ ಕೆಳಗಡೆ ತಳ್ಳಿ ಬಿಡ್ಬೇಕಾದ್ರೆ 3ನೇದಾಗಿ ಒಬ್ಬಳು ಇರ್ತಿದ್ದಾಳೆ ಅಲ್ವಾ, ಅವಳು ಅದೇ ಸಮಯದಲ್ಲಿ ಅಲ್ಲಿಂದ ಎಸ್ಕೇಪ್ ಆಗಿ ಹೊರಗಡೆ ಓಡಿ ಹೋಗ್ತಿರ್ತಾಳೆ. ಪೊಲೀಸ್ಗೆ ಕಾಲ್ ಮಾಡೋಣ ಅಂತ ಹುಡುಗಿ ಟ್ರೈ ಮಾಡ್ಬೇಕಾದ್ರೆ ಮಾಸ್ಕ್ ಹಾಕೊಂಡಿರುವ ವ್ಯಕ್ತಿ ಅವಳ ಹಿಂದೆನೆ ಬಂದು ಸಡನ್ ಆಗಿ ನಿಂತ್ಕೋತಾರೆ. ಅಷ್ಟೇ ಅವಳ
ತಲೆಗೂ ಒಂದೇ ಏಟು ಮೂವರ ಹುಡುಗಿಯರ ಕಥೆಯನ್ನು ಮುಗಿಯಿತು. ಅದೇ ಸಮಯದಲ್ಲಿ ಈ ಕಡೆ ಆ ಮೂಗಿ ಹುಡುಗಿ ಅವರ ಅಮ್ಮನನ್ನೇ ನಮಗೆ ತೋರಿಸ್ತಾರೆ. ಅವರುವೆ ಅದೇ ಡ್ರೆಸ್ ಅನ್ನು ಹಾಕೊಂಡಿರ್ತಾರೆ. ಏನು ಮಳೆ ಬರ್ತಿದೆ ಅಂತ ಜಾಕೆಟ್ ಅನ್ನು ಹಾಕೊಂಡಿರ್ತಾರೆ, ಮುಸುಕು ಹಾಕೊಂಡಿರ್ತಾರೆ. ಇವರು ಬಾಡಿಗೆಗೆ ಇರ್ತಾ ಇರುವ ಮನೆಯಲ್ಲೇ ಮೇಲ್ಗಡೆ ಟೆರೆಸ್ ಅಲ್ಲಿ ತೋಟ ರೀತಿ ಹಾಕಿ ಗಿಡಗಳನ್ನ ಬೆಳೆಸ್ತಿರ್ತಾರೆ. ಆ ಟೆರೆಸ್ ತೋಟದಲ್ಲಿ ಏನಾದ್ರೂ ಬೆಳೆದ್ರೆ ಅದನ್ನ ಕಟ್ ಮಾಡಿ ಅದನ್ನ ಅಡುಗೆ ಮಾಡಿ ತಿನ್ನೋದೇ ಅವ್ರಗಳಿಗೆ ಅಭ್ಯಾಸ. ಈ ತರ ಅಮ್ಮ ಅವರು ಗಿಡದಿಂದ ತರಕಾರಿಗಳನ್ನ ಕಿಲೋದನ್ನುವೆ ಅವರ ಪಕ್ಕದಲ್ಲಿ ಅವರ ಮಗಳು ನಿಂತಿರೋದನ್ನುವೆ ಯಾರೋ ಒಬ್ಬ ದೂರದಿಂದ ವಿಡಿಯೋ ರೆಕಾರ್ಡಿಂಗ್ ಮಾಡ್ತಿರ್ತಾನೆ. ಮೂವಿ ಪೂರ್ತಿ ಯಾರೋ ಒಬ್ಬ ಈ ರೀತಿನೇ ವಿಡಿಯೋ ರೆಕಾರ್ಡಿಂಗ್ ಅನ್ನ ಅವಾಗ ಮಾಡ್ತಿರ್ತಾನೆ. ಈ ರೀತಿ ಇವರ ಮನೆ ತೋಟದಲ್ಲಿ ಬೆಳೆದಿದ್ದ ಗಿಡಗಳಿಂದ ಸಿಕ್ಕಿರುವ ಹಣ್ಣು ಕಾಯಿಗಳು ಇವನ್ನೆಲ್ಲ ತೆಗೆದು ಸ್ಕೂಲಲ್ಲಿ ಗೊತ್ತಿರೋರ್ಗೆ ಅಂತ ಎಲ್ಲರಿಗೂ ಏನನ್ನಾದ್ರೂ ಮಾಡಿ ಕೊಡ್ತಾನೆ ಇರ್ತಾರೆ. ನನ್ನ ಗಂಡ ವ್ಯವಸಾಯ ಮಾಡಿ ಅವರ ತೋಟದಲ್ಲಿ ಬೆಳೆದಿದ್ದ ಹಣ್ಣು ಇದು, ಅವರ ತೋಟದಲ್ಲಿ ಬೆಳೆದಿದ್ದ ವೆಜಿಟೇಬಲ್ ಇದು ಅಂತ ಕೊಡ್ತಿರ್ತಾರೆ. ಹೀಗಿರ್ಬೇಕಾದ್ರೆ ಪ್ರಿನ್ಸಿಪಲ್ ಅವರ ಹತ್ರ ಹೋಗಿ ನಿಮಗೇನೆ ಗೊತ್ತಲ್ಲ ಸರ್ ನನ್ನ ಮಗಳಿಂದ ಮಾತಾಡೋದಕ್ಕೆ ಆಗೋದಿಲ್ಲ ಅಂತ, ಆದ್ರಿಂದ ಅವಳನ್ನ ಈ ಸ್ಪೆಷಲ್ ಕ್ಲಾಸ್ ಅಂತ ಇರ್ತಿದ್ಯಲ್ಲ ಸರ್, ಇದೇ ಸ್ಕೂಲ್ ಅಲ್ಲಿ ಸ್ಪೆಷಲ್ ಕ್ಲಾಸ್ ಅಂತ ಸೆಪರೇಟ್ ಆಗಿ ಒಂದು ಕ್ಲಾಸ್ ಅನ್ನು ಇಟ್ಟು ರನ್ ಮಾಡ್ತಿದ್ದಾರೆ. ಫಿಸಿಕಲಿ ಚಾಲೆಂಜ್ಡ್ ಆಗಿ ಇರ್ತಾ ಇರುವ ಮಕ್ಕಳಿಗೆ ಅಂತ ಒಂದು ಸ್ಪೆಷಲ್ ಕ್ಲಾಸ್, ಆ ಕ್ಲಾಸ್ ಅಲ್ಲಿ ನನ್ನ ಮಗಳನ್ನ ಜಾಯಿನ್ ಮಾಡಿ ಕೊಟ್ಬಿಡಿ ಸರ್. ನನ್ನ ಮಗಳಿಂದ ಮಿಕ್ಕಿರುವ ಮಕ್ಕಳ ಜೊತೆ ಫ್ರೆಂಡ್ಸ್ ಆಗಿರೋದಕ್ಕೆ ಆಗ್ತಿಲ್ಲ ಸರ್, ಒಂದಾಗಿ ಇರೋದಕ್ಕೆ ಆಗ್ತಿಲ್ಲ, ಅದೇನು ಸರಿ ಬರ್ತಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಪ್ರಿನ್ಸಿಪಲ್ ಸರಿ ಓಕೆ ಅಂತ ಒಪ್ಕೋತಾರೆ. ಅದು ಯಾವಾಗ ಈ ಪ್ರಿನ್ಸಿಪಲ್ ಒಪ್ಕೋತಿದ್ದಾರೆ ಅಂದ್ರೆ ನಿಮ್ಮ ಮಗಳನ್ನ ನಿಮ್ಮ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಲ್ವಾ, ಹಾಗಾದ್ರೆ ನನ್ನ ಮಗಳನ್ನ ದೂರ ಮಾಡಿ ಇಡೋದೇ ಸರಿ ಬರುತ್ತೆ, ನನ್ನ ಮಗಳ ಸೇಫ್ಟಿಗೆ ಇದು ತುಂಬಾನೇ ಅವಶ್ಯಕತೆ ಇರ್ತಿದೆ ಅಂತ ಅಮ್ಮ ಹೇಳ್ತಾರೆ. ಅದಕ್ಕೆ ಪ್ರಿನ್ಸಿ ಸರಿ ಆಯ್ತು ಅಂತ ಒಪ್ಕೋತಾರೆ. ಅದೇ ಸಮಯದಲ್ಲಿ ಮೂವರು ಸ್ಟೂಡೆಂಟ್ಸ್ ಕಾಣೆ ಆಗ್ಬಿಟ್ಟಿದ್ದಾರೆ, ಮಿಸ್ಸಿಂಗ್ ಅಂತ ಪೊಲೀಸ್ ಅವರಿಗೆ ಕಂಪ್ಲೇಂಟ್ ಬಂದಿದೆ ಅನ್ಸುತ್ತೆ. ಕೊನೆಯದಾಗಿ ಆ ಹುಡುಗಿಯರನ್ನ ನೋಡಿದ್ದು ಆ ಹಾಲ್ ಬಿದ್ದ ಬಿಲ್ಡಿಂಗ್ ಅಲ್ಲಿ ಅಂತ ಇನ್ಫಾರ್ಮೇಶನ್ ಸಿಕ್ಕಿರುತ್ತೆ. ಆದ್ರಿಂದ ಇಬ್ಬರು ಪೊಲೀಸರ್ಸ್ ಆ ಬಿಲ್ಡಿಂಗ್ ಕಡೆಗೆ ಹೋಗಿ ಏನಾದ್ರೂ ಎವಿಡೆನ್ಸ್ ಸಿಗುತ್ತಾ ಅಂತ ಹುಡುಕಿ ನೋಡ್ತಿರ್ಬೇಕಾದ್ರೆ ಇನ್ಸ್ಪೆಕ್ಟರ್ ಅಲ್ಲಿಗೆ ಬರ್ತಾರೆ. ಅವರು ಅಲ್ಲಿ ಸುತ್ತಮುತ್ತ ಹುಡುಕಿ ನೋಡ್ತಾರೆ ಏನಾದ್ರೂ ಎವಿಡೆನ್ಸ್ ಸಿಗುತ್ತಾ ಅಂತ, ಆದ್ರೆ ಏನೂ ಸಿಗೋದಿಲ್ಲ. ನಂತರ ಸ್ಕೂಲ್ಗೆನೆ ಬಂದು ಪೊಲೀಸರ್ಸ್ ವಿಚಾರಿಸ್ತಾರೆ. ಒಂದು ಕಡೆ ನಮ್ಮ ಮೂಗಿ ಹುಡುಗಿಯನ್ನು ಒಬ್ಬರು ಪೊಲೀಸ್ ಆಫೀಸರ್ ವಿಚಾರಿಸ್ತಿರ್ತಾರೆ, ಇನ್ನೊಂದು ಕಡೆ ಅದೇ ಸಮಯದಲ್ಲಿ ಆ ಪ್ರಿನ್ಸಿಪಲ್ ಅವರ ಮಗಳನ್ನು ಒಬ್ಬರು ವಿಚಾರಿಸ್ತಿರ್ತಾರೆ. ಆ ಹುಡುಗಿಗೆ ಮಾತು ಬರೋದಿಲ್ಲ ಅಂತ ಗೊತ್ತಿದೆ ಪೊಲೀಸ್ ಆಫೀಸರ್ ಅವಳ ಕೈಗೆ ಒಂದು ಪೆನ್ ಅನ್ನ ಕೊಟ್ಟು ಕೇಳಿರುವ ಕ್ವಶನ್ ಗೆ ಆನ್ಸರ್ ಅನ್ನ ಬರೆಯಮ್ಮ ಅಂತ ಹೇಳಿ ಆ ಹುಡುಗಿ ಹೆದರ್ಕೊಂಡು ಏನನ್ನು ಮಾತಾಡೋದಿಲ್ಲ. ಅಮ್ಮ ಹತ್ರ ಬಂದಿದ ತಕ್ಷಣ ಅಮ್ಮ ಅವರ ಡ್ರೆಸ್ ನಿಟ್ಟಾಗಿ ಹಿಡ್ಕೊತಾಳೆ. ಹುಡುಗಿ ತುಂಬಾನೇ ಗಾಬರಿಯಾಗಿರ್ತಿದ್ದಾಳೆ, ಹೆದರ್ಕೊಬಿಟ್ಟಿದ್ದಾಳೆ. ಇವತ್ತೇನು ಬೇಡ, ನಾಳೆ ವಿಚಾರಣೆ ಮಾಡ್ಕೊಳ್ಳಿ ಅಂತ ಅಮ್ಮ ಹೇಳ್ತಾರೆ. ನಿನ್ನೆ ಇಷ್ಟಕ್ಕೆ ಕೆಲಸ ಮಾಡೋದಕ್ಕೆ ನಾನೇನು ನಿನ್ನ ಮನೆ ಕೆಲಸದವನಲ್ಲ ಅಂತ ಹೇಳ್ತಾರೆ ಇನ್ಸ್ಪೆಕ್ಟರ್. ಇನ್ನೊಂದು ಕಡೆ ಪ್ರಿನ್ಸಿ ಅವರ ಮಗಳು ಅವಳ ಫ್ರೆಂಡ್ಸ್ ಅನ್ನ ಕೊನೆಯದಾಗಿ ಅವಳು ಎಲ್ಲಿ ನೋಡಿದ್ದು ಯಾವಾಗ ನೋಡಿದ್ಲು ಅಂತ ಹೇಳ್ತಿರ್ತಾಳೆ. ಪೇಪರ್ ಬೋಟ್ ಅನ್ನ ರೆಡಿ ಮಾಡಿ ನೀರಿಗೆ ಬಿಡೋದನ್ನೇ ಆ ಸ್ಕೂಲ್ ಅಲ್ಲಿ ದೊಡ್ಡ ಪ್ರೋಗ್ರಾಮ್ ಆಗಿ ಕಂಡಕ್ಟ್ ಮಾಡಿ ಸೆಲೆಬ್ರೇಟ್ ಮಾಡಿದ್ದಾರೆ. ಪೇಪರ್ ಬೋಟ್ ಅನ್ನ ರೆಡಿ ಮಾಡಿ ಅದ್ರ ಒಳಗಡೆ ಒಂದು ಕ್ಯಾಂಡಲ್ ನ ಇಟ್ಟು ಅದನ್ನ ನೀರಿಗೆ ಬಿಡೋದು, ಅದು ಒಂದು ಫಂಕ್ಷನ್. ಆ ಫಂಕ್ಷನ್ ಅನ್ನ ಇವ್ರುಗಳು ಜಾಲಿಯಾಗಿ ಸೆಲೆಬ್ರೇಟ್ ಮಾಡ್ತಿರ್ಬೇಕಾದ್ರೆ ಗೊತ್ತಿಲ್ಲದೆ ಪ್ರಿನ್ಸಿ ಅವರ ಮಗಳು ನೀರಿಗೆ ಬಿದ್ದೋಗ್ತಾಳೆ. ಆವಾಗ ಸ್ಕೂಲ್ಗೆ ಒಬ್ಬರು ಪಾಸ್ಟರ್ ಇರ್ತಾರೆ. ಆ ಏಜ್ ಆದ ಪಾಸ್ಟರ್ ಏನಮ್ಮ ನೋಡಿ ಮಾಡಿ ನಿಂತ್ಕೊಳ್ಳೋದು ತಾನೆ ಅಂತ ಹೇಳಿ ಹುಡುಗಿಗೆ ಕೈಯನ್ನ ಕೊಟ್ಟು ಮೇಲ್ಗಡೆ ಎಳ್ಕೊತಾರೆ. ನಂತರ ನಾನು ಡ್ರೆಸ್ ಚೇಂಜ್ ಮಾಡೋದಕ್ಕಾಗಿ ನನ್ನ ಮನೆಗೆ ಹೋಗ್ಬಿಟ್ಟೆ, ಮತ್ತೆ ನಾನು ನೀರಲ್ಲಿ ಬಿದ್ದಿದ್ರಿಂದ ನನಗೆ ಹುಷಾರ್ ತಪ್ಪಿಡ್ತು, ಆದ್ರಿಂದಾನೇ ನಾನು ಅವತ್ತು ಸ್ಕೂಲ್ಗೆ ಬಂದಿರ್ಲಿಲ್ಲ. ಇಲ್ಲ ಅಂತಿದ್ರೆ ಆ ಹಾಲ್ ಬಿದ್ದಿದ್ದ ಬಿಲ್ಡಿಂಗ್ ಗೆ ನಾನುವೇ ಹೋಗ್ತಿದ್ದೆ, ಅವತ್ತು ನನ್ನ ಫ್ರೆಂಡ್ಸ್ ಗಳ ಜೊತೆಗೆ ಇರ್ತಿದ್ದೆ. ಆ ಪೇಪರ್ ಬೋರ್ಡ್ ಫಂಕ್ಷನ್ ಅಲ್ಲಿ ಕೊನೆಯದಾಗಿ ನನ್ನ ಫ್ರೆಂಡ್ಸ್ ಅನ್ನ ನೋಡಿದ್ದು ಅಂತ ಹೇಳ್ಬಿಟ್ಟು ಹುಡುಗಿ ಅಲ್ಲಿಂದ ಹೊರಟು ಬರ್ತಾಳೆ. ಈ ಕಡೆ ಸ್ಕೂಲ್ ಅಲ್ಲಿ ನೋಡಿದ್ರೆ ನಮ್ಮ ಮೂಗಿ ಹುಡುಗಿಯನ್ನ ಸ್ಪೆಷಲ್ ಕ್ಲಾಸ್ ಅಲ್ಲಿ ಜಾಯಿನ್ ಮಾಡ್ಬಿಟ್ಟಿದ್ದಾರೆ. ಅಲ್ಲಿ ಡ್ರಾಯಿಂಗ್ ಅನ್ನು ಬರೀತೀನಿ ಅಂತ ಏನನ್ನು ಬರೀತಿರ್ತಾಳೆ. ಇವಳು ಬರೆಯುವ ಡ್ರಾಯಿಂಗ್ ಅಲ್ಲಿ ನಮಗೆ ಏನು ಅರ್ಥ ಆಗ್ತಿದೆ ಅಂದ್ರೆ ಕೆಳಗಡೆ ಯಾವ್ದೋ ಡೆಡ್ ಬಾಡಿ ಬಿದ್ದಿದೆ, ಅದರ ಮೇಲೆ ಒಂದು ಗಿಡ ಬೆಳೆದು ಹಣ್ಣುಗಳಾಗಿ ಹಾಗೆ ಫುಲ್ಲು ತುಂಬಿಕೊಬಿಟ್ಟಿದೆ. ಏನನ್ನ ಕಲ್ಪನೆ ಮಾಡಿ ಈ ಹುಡುಗಿ ಈ ರೀತಿ ಡ್ರಾಯಿಂಗ್ ಅನ್ನ ಮಾಡ್ತಿದ್ದಾಳೆ ಅಂತ ನಮಗೆ ಗೊತ್ತಾಗ್ತಿಲ್ಲ. ನಂತರ ಕಾಣೆ ಆಗ್ಬಿಟ್ಟಿರುವ ಮೂವರು ಸ್ಟೂಡೆಂಟ್ಸ್ ಇನ ಪೇರೆಂಟ್ಸ್ ಎಲ್ಲರ ಕೈಗೂ ಮಿಸ್ಸಿಂಗ್ ನೋಟಿಸ್ ಅನ್ನು ಕೊಟ್ಟು ನನ್ನ ಮಕ್ಕಳ ಬಗ್ಗೆ ಏನಾದ್ರು ಗೊತ್ತಾಯ್ತಾ, ಇಲ್ಲಾದ್ರೂ ನೋಡಿದ್ರ ಮಳೆಯಲ್ಲಿ ಸ್ಕೂಲ್ ಹೊರಗಡೆ ನಿಂತು ಕಿರ್ಚ್ಕೊತಿರ್ತಾರೆ. ಆವಾಗ ಕ್ಲೀನಿಂಗ್ ಆಂಟಿನೂ ಬರ್ತಾರೆ. ಅವರ ಹತ್ರ ನಮ್ಮ ಮಗಳ ಬಗ್ಗೆ ಏನಾದ್ರು ಗೊತ್ತಾಯ್ತಾ ಅಂತ ಕೇಳಿದ್ರೆ ಇಲ್ಲ ಏನುವೇ ಗೊತ್ತಿಲ್ಲ, ಏನಾದ್ರು ಗೊತ್ತಾಯ್ತು ಅಂದ್ರೆ ನಾನು ಹೇಳ್ತೀನಿ ಅಂತ ಹೇಳ್ಬಿಟ್ಟು ಅಮ್ಮ ಅವರು ಮಗಳನ್ನ ಕರ್ಕೊಂಡು ಹೊರಡ್ತಾರೆ. ಆವಾಗ ನಮ್ಮ ಮೂಗಿ ಹಿಂದೆ ತಿರುಗಿ ನೋಡ್ಬೇಕಾದ್ರೆ ಹೇ ಏನಮ್ಮ ನೀನು ತಿರುಗಿ ನೋಡ್ತಿದ್ಯಾ, ನಿನಗೆ ಏನಾದ್ರು ಗೊತ್ತಾ ಅಂತ ಕೇಳಿದ್ರೆ ಅದೇ ಹೇಳ್ತಿದೀವಲ್ಲ ಏನುವೇ ಗೊತ್ತಿಲ್ಲ ಅಂತ, ಗೊತ್ತಾದ್ರೆ ಖಂಡಿತ ನಾವು ನಿಮಗೆ ಹೇಳ್ತೀವಿ ಅಂತ ಹೇಳಿ ಕ್ಲೀನಿಂಗ್ ಆಂಟಿ ಅವರ ಮಗಳನ್ನ ಕರ್ಕೊಂಡು ಅಲ್ಲಿಂದ ಹೊರಟು ಬಿಡ್ತಾರೆ. ಇವ್ರುಗಳ ಮನೆ ಹೊರಗಡೆ ಒಂದು ದಿನಸಿ ಅಂಗಡಿ ಇರುತ್ತೆ. ಆ ಅಂಗಡಿಯಲ್ಲಿ ಇವ್ರುಗಳಿಗೆ ಏನಾದ್ರು ಬೇಕಿದ್ರೆ ತಗೋತಾರೆ. ಆ ಅಂಗಡಿಯಲ್ಲಿ ಸಿಸಿಟಿವಿ ಎಲ್ಲ ಇರುತ್ತೆ. ಸೊ ದಿನಸಿ ಅಂಗಡಿಯಲ್ಲಿ ಇವ್ರುಗಳ ಐಟಮ್ಸ್ ಅನ್ನ ತಗೋತಿರ್ಬೇಕಾದ್ರೇನೆ ಈ ಆಂಟಿ ಅವರ ಹಸ್ಬೆಂಡ್ ಫೋನ್ ಕಾಲ್ ಅನ್ನ ಮಾಡ್ತಾರೆ. ಏನ್ರಿ ಎಲ್ಲಿ ಇರ್ತಿದ್ದೀರಾ, ಹೇಗಿರ್ತಿದ್ದೀರಾ, ಸರಿ ನಾನು ನೋಡ್ಕೋತೀನಿ ಬಿಡಿ, ಹೇ ತಗೊಳ್ಳಿ ನಿಮ್ಮ ಅಪ್ಪ ಮಾತಾಡ್ತಿದ್ದಾರೆ ಅಂತ ನಮ್ಮ ಮೂಗಿ ಕೈಗೆ ಫೋನ್ ಅನ್ನು ಕೊಡ್ಬೇಕಾದ್ರೆ ಆ ಕಡೆ ಅವ್ರ ಅಪ್ಪ ಮಾತಾಡ್ತಿದ್ದಾರೆ. ಅದಕ್ಕೆ ಹೂ ಅಂತ ಮಾತ್ರವೇ ಆನ್ಸರ್ ಅನ್ನು ಮಾಡ್ತಿರ್ತಾಳೆ. ಯಾಕೆಂದ್ರೆ ಇವಳ ಕೈಯಲ್ಲಿ ಮಾತಾಡೋದಕ್ಕೆ ಆಗೋದಿಲ್ಲ ಅಲ್ವಾ. ನಂತರ ಥಿಂಗ್ಸ್ ಅನ್ನೆಲ್ಲ ತಗೊಂಡು ಅವರ ಮನೆಗೆ ಬರ್ತಾರೆ. ಆವಾಗ ಮನೆ ಓನರ್ ಆಂಟಿ ನೋಡಿ ಜೋಪಾನ ಅಂತ ಹೇಳಿ ಯಾರ ಜೊತೆನೋ ಮಾತಾಡ್ತಿರ್ತಾರೆ. ಏನು ಅಂತ ನೋಡಿದ್ರೆ ನಮ್ಮ ಮೂಗಿ ಹುಡುಗಿಯ ಮನೆ ಆಪೋಸಿಟ್ ಮನೆಗೆ ಹೊಸದಾಗಿ ಒಬ್ಬ ಟೆನೆಂಟ್ ಬಂದು ಸ್ಟೇ ಆಗ್ತಿದ್ದಾನೆ. ಯಾರದು ಅಂತ ನೋಡಿದ್ರೆ ಅದೇ ಸ್ಕೂಲಲ್ಲಿ ಮೇಂಟೆನೆನ್ಸ್ ಕೆಲಸ ಮಾಡ್ತಿದ್ರಲ್ವಾ ಅವರೇನೆ ಬಂದು ಸ್ಟೇ ಆಗ್ತಿದ್ದಾರೆ. ಓ ಇಬ್ಬರು ಒಂದೇ ಸ್ಕೂಲಲ್ಲಿ ಒಟ್ಟಿಗೆ ಕೆಲಸ ಮಾಡ್ತಿದ್ದೀರಾ, ಒಳ್ಳೇದಾಯ್ತು ಸಂತೋಷ ಅಂತ ಹೇಳ್ತಿರ್ತಾರೆ ಓನರ್ ಆಂಟಿ. ಆದ್ರೆ ಕ್ಲೀನಿಂಗ್ ಆಂಟಿ ಆ ಜಾಗದಲ್ಲಿ ದೊಡ್ಡದಾಗಿ ಏನು ಮಾತಾಡ್ಕೊಳ್ಳೋದಿಲ್ಲ, ಅವರ ಜೊತೆ ಟಚ್ ಇಟ್ಕೊಳ್ಳೋದಿಲ್ಲ, ಅವರ ಪಾಡಿಗೆ ಬಂದ್ಬಿಡ್ತಾರೆ. ಮನೆಗೆ ಬಂದ್ರೆ ತನ್ನ ತಂದೆ ಅವರ ಡ್ರೆಸ್ ಅನ್ನ ನೋಡಿ ಈ ಹುಡುಗಿ ತುಂಬಾನೇ ಬೇಜಾರಾಗ್ತಿರ್ತಾಳೆ. ಅಪ್ಪ ಅವರು ಫಾರಿನ್ ಅಲ್ಲಿ ಎಲ್ಲೋ ಕೆಲಸ ಮಾಡ್ತಿದ್ದಾರೆ ಅನ್ಸುತ್ತೆ, ಅದ್ರ ಬಗ್ಗೆ ಯೋಚನೆ ಮಾಡಿ ಫೀಲ್ ಮಾಡ್ತಿದ್ದಾಳೆ. ನಂತರ ಡೋರ್ ಅನ್ನು ಕ್ಲೋಸ್ ಮಾಡ್ಬಿಡ್ತಾರೆ. ಆಮೇಲೆ ಆ ಅಪ್ಪನ ಅವನ ಫೋಟೋವನ್ನ ನಮಗೆ ತೋರಿಸ್ತಾರೆ. ಅಪ್ಪ ಅಮ್ಮ ಮಗಳು ಒಂದು ಸೌಂದರ್ಯವಾದ
ಫ್ಯಾಮಿಲಿ ತುಂಬಾನೇ ಫೋಟೋಸ್ ಎಲ್ಲ ಇರುತ್ತೆ. ನಂತರ ನೋಡಿದ್ರೆ ಇವರ ಮನೆ ಸೀಲಿಂಗ್ ಅಲ್ಲೂ ಡ್ಯಾಮೇಜ್ ಇದೆ ಅನ್ಸುತ್ತೆ, ನೀರು ಚೊಡ್ತಿರುತ್ತೆ. ಅದಕ್ಕಾಗಿ ವಾಟರ್ ಲೀಕೇಜ್ ಪ್ರೂಫ್ ಏನನ್ನು ಅಲ್ಲಿಗೆ ಹಾಕ್ತಿರ್ತಾರೆ. ಇನ್ನೊಂದು ಕಡೆ ಪ್ರಿನ್ಸಿಪಲ್ ಅವರ ಮಗಳು ಸ್ಕೂಲ್ ಬಸ್ ಒಂದು ಹೊರಗಡೆ ಸ್ಕೂಲ್ ಇಂದ ಕೈ ಬಿಡಲಾಗಿ ಹಾಲ್ ಬಿದ್ದಿರುತ್ತೆ. ಸೊ ಹಾಲ್ ಬಿದ್ದಿರುವ ಸ್ಕೂಲ್ ಬಸ್ ಅಲ್ಲಿ ಕೂತೇನೆ ಸಿಗರೇಟ್ ಅನ್ನ ಸ್ಮೋಕ್ ಮಾಡ್ತಿರ್ತಾಳೆ ಹುಡುಗಿ. ಇವಾಗ ಕೂಡ ನೋಡಿ ಸ್ಮೋಕಿಂಗ್ ಅನ್ನ ಮಾಡ್ಕೊಂಡು ಹಾಗೆ ಜಾಲಿಯಾಗಿ ಕೂತಿರ್ತಾಳೆ. ಆವಾಗ ಹೊರಗಡೆ ಸಡನ್ ಆಗಿ ಏನೋ ಸದ್ದಾಗುತ್ತೆ. ಈ ಹುಡುಗಿನ ಗಾಬರಿಯಾಗಿ ಎದ್ದು ನಿಂತ್ಕೋಬೇಕಾದ್ರೆ ಮುಸುಕು ಹಾಕೊಂಡಿರುವ ಒಬ್ಬ ಅವಳನ್ನ ಅಟ್ಯಾಕ್ ಮಾಡ್ತಾನೆ. ಇವಳ ಕೈಗೆ ಏನಾದ್ರೂ ಸಿಗುತ್ತಾ ಅಂತ ನೋಡ್ಬೇಕಾದ್ರೆ ಪಕ್ಕದಲ್ಲಿ ಒಂದು ಫೈರ್ ಎಕ್ಸ್ಟಿಂಗ್ವಿಷರ್ ಬಿದ್ದಿರುತ್ತೆ. ಅದನ್ನ ತಗೊಂಡು ಪರಪರ ಅಂತ ಹೊಡೆದು ಬಿಡಬೇಕಾದ್ರೆ ಸ್ಮೋಕ್ ಬಂದು ಫುಲ್ ಕತ್ತಲೆ ಆಗ್ಬಿಡುತ್ತೆ. ಡೋರ್ ಅನ್ನು ಓಪನ್ ಮಾಡಿ ಹೊರಗಡೆ ಹೋಗಿ ಎಸ್ಕೇಪ್ ಆಗೋಣ ಅಂತ ಹುಡುಗಿ ಟ್ರೈ ಮಾಡಿದ್ರೆ ಅವನು ಡೋರ್ ಓಪನ್ ಆಗದೆ ಇರೋ ರೀತಿ ಕಬ್ಬಣವನ್ನ ಹಾಕಿ ಲಾಕ್ ಮಾಡ್ಬಿಟ್ಟಿರ್ತಾನೆ. ಅಷ್ಟೇ ಆ ಸ್ಮೋಕ್ ಅಲ್ಲಿ ಯಾವುದೋ ಒಂದು ರೂಪ ನಿಂತಿರೋ ರೀತಿ ಕಾಣುತ್ತೆ. ಅದರ ಕೈಯಲ್ಲಿ ಬೇರೆ ಒಂದು ಸುತ್ತಿಗೆ ಇರ್ತಿದೆ. ಹುಡುಗಿಯನ್ನ ಎಳೆದು ಡೌಮ್ ಡೌಮ್ ಅಂತ ತಾಳೆಗೇನೆ ಏಟು. ಅಷ್ಟೇ ಮುಗೀತು ಅನ್ಸುತ್ತೆ ಅವಳ ಕತೆ. ಈ ಕಡೆ ಸ್ಕೂಲಲ್ಲಿ ಆ ಪಾಸ್ಟರ್ ಅವರನ್ನ ನೋಡಿ ನಮ್ಮ ಕ್ಲೀನಿಂಗ್ ಆಂಟಿ ರಿಟೈರ್ ಆಗಿ ಹೋಗ್ತಿದ್ದೀರಾ ನೀವು, ಏನು ನನ್ನ ಕೈಯಲ್ಲಿ ಆಗಿದ್ದು ಅಂತ ಹೇಳಿ ಕೆಲವೊಂದು ಐಟಮ್ಸ್ ಅನ್ನ ತಂದು ಅವರ ಕೈಗೆ ಕೊಟ್ಬಿಟ್ಟು ಅಲ್ಲಿಂದ ಹೊರಡ್ತಾರೆ ಆಂಟಿ. ನಂತರ ಮೇಂಟೆನೆನ್ಸ್ ಕೆಲಸ ಮಾಡುವ ಆ ಪರ್ಸನ್ ಇವರ ಗಾಡಿಯನ್ನ ರೆಡಿ ಮಾಡಿ ಲಗೇಜಸ್ ಅನ್ನೆಲ್ಲ ಅದಕ್ಕೆ ಹತ್ತಿಸ್ಕೊಟ್ಬಿಟ್ಟು ಸರಿ ಹೊರಡೋಣ ಅಂತ ಪಾಸ್ಟರ್ ಕೇಳ್ಬೇಕಾದ್ರೆ ಸರಿ ಅಂತ ಮೇಂಟೆನೆನ್ಸ್ ಮಾಡೋನು ಅವರ ಜೊತೆಗೇನೆ ಹೋಗ್ತಾನೆ. ಗಾಡಿ ಓಡಿಸ್ಕೊಂಡು ಹಾಗೆ ಮಾತಾಡಿ ಜಾಲಿಯಾಗಿ ಹೋಗ್ತಿರ್ತಾರೆ. ನಂತರ ಸ್ಕೂಲಲ್ಲಿ ಆಲ್ರೆಡಿ ಡ್ರಮ್ಸ್ ಬಾರಿಸೋದನ್ನ ಪ್ರಾಕ್ಟೀಸ್ ಮಾಡ್ತಿದ್ರಲ್ವಾ, ಅದಕ್ಕಾದ ರಿಹರ್ಸಲ್ ಅನ್ನ ಇವಾಗ ನೋಡ್ತಿರ್ತಾರೆ. ನೆಕ್ಸ್ಟ್ ನಡೆಯಲಿರುವ ಪ್ರೋಗ್ರಾಮ್ ಗೆ ರಿಹರ್ಸಲ್. ಪ್ರಿನ್ಸಿ ತುಂಬಾನೇ ಕ್ಯೂರಿಯಾಸಿಟಿಯಿಂದ ನೋಡ್ತಿರ್ತಾರೆ. ನೋಡಿದ್ರೆ ಅವರ ಮಗಳನ್ನ ಕಾಣ್ತಿಲ್ಲ. ಏನಿದು ಮಗಳನ್ನ ಕಾಣ್ತಿಲ್ವಲ್ಲ ಅಂತ ಗಾಬರಿಯಾಗಿ ನೋಡ್ತಿರ್ತಾರೆ. ಅದೇ ಸಮಯದಲ್ಲಿ ಆ ಜಾಗಕ್ಕೆ ನಮ್ಮ ಮೂಗಿ ಹುಡುಗಿನೂ ಬರ್ತಾಳೆ. ಅವಳು ಮೇಲಿರುವ ಸೀಲಿಂಗ್ ಕನ್ನಡಿಯನ್ನೇ ನೋಡ್ತಿರ್ತಾಳೆ. ಯಾಕೆ ಅಂದ್ರೆ ಅಲ್ಲಿಂದಾನೇ ನೀರು ಕೆಳಗಡೆ ಚೊಡ್ತಿರುತ್ತೆ. ಸೊ ಕೆಳಗಡೆ ದೊಡ್ಡ ದೊಡ್ಡ ಡ್ರಮ್ ಅನ್ನೆಲ್ಲ ಮಡಗಿರ್ತಾರೆ ನೀರನ್ನ ಕಲೆಕ್ಟ್ ಮಾಡೋಕೆ. ಇವಳನ್ನು ಒಂದು ಕಡೆ ಕೂರ್ಸ್ಬೇಕಾದ್ರೆ ಅವಳು ಸರಿ ಅಂತ ಕೂತ್ಕೊತಾಳೆ. ಮೇಲ್ಗಡೆ ಒಂದು ಕಡೆ ಅಮ್ಮ, ಇನ್ನೊಂದು ಕಡೆ ಮೇಂಟೆನೆನ್ಸ್ ಹುಡುಗ. ಏನೋ ನನ್ನ ಕೈಯಲ್ಲಿ ಆದಷ್ಟು ಕೆಲಸ ಮಾಡಿದೀನಿ, ಪ್ಯಾಚಿಂಗ್ ವರ್ಕ್ ಅನ್ನ ಮಾಡಿದೀನಿ, ಇದ್ರ ಮೇಲೆ ಈ ಸೀಲಿಂಗ್ ಅನ್ನು ಟೋಟಲ್ ಆಗಿ ಚೇಂಜ್ ಮಾಡಬೇಕು, ಸರಿ ಮಾಡಬೇಕು ಅಂತ ಮೇಂಟೆನೆನ್ಸ್ ಹುಡುಗ ಹೇಳ್ಬಿಟ್ಟು ಅಲ್ಲಿಂದ ಹೊರಟು ಬಿಡ್ತಾನೆ. ಇಲ್ಲಿ ಮೇಲೆ ಅಮ್ಮ ಕನ್ನಡಿಯನ್ನು ಒರೆಸೋ ರೀತಿನೇ ಕೆಳಗಡೆ ಇರುವ ಮಗಳನ್ನ ನೋಡ್ತಿರ್ತಾರೆ. ಸಡನ್ ಆಗಿ ಒಂದು ಸೆಕೆಂಡ್ ಅಲ್ಲಿ ಆ ಮೂಗಿ ಹುಡುಗಿಯನ್ನ ಕಾಣ್ತಿಲ್ಲ. ಈ ಕಡೆ ಪ್ರಿನ್ಸಿ ಮಗಳನ್ನ ಕಾಣ್ತಿಲ್ವಲ್ಲ ಅಂತ ಅವಳ ಫೋನಿಗೆ ಕಾಲ್ ಅನ್ನ ಮಾಡಿದ್ರೆ ಮಗಳು ಕಾಲ್ ಅನ್ನ ಪಿಕ್ ಮಾಡ್ತಿಲ್ಲ. ಫಂಕ್ಷನ್ ಮುಗಿಯುವ ಸಮಯದಲ್ಲಿ ಲಾಸ್ಟ್ ಆಗಿ ಒಂದು ಸರ್ಪ್ರೈಸ್ ಅನ್ನ ಇಟ್ಟಿದ್ದಾರೆ. ಅದನ್ನ ನಮ್ಮ ಪ್ರಿನ್ಸಿ ಅವರೇ ಹೋಗಿ ಹಗ್ಗವನ್ನ ಎಳೆದು ಓಪನ್ ಮಾಡ್ತಾರೆ. ಅದು ಅವ್ರಗಳ ಕಲ್ಚರ್. ಆ ರೀತಿ ಪ್ರಿನ್ಸಿ ಓಪನ್ ಮಾಡ್ಬೇಕಾದ್ರೆ ಸರ್ಪ್ರೈಸ್ ಬದಲು ಆ ಜಾಗದಲ್ಲಿ ಪ್ರಿನ್ಸಿ ಅವರ ಮಗಳೇ ಡೆಡ್ ಬಾಡಿಯಾಗಿ ನೇತಾಡ್ತಾಳೆ. ಇದನ್ನ ಸ್ಟೂಡೆಂಟ್ಸ್ ಎಲ್ಲರೂ ನೋಡಿ ತುಂಬಾನೇ ಗಾಬರಿಯಾಗಿ ಕಿರ್ಚ್ಕೊತಿರ್ತಾರೆ. ಪ್ರಿನ್ಸಿನು ಹಿಂದೆ ತಿರುಗಿ ನೋಡ್ಬೇಕಾದ್ರೆ ಅವರ ಮಗಳು ಡೆಡ್ ಬಾಡಿಯಾಗಿ ನೇತಾಡ್ತಿದ್ದಾಳೆ. ಇವರು ಕಂಟಿನ್ಯೂಸ್ ಆಗಿ ಮಗಳಿಗೆ ಕಾಲ್ ಅನ್ನು ಮಾಡ್ತಾನೆ ಇದ್ರಲ್ವಾ, ಫೋನ್ ಡೆಡ್ ಬಾಡಿಯ ಜೊತೆಗೇನೆ ಸೇರಿಸುತ್ತಿರುತ್ತೆ ಪ್ಲಾಸ್ಟಿಕ್ ಕವರ್ ಅಲ್ಲಿ. ಒಂದು ಸೆಕೆಂಡ್ ಅಲ್ಲಿ ದೊಡ್ಡ ಗಲಾಟೆನೇ ಆಗ್ಬಿಡುತ್ತೆ. ಎಲ್ಲರಿಗೂ ಗಾಬರಿಯಾಗಿ ಅಲ್ಲಿ ಇಲ್ಲಿ ಅಂತ ಓಡಿ ಹೋಗ್ತಿರ್ತಾರೆ. ನಂತರ ಈ ವಿಷಯ ಗೊತ್ತಾಗಿ ಪೊಲೀಸರ್ಸ್ ಸ್ಕೂಲ್ಗೆ ಬರ್ತಾರೆ. ಅದೇ ಸಮಯದಲ್ಲಿ ಆ ಮೂಗಿ ಹುಡುಗಿ ಅವರ ಅಮ್ಮ ಎಲ್ಲಿ ನನ್ನ ಮಗಳನ್ನ ಕಾಣ್ತಿಲ್ವಲ್ಲ ಅಂತ ಸ್ಕೂಲ್ ಪೂರ್ತಿ ಹುಡುಕ್ತಿರ್ತಾರೆ. ಎಲ್ಲೇ ಹುಡುಕಿದ್ರು ಹುಡುಗಿಯನ್ನ ಕಂಡು ಹಿಡಿಯೋದಕ್ಕೆ ಆಗ್ತಾ ಇಲ್ಲ. ಸೊ ಹೊರಗಡೆ ಬಂದು ಹುಡುಕ್ತಿರ್ತಾರೆ. ಈ ಕಡೆ ಪೊಲೀಸರ್ಸ್ ಪ್ರಿನ್ಸಿಯನ್ನ ಹಿಡಿದು ಅವರನ್ನ ವಿಚಾರಿಸ್ತಿರ್ತಾರೆ. ನಿಮ್ಮ ಮಗಳಿಗೆ ಯಾರಾದ್ರೂ ಎನಿಮೀಸ್ ಇರ್ತಿದಾರಾ, ಯಾರ ಮೇಲಾದ್ರೂ ನಿಮಗೆ ಡೌಟ್ ಇರ್ತಿದೆ ಅಂತ ವಿಚಾರಿಸಬೇಕಾದ್ರೆ ಸ್ಕೂಲಿಗೆ ಹೊರಗಡೆ ಯಾವಾಗ್ಲೂ ಒಬ್ಬ ಹುಡುಗ ಕ್ಯಾಮ್ರಾ ಜೊತೆಗೇನೆ ಸುತ್ತಾಡ್ತಿರ್ತಾನೆ ಮುಸುಕು ಹಾಕೊಂಡು. ಹುಡುಗಿಯರನ್ನ ತಪ್ಪು ತಪ್ಪಾದ ಆಂಗಲ್ ಅಲ್ಲಿ ಕೂಡ ವಿಡಿಯೋವನ್ನ ಮಾಡ್ತಿರ್ತಾನೆ. ನನಗೆ ಯಾಕೋ ಆ ಒಂದು ಕ್ಯಾರೆಕ್ಟರ್ ಮೇಲೇನೆ ಡೌಟ್ ಆಗಿರ್ತಿದೆ. ಮತ್ತೆ ಸಡನ್ ಆಗಿ ಒಂದು ದಿನ ಪಾಸ್ಟರ್ ಅವರು ಮೇಂಟೆನೆನ್ಸ್ ಗೆ ಒಬ್ಬ ಹುಡುಗನನ್ನ ಕೆಲಸಕ್ಕೆ ಸೇರಿಸ್ಕೊಳ್ಳಪ್ಪ ಅಂತ ಹೇಳಿ ನನ್ನ ಹತ್ರ ರೆಕಮೆಂಡ್ ಮಾಡಿದ್ರು. ಆದ್ರಿಂದ ನಾನುವೇ ಸರಿ ಓಕೆ ಅಂತ ಒಬ್ಬನನ್ನ ಕೆಲಸಕ್ಕೆ ಅಪಾಯಿಂಟ್ ಮಾಡಿದೆ. ಅವನ ಮಗು ಏನೋ ಸುನಾಮಿಯಲ್ಲಿ ಸತ್ತೋಗ್ಬಿಡ್ತಂತೆ. ಆದ್ರಿಂದ ಯಾವುದೇ ಮಗುವನ್ನ ನೋಡಿದ್ರುವೆ ತನ್ನ ಮಗುವನ್ನ ನೋಡೋ ರೀತಿ ವಿಯರ್ಡ್ ಆಗಿ ನೋಡ್ತಾನಂತೆ. ನನ್ನ ಮಗಳನ್ನ ಕೂಡ ಒಂದು ದಿನ ಆ ರೀತಿ ವಿಚಿತ್ರವಾಗಿ ನೋಡ್ದ. ಸೊ ಅವನ ಮೇಲೆ ಕೂಡ ನನಗೆ ಡೌಟ್ ಏನೆ, ದೊಡ್ಡದಾಗಿ ಏನು ಇಲ್ಲ, ಇದ್ರೂ ವಿಚಾರಿಸಿ ನೋಡಿ ಅಂತ ಪ್ರಿನ್ಸಿ ಹೇಳ್ತಾರೆ. ನಮ್ಮ ಕ್ಲೀನಿಂಗ್ ಆಂಟಿ ಆಪೋಸಿಟ್ ಅಲ್ಲಿ ಇರ್ತಾ ಇರುವ ದಿನಸಿ ಅಂಗಡಿಯಲ್ಲಿ ಸಿಸಿಟಿವಿ ಕ್ಯಾಮೆರಾ ಇರುತ್ತೆ ಅಲ್ಲ, ಆ ಸಿಸಿಟಿವಿ ಫುಟೇಜ್ ಅಲ್ಲಿ ಏನಾದ್ರೂ ನಮ್ಮ ಮಗಳು ಈ ಕಡೆ ಬಂದ್ಲಾ ಅಂತ ಚೆಕ್ ಮಾಡಿದ್ರೆ ಆ ಮೇಂಟೆನೆನ್ಸ್ ಹುಡುಗನೇ ಮನೆ ಮುಂದೆ ನಿಂತಿರೋದೇ ಸಿಸಿಟಿವಿ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿರುತ್ತೆ. ಸರಿ ಅವನ ಹತ್ರ ಕೇಳಿ ನೋಡೋಣ ಅಂತ ಅವನ ಮನೆಗೆ ಹೋಗಿ ಕಾಲಿಂಗ್ ಬೆಲ್ ಮಾಡ್ತಾರೆ. ಆದ್ರೆ ಅವನು ಮನೇಲಿ ಇರೋದಿಲ್ಲ. ಬಟ್ ವಾಚಿನ ತೂತಲ್ಲಿ ಒಂದು ಪಿನ್ ರೀತಿ ನಾವು ಸಿಗಾಕ್ಸ್ತೀವಲ್ಲ, ಆ ಒಂದು ಪೀಸ್ ಮಾತ್ರ ಜಾಗದಲ್ಲಿ ಬಿದ್ದಿರೋದನ್ನ ನೋಡ್ತಾರೆ. ಕಿಟಕಿಯಲ್ಲಿ ಲೈಟ್ ಆಗಿ ಬ್ಲಡ್ ಡ್ರಾಪ್ ಇರೋದನ್ನು ನೋಡ್ತಾರೆ. ಸ್ಟೆಪ್ಸ್ ಅಲ್ಲಿ ಕೂಡ ಏನನ್ನು ಹಾಕಿ ಎಳ್ಕೊಂಡು ಹೋಗಿರೋ ರೀತಿ ಕಾಣ್ತಿರುತ್ತೆ. ಸೊ ಎಲ್ಲವನ್ನು ನೋಡ್ಬಿಟ್ಟು ಕೆಳಗಡೆ ಬಂದು ನಿಂತು ಮೇಲ್ ನೋಡ್ತಾಳೆ. ಅಲ್ಲಿಂದ ಏನಾದ್ರೂ ಕೆಳಗಡೆ ಬಿದ್ದಿದ್ರೆ ಕೆಳಗಡೆ ಇರ್ತಾ ಇರುವ ಮೋರಿಗೇನೆ ಬಿದ್ದಿರ್ಬೇಕು ಅಂತ ಅದ್ರ ಒಳಗಡೆ ನೋಡ್ತಾರೆ. ನೋಡಿದ್ರೆ ಆ ಮೋರಿಯಲ್ಲಿ ತನ್ನ ಮಗಳು ಯಾವಾಗಲೂ ಕಟ್ಕೊಳ್ಳುವ ಕೆಂಪು ಕಲರ್ ವಾಚ್ ಅಲ್ಲಿ ಬಿದ್ದಿರುತ್ತೆ. ಅದೇ ತರ ಇವರು ನೋಡಿದ ದಾರಿಯಲ್ಲಿ ಇದ್ದಿದ್ದ ಮಾರ್ಕ್, ಆ ಬ್ಲಡ್ ಡ್ರಾಪ್, ಈ ವಾಚ್ ಎಲ್ಲವೂ ಅವರ ಮಗಳಿಂದೆ. ಸೊ ಮಗಳನ್ನ ಯಾರೋ ಮುಸುಕು ಹಾಕೊಂಡು ಅಟ್ಯಾಕ್ ಮಾಡಿ ದರದರನೆ ಎಳೆದು ಹೋಗಿ ಆ ಮೇಂಟೆನೆನ್ಸ್ ಪಾರ್ಟಿಯ ಮನೆ ಒಳಗಡೆ ಹಾಕಿ ಕೂಡಾಕ್ತಾರೆ ಅಂತ ಗೆಸ್ ಮಾಡ್ತಾರೆ ಅಮ್ಮ. ಮೋಸ್ಟ್ಲಿ ಅದು ಖಂಡಿತ ಮೇಂಟೆನೆನ್ಸ್ ಪಾರ್ಟಿಯಾಗೆ ಇರ್ಬೇಕಲ್ಲ. ಸೊ ಇವರಿಗೆ ತುಂಬಾನೇ ಗಾಬರಿ ಆಗ್ಬಿಡುತ್ತೆ. ಅಯ್ಯೋ ನನ್ನ ಮಗಳಿಗೆ ಏನಾಯ್ತೋ ಎಂತ ಅಂತ ಓಡಿ ಹೋಗಿ ಡೋರ್ ಅನ್ನು ನಾಕ್ ಮಾಡಿದ್ರೆ ಬಡಿದ್ರೆ ಅಲ್ಲಿ ಡೋರ್ ಅನ್ನು ಓಪನ್ ಮಾಡೋದಕ್ಕೆ ಒಳಗಡೆ ಯಾರು ಇಲ್ಲ. ಮೇ ಬಿ ನಮ್ಮ ಮಗಳು ಒಳಗಡೆನೆ ಸಿಗಾಕೊಂಡಿರ್ಬೇಕು ಅಂತ ಅಮ್ಮನಿಗೆ ತುಂಬಾನೇ ಭಯವಾಗ್ತಿರುತ್ತೆ. ಪೊಲೀಸ್ಗೆ ಫೋನ್ ಮಾಡಿ ಕರ್ಸೋದಕ್ಕೂ ಅವರಿಗೆ
ಅವಳಿಗೆ ಇಷ್ಟ ಇಲ್ಲ. ಸೀರೆನ ತೆಗೆದು ಕಟ್ಕೊಂಡು ಟೆರೆಸ್ ಇಂದ ಕೆಳಗಡೆಗೆ ಇಲ್ದು ಕಿಟಕಿಯಿಂದ ಮನೆ ಒಳಗಡೆ ಜಂಪ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡು ಟ್ರೈ ಮಾಡ್ತಾರೆ. ಯಾಕೆಂದ್ರೆ ಕಿಟಕಿ ಓಪನ್ ಅಲ್ಲಿ ಇರ್ತಿದೆ. ಆವಾಗ ಸಡನ್ ಆಗಿ ಲೆಗ್ಗು ಸ್ಲಿಪ್ ಆಗ್ಬಿಡುತ್ತೆ. ಸೊ ಕೆಳಗಡೆ ಬೀಳೋಕ್ ಹೋಗ್ತಾರೆ. ಆವಾಗ ಎಸಿ ಸ್ಟ್ಯಾಂಡ್ ಅಲ್ಲಿ ನೊಟ್ಟು ಬೇರೆ ಹೊರಗಡೆ ಶಾರ್ಪ್ ಆಗಿ ಬಂದಿರುತ್ತೆ. ಅದ್ರ ಮೇಲಿನ ಕೈಯನ್ನ ಇಟ್ಟು ಏಟಾಗಿ ರಕ್ತ ಬೇರೆ ಬರ್ತಿರುತ್ತೆ ಪಾಪ. ಆದ್ರೆ ಅದ್ರ ಬಗ್ಗೆ ಕೂಡ ಕೇರ್ ಮಾಡದೆ ಒಳಗಡೆಗೆ ಜಂಪ್ ಮಾಡಿ ಮಗಳನ್ನ ಹುಡುಕ್ತಾರೆ. ಸೇಫ್ಟಿಗೆ ಒಂದು ಚಾಕುವನ್ನ ಕೈಯಲ್ಲಿ ಹಿಡಿದು ಸುತ್ತಮುತ್ತ ಹುಡುಕ್ತಿರ್ಬೇಕಾದ್ರೆ ಅದೇ ಸಮಯದಲ್ಲಿ ಆ ಮೇಂಟೆನೆನ್ಸ್ ಪಾರ್ಟಿ ಮೇಲ್ಗಡೆ ಹತ್ತಿ ಬರ್ತಾನೆ. ಅವನು ಡೋರ್ ಅನ್ನು ಓಪನ್ ಮಾಡ್ಬೇಕಾದ್ರೆ ಇವರು ಮಂಚದ ಅಡಿಗೆ ಹೋಗಿ ಹೊಸ್ಕೋತಾರೆ. ಅವನು ಒಳಗಡೆ ಬರ್ತಾನೆ, ಯಾವ್ದ್ರ ಬಗ್ಗೆನೋ ಮಾತಾಡ್ತಿರ್ತಾನೆ. ಬೀಗವನ್ನು ತಗೋಬೇಕಾದ್ರೆ ಅದು ಕೆಳಗಡೆ ಬಿದ್ದೋಗುತ್ತೆ. ಮಂಚದ ಪಕ್ಕದಲ್ಲೇ ಬಿದ್ದಿರುತ್ತೆ. ಅದನ್ನ ತಗೊಳ್ಳೋದಕ್ಕಾಗಿ ಅವನು ಬಗ್ಬೇಕಾದ್ರೆ ಅಷ್ಟೇ ಮುಗೀತು ಆಂಟಿ ಅವರ ಕತೆ. ಅವರನ್ನ ಕೊಂದ್ಬಿಡ್ತಾನೆ ಅಂತ ನಾವು ಅನ್ಕೊಂಡ್ರೆ ಕಾಲಿಂಗ್ ಬಿಲ್ ಸದ್ದಾಗುತ್ತೆ. ಆದ್ರಿಂದ ಫಟ್ ಅಂತ ಕೀನ ಮಾತ್ರ ತಗೊಂಡು ಅಲ್ಲಿಂದ ಹೊರಡ್ತಾನೆ. ಆದ್ರೆ ಆ ಬೀಗದಲ್ಲಿ ಒಂದು ಸಿಂಬಲ್ ಇದ್ದಿರುತ್ತೆ. ಅದನ್ನ ಇವರು ಚೆನ್ನಾಗಿ ನೋಟ್ ಮಾಡ್ಕೊಬಿಟ್ಟಿರ್ತಾರೆ. ಯಾರು ಕಾಲಿಂಗ್ ಬೆಲ್ ಅನ್ನ ಮಾಡಿರೋದು ಅಂತ ನೋಡಿದ್ರೆ ಓನರ್ ಆಂಟಿ ಅವರೇ. ಏನೋ ಅವರು ಫಂಡ್ ರೈಸಿಂಗ್ ಪಾರ್ಟಿಯನ್ನು ಒಂದನ್ನ ಕಂಡಕ್ಟ್ ಮಾಡ್ತಿದಾರಂತೆ. ಅದಕ್ಕಾಗಿ ಸ್ವಲ್ಪ ಹೆಲ್ಪ್ ಬೇಕಾಗಿದೆ, ನೀನು ಫ್ರೀ ಆಗಿದ್ರೆ ಸ್ವಲ್ಪ ಹೆಲ್ಪ್ ಮಾಡಪ್ಪ ಅಂತ ಕೇಳ್ತಾರೆ. ನಾಳೆ ಹೆಲ್ಪ್ ಮಾಡ್ಲಾ? ಇಲ್ಲ ಇಲ್ಲ ಇವಾಗ್ಲೇನೆ ಹೆಲ್ಪ್ ಬೇಕು ಅಂತ ಮತ್ತೆ ಕಾಲಿಂಗ್ ಬಿಲ್ ಅನ್ನ ಮಾಡ್ತಾರೆ ಆಂಟಿ. ಸರಿ ಅಂತ ಅವನುವೆ ಕೆಳಗಡೆ ಬಂದು ಆಂಟಿಗೆ ಬೇಕಾಗಿರುವ ಕೆಲಸ ಎಲ್ಲವನ್ನು ಮಾಡ್ಕೊಡ್ತಿರ್ತಾನೆ. ಆವಾಗ ಆ ಜಾಗದಲ್ಲಿ ಇಬ್ಬರು ಪೊಲೀಸರ್ಸ್ ಇರ್ತಾರೆ. ಸೊ ಈ ರೀತಿ ಮೇಂಟೆನೆನ್ಸ್ ಪಾರ್ಟಿ ಕೆಳಗಡೆ ಬಂದಿದ್ದ ತಕ್ಷಣವೇ ಮಂಚದ ಅಡಿಯಲ್ಲಿ ಹೌಸಿದ್ದ ನಮ್ಮ ಮೂಗಿ ಅವರ ಅಮ್ಮ ಅಲ್ಲಿಂದ ಎಸ್ಕೇಪ್ ಆಗಿ ಹೊರಗಡೆ ಓಡಿ ಬರ್ತಾರೆ. ಆ ರೀತಿ ಅವರು ಬರೋದನ್ನ ನೋಡಿದ ಪೊಲೀಸರ್ಸ್ ಏನಿದು ಕೈಯೆಲ್ಲ ಬ್ಲಡ್ ಆಗಿರ್ತಿದ್ಯಲ್ಲ ಅಂತ ವಿಚಾರಿಸಬೇಕಾದ್ರೆ ಗೊತ್ತಿಲ್ಲದೆ ಮೊಳೆಗೆ ಹೊಡ್ಕೊಬಿಟ್ಟೆ ಅಂತ ಏನೇನು ಹೇಳಿ ಮೇಂಟೈನ್ ಮಾಡ್ತಾರೆ. ನಂತರ ಸಿಸಿಟಿವಿಯಲ್ಲಿ ನೋಡ್ಬೇಕಾದ್ರೆ ಆ ಮೇಂಟೆನೆನ್ಸ್ ಪಾರ್ಟಿ ಕಸದ ತೊಟ್ಟಿಗೆ 2 ಬ್ಯಾಗ್ ಅನ್ನ ತಂದು ಹಾಕ್ಬಿಟ್ಟು ಹೋಗಿರ್ತಾನೆ. ಹಾಗಾದ್ರೆ ನನ್ನ ಮಗಳನ್ನ ಕೊಂದು ತುಂಡು ತುಂಡಾಗಿ ಕತ್ತರಿಸಿ ಈ ರೀತಿ ಕಸದ ತೊಟ್ಟಿಗೆ ಹಾಕ್ಬಿಟ್ಟು ಹೋಗ್ತಿದ್ದಾನೋ ಅಂತ ಫೀಲ್ ಮಾಡಿದ ಆಂಟಿ ಬೇರೆ ಬೇರೆ ಓಡಿ ಹೋಗಿ ಆ ಕಸದ ತೊಟ್ಟಿನ ಕೆದರ್ತಿರ್ತಾರೆ. ಇದನ್ನ ನೋಡಿದ ಇನ್ಸ್ಪೆಕ್ಟರ್ ಅವರು ಕೂಡ ಹೋಗಿ ಅದನ್ನು ಕೆದರ್ತಿರ್ತಾರೆ. ಅದನ್ನು ಯಾವನ ಮುಸುಕು ಹಾಕೊಂಡು ವಿಡಿಯೋ ಮಾಡ್ಕೊತಿರ್ತಾನೆ. ಇವನೇನೆ ಅವತ್ತು ಇವರ ಮನೆಯನ್ನ ವಾಚ್ ಮಾಡಿ ವಿಡಿಯೋವನ್ನ ಮಾಡಿದ್ದು. ಇವಾಗ್ಲೂ ಇವನು ವಿಡಿಯೋ ಮಾಡ್ತಿದ್ದಾನಲ್ಲ ಅಂತ ಟೆನ್ಷನ್ ಆಗಿದ್ದ ಅಮ್ಮ ಅವರು ಅವನನ್ನು ಚೇಸ್ ಮಾಡ್ತಾರೆ. ಅವನು ಎದ್ದು ಬಿದ್ದು ಓಡಿ ಹೋಗೋದಕ್ಕೆ ಶುರು ಮಾಡ್ತಾನೆ. ಇದನ್ನು ನೋಡಿದ ಪೊಲೀಸರ್ಸ್ ಅವನನ್ನು ಹಿಡಿಯೋದಕ್ಕೆ ಚೇಸ್ ಮಾಡ್ತಾರೆ. ಒಂದು ಸಂಧಿಯನ್ನು ಕ್ರಾಸ್ ಮಾಡಿ ರೋಡಿಗೆ ಹೋದವನು ಸೈಡ್ ಅಲ್ಲಿ ಬಂದಿದ್ದ ಕಾರಣ ಗಮನಿಸಿರಲ್ಲ, ಅಷ್ಟೇ ಆಕ್ಸಿಡೆಂಟ್ ಆಗೋಗುತ್ತೆ. ಆಂಟಿ ಹತ್ರ ಹೋಗಿ ಅವನ ಮಾಸ್ಕ್ ಅನ್ನು ರಿಮೂವ್ ಮಾಡ್ಬಿಟ್ಟು ನೋಡಿದ್ರೆ ಕೆಳಗಡೆ ಏಟಾಗಿ ಬಿದ್ದಿರೋದು ನಮ್ಮ ಇನ್ಸ್ಪೆಕ್ಟರ್ ಅವರ ಮಗ. ಅವನು ಸ್ವಲ್ಪ ವಿಯರ್ಡ್ ಆಗಿರುವ ಹುಡುಗ. ಸೊ ಅವನನ್ನ ಎಳೆದು ಹೋಗಿ ಸ್ಟೇಷನ್ ಅಲ್ಲಿ ಕೂರಿಸ್ತಾರೆ. ಏನೇ ಅವನು ಇನ್ಸ್ ಅವರ ಮಗನಾಗಿದ್ರು ಕೂಡ ಈ ಆಕ್ಷನ್ ಅನ್ನ ತಗೊಂಡಿರ್ತಾರೆ. ಈ ಆಂಟಿ ಅವರು ಮಳೆಯಲ್ಲಿ ನೆಂದೋಗ್ಬಿಟ್ಟಿರ್ತಾರೆ ಅಲ್ವಾ, ಆದ್ರಿಂದ ಅವರಿಗೆ ಒರೆಸ್ಕೊಳ್ಳೋದಕ್ಕೆ ಟವಲ್ ಅನ್ನೆಲ್ಲ ಕೊಡ್ತಾರೆ. ಇಲ್ಲಿ ಸ್ಟೇಷನ್ ಅಲ್ಲಿ ಅಲ್ಲಿ ಆ ಆಂಟಿ ಹಾಕೊಂಡಿರುವ ಇನ್ನರ್ ಕಲರ್ ಲೈಟ್ ಆಗಿ ಬ್ಲಾಕ್ ಅಂತ ಕಾಣಿಸ್ಬಿಡುತ್ತೆ. ಅದನ್ನ ನೋಡ್ಬಿಟ್ಟು ಹುಡುಗ ಕಪ್ಪು ಕಲರ್ ಇನ್ನರ್ ಸಖತ್ತಾಗಿರ್ತಿದೆ ಅಂತ ಹೇಳಿ ಮಾತಾಡ್ಬೇಕಾದ್ರೆ ಟೆನ್ಷನ್ ಆದ ಹುಡುಗನ ತಂದೆ ನಮ್ಮ ಇನ್ಸು ಆ ಹುಡುಗನ ಜೈಲಿಗೆ ಹಾಕ್ಬಾರ್ದು ಅಂತ ಅನ್ಕೊಂಡಿದ್ರು. ಆದ್ರೆ ಇವಾಗ ಸೆಲ್ ಒಳಗಡೆ ಹಾಕೊಂಡು ಎರ್ರ ಬೆರ್ರಿ ಹೊಡಿತಾರೆ ಹುಡುಗನಿಗೆ ಬೇಕು ಹಾಗೇನೆ. ಆಮೇಲೆ ಒಂದು ಚಿಕ್ಕ ಫ್ಲಾಶ್ ಬ್ಯಾಕ್. ಇದೇ ಹುಡುಗನನ್ನ ಇದೇ ರೀತಿ ಸ್ವಲ್ಪ ವರ್ಷಗಳ ಹಿಂದೆ ಇದೇ ಕಂಪ್ಲೇಂಟ್ ಇವರ ಮನೆಗೆ ಬಂದಿದ್ದ ಇವನ ಚಿಕ್ಕಮ್ಮ ಮತ್ತೆ ಅವರ ಮಗಳನ್ನ ಇದೇ ರೀತಿ ಕೆಡದಾಗಿ ವಿಡಿಯೋ ತಗೊಂಡಿದ್ದಾನೆ. ಅದು ದೊಡ್ಡ ಪ್ರಾಬ್ಲಮ್ ಆಗ್ಬೇಕಾದ್ರೆ ಅಲ್ಲೇನೆ ಇಟ್ಟು ಹುಡುಗನಿಗೆ ಸರಿಗೆ ಹೊಡೆದು ಮೂತ ಬಿಡಿಸಿದ್ದಾರೆ ತಂದೆ. ಎರ್ರ ಬೆರ್ರಿ ಏಟು. ನಂತರ ಚಿಕ್ಕಮ್ಮನ ಕೈ ಕಾಲಿಗೆ ಇನ್ಸು ಬಿದ್ದು ಕಂಪ್ಲೇಂಟ್ ಎಲ್ಲ ಏನು ಕೊಟ್ಬಿಡ್ಬೇಡಿ, ಇದ್ರ ಮೇಲೆ ನನ್ನ ಮಗಳನ್ನ ನಾನು ಸ್ಟ್ರಿಕ್ಟ್ ಆಗಿ ನೋಡ್ಕೊತೀನಿ ಅಂತ ಹೇಳಿರ್ತಾರೆ. ಕಂಪ್ಲೇಂಟ್ ಕೊಟ್ಟಿರಲ್ಲ, ಆದ್ರೆ ಹುಡುಗ ಅಲ್ಲಿಂದ ಎಸ್ಕೇಪ್ ಆಗ್ಬಿಟ್ಟಿರ್ತಾನೆ. ಆ ರೀತಿ ಓಡೋಗ್ಬಿಟ್ಟ ಹುಡುಗನನ್ನ ತುಂಬಾ ವರ್ಷಗಳ ನಂತರ ಇವಾಗ್ಲೇನೆ ತಂದೆ ಅವರೇ ನೋಡ್ತಿದ್ದಾರೆ. ಆದ್ರೆ ಅವನನ್ನು ನೋಡಿದ ತಕ್ಷಣವೇ ಮತ್ತೆ ಅವನಿಗೆ ಹೊಡೆದು ಬಾರಿಸಿ ಜೈಲಿಗೆ ಹಾಕೋ ರೀತಿಯ ಸಿಚುವೇಶನ್. ಇದ್ರ ಬಗ್ಗೆ ಎಲ್ಲ ಸ್ಟೇಷನ್ ಒಳಗಡೆನೆ ಇರ್ತಾ ಇರುವ ಮಿಕ್ಕಿರುವ ಪೊಲೀಸರ್ಸ್ ಎಲ್ಲ ಹಿಂದೆ ಮಾತಾಡ್ಬೇಕಾದ್ರೆ ಇವು ಎಲ್ಲವನ್ನು ನಮ್ಮ ಮೂಗಿ ಅವರ ಅಮ್ಮ ಕೇಳಿಸ್ಕೊತಿರ್ತಾರೆ. ನಂತರ ಹುಡುಗನ ಹತ್ರ ಇಂದ ವಿಡಿಯೋ ಫುಟೇಜಸ್ ಅನ್ನ ಕಲೆಕ್ಟ್ ಮಾಡ್ತಾರೆ. ಈ ಹುಡುಗನ ಕೆಲಸನೇ ಏನು ಅಂದ್ರೆ ಎಲ್ಲವನ್ನು ವಿಡಿಯೋ ತಗೊಳ್ಳೋದೆ. ಇವನಿಗೆ ಸ್ವಲ್ಪ ಏನೋ ಮೆಂಟಲಿ ಇಲ್ಲ ಅನ್ಸುತ್ತೆ. ಕರೆಕ್ಟ್ ಆದ ಸಮಯದಲ್ಲಿ ಅವನಿಗೆ ಹೆಲ್ಪ್ ಅನ್ನು ಕೊಟ್ಟಿರ್ಬೇಕು. ಆದ್ರೆ ಇದ್ರ ಬಗ್ಗೆ ಆ ಇನ್ಸ್ಪೆಕ್ಟರ್ ಗೆ ಗೊತ್ತಿಲ್ಲ. ಮಗನ ಕ್ಯಾರೆಕ್ಟರ್ ತಪ್ಪು ಅಂತ ಅನ್ಕೊಂಡಿದ್ರು. ಆದ್ರೆ ಹುಡುಗನ ಬಾಡಿನೇ ಟೋಟಲ್ ಆಗಿ ತಪ್ಪಾಗಿರ್ತಿದೆ ಅನ್ನೋದನ್ನ ಅವರು ಅರ್ಥ ಮಾಡ್ಕೊಂಡಿರ್ಲಿಲ್ಲ. ಇಷ್ಟು ವರ್ಷದಲ್ಲಿ ತುಂಬಾನೇ ಕ್ಯಾಸೆಟ್ಸ್ ಅಲ್ಲಿ ಅವನು ನೋಡುವ ಹುಡುಗಿಯರು ಎಲ್ಲರನ್ನು ರೆಕಾರ್ಡ್ ಮಾಡಿದಾನೆ. ಅವ್ರಿಗೆ ಇಷ್ಟ ಇಲ್ಲ ಅಂದ್ರೂ ಕೂಡ ಆ ರೀತಿ ತೆಗೆದಿದ್ದ ರೆಕಾರ್ಡಿಂಗ್ಸ್ ಎಲ್ಲವನ್ನು ಒಂದೊಂದಾಗಿ ಇವ್ರುಗಳು ಪ್ಲೇ ಮಾಡಿ ನೋಡ್ತಿರ್ತಾರೆ. ಆ ರೀತಿ ಚೆಕ್ ಮಾಡ್ಬೇಕಾದ್ರೆ ಆಂಟಿ ಅವರ ಮನೆಯಲ್ಲೇ ಆ ಮೇಂಟೆನೆನ್ಸ್ ಪಾರ್ಟಿ ನಮ್ಮ ಮೂಗಿ ಹುಡುಗಿ ಮನೆ ಒಳಗಡೆ ನುಗ್ಬೇಕಾದ್ರೆ ಅವಳನ್ನು ಹೊಡೆದು ದರದರನೆ ಅವನ ಮನೆಗೆ ಎಳ್ಕೊಂಡು ಹೋಗಿದ್ದಾನೆ. ಅವನ್ನೆಲ್ಲ ಆಪೋಸಿಟ್ ಬಿಲ್ಡಿಂಗ್ ಇಂದ ವಿಡಿಯೋ ಮಾಡಿದ್ದಾನೆ ಈ ಹುಡುಗ. ಆ ವಿಡಿಯೋ ಫುಟೇಜ್ ಅನ್ನು ನೋಡಿದ ತಕ್ಷಣ ಗಾಬರಿಯಾಗಿ ಓಡಿ ಹೋಗಿ ಆ ಹುಡುಗನ ಹತ್ರ ಏನಪ್ಪಾ ಈ ರೀತಿ ವಿಡಿಯೋ ಮಾಡಿದ್ಯಲ್ಲ, ಆ ವಿಡಿಯೋದಲ್ಲಿ ನನ್ನ ಮಗಳನ್ನ ಒಬ್ಬ ಕಿಡ್ನಾಪ್ ಮಾಡೋದಕ್ಕೆ ಟ್ರೈ ಮಾಡ್ಬೇಕಾದ್ರೆ ತಕ್ಷಣವೇ ನೀನು ಪೊಲೀಸರ್ಸ್ಗೆ ಕಾಲ್ ಅನ್ನ ಮಾಡಿ ಇನ್ಫಾರ್ಮ್ ಮಾಡ್ಬೇಕಿತ್ತಲ್ಲಪ್ಪ ಅಂತ ಕೇಳಿದ್ರೆ ಅದಕ್ಕೆ ಆ ಹುಡುಗ ಹತ್ಕೊಂಡೆ ನಾನು ನಿಮ್ಮನ್ನ ಸೇಫ್ ಆಗಿ ನೋಡ್ಕೋಬೇಕು ಅಂತಾನೆ ಅನ್ಕೊಂಡೆ ಅಷ್ಟೇನೆ, ಜಸ್ಟ್ ನಿಮ್ಮನ್ನ ಪ್ರೊಟೆಕ್ಟ್ ಮಾಡಿದೆ ಅಷ್ಟೇನೆ ಅಂತ ಹೇಳ್ತಾನೆ. ಇನ್ನ ತುಂಬಾನೇ ಫುಟೇಜಸ್ ಇರುತ್ತೆ. ಅದರಲ್ಲಿ ಕೆಲವೊಂದು ಫುಟೇಜಸ್ ಅನ್ನ ಚೆಕ್ ಮಾಡಿ ನೋಡಿದ್ರಲ್ಲಿ ಒಂದು ವಿಡಿಯೋದಲ್ಲಿ ಈ ಕ್ಲೀನಿಂಗ್ ಆಂಟಿ ಕೈಗೆ ಒಂದು ದೊಡ್ಡ ಕಡ್ಡಿಯನ್ನ ತಗೊಂಡು ನಮ್ಮ ಮೂಗಿ ಹುಡುಗಿಗೆ ಹೊಡೆದು ಹಾಕಿ ಚುಚ್ಚುತ್ತಾರೆ. ಇನ್ ಮುಂದೆ ಈ ರೀತಿ ಮಾಡ್ತೀಯಾ ಅಂತ. ಅವತ್ತು ಏನಕ್ಕಾಗಿ ಇವರು ಇಷ್ಟೊಂದು ಕೋಪದಲ್ಲಿ ಇರ್ತಿದ್ರು, ಏನಕ್ಕಾಗಿ ಅವರ ಮಗಳಿಗೆ ಇಷ್ಟು ಏಟನ್ನು ಹೊಡಿತಿದ್ದಾರೆ ಅಂತ ಗೊತ್ತಿಲ್ಲ. ಅದಕ್ಕೆ ಇನ್ಸ್ಪೆಕ್ಟರ್ ರೂಲ್ಸ್ ಪ್ರಕಾರ ನೀವು ಮಗಳನ್ನ ಈ ರೀತಿ ಹೊಡೆದಿರೋದು ತುಂಬಾನೇ ದೊಡ್ಡ ತಪ್ಪು ಗೊತ್ತಾ, ಇದಕ್ಕಾಗಿ ನಿಮ್ಮನ್ನೇ ಹಿಡಿದು ನಾನು ಜೈಲಿಗೆ ಹಾಕಬಹುದು. ಸರ್ ಏನ್ ಸರ್ ನೀವು ಹೇಳ್ತಾ ಇದ್ದೀರಾ, ಮಕ್ಕಳು ತಪ್ಪು ಮಾಡಿದ್ರೆ ಅವರನ್ನ ತಿಚ್ಚೋದಕ್ಕಾಗಿ ಈ ರೀತಿ ಹೊಡೆದು ತಾನೇ ಬೆಳೆಸಬೇಕು. ಸರಿ ಸರ್ ಅವೆಲ್ಲ ಇರ್ಲಿ, ನನಗೆ ಯಾವ ಪನಿಷ್ಮೆಂಟ್ ಬೇಕಾದ್ರೂ ಕೊಟ್ಕೊಳ್ಳಿ, ಫಸ್ಟ್ ನನ್ನ ಮಗಳನ್ನ ಹುಡುಕಿ ಕಂಡು ಹಿಡಿಯಿರಿ ಅಂತ ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾರೆ. ನಂತರ ಪೊಲೀಸರ್ಸ್ ಈ ಆಂಟಿ ಇರ್ತಿರುವ ಬಿಲ್ಡಿಂಗ್ ಗೆ ಬಂದು ಕ್ಲೀನ್
ಸರ್ಚ್ ಅನ್ನ ಮಾಡ್ತಾರೆ, ಏನಾದ್ರೂ ಪ್ರೂಫ್ ಸಿಗುತ್ತಾ ಅಂತ. ಆ ಮೇಂಟೆನೆನ್ಸ್ ಪಾರ್ಟಿ ಅವನ ಮನೆ ಒಳಗಡೆ ನುಗ್ಗಿ ಸರ್ಚಿಂಗ್ ಅನ್ನ ಮಾಡ್ತಿರ್ತಾರೆ. ಅದೇ ಸಮಯದಲ್ಲಿ ಸ್ಟೇಷನ್ಗೆ ಸ್ಕೂಲಲ್ಲಿ ಕೆಲಸ ಮಾಡುವ ಇನ್ನೊಬ್ಬ ಮೇಂಟೆನೆನ್ಸ್ ಪಾರ್ಟಿ ಕೂಡ ಇಲ್ಲಿಗೆ ಬರ್ತಾನೆ. ಅವರ ಹತ್ರನೂ ಒಂದು ಬೀಗ ಇರುತ್ತೆ. ಇದೇ ಸಿಂಬಲ್ ಅನ್ನೇ ಅವತ್ತು ಮಂಚದ ಕೆಳಗಡೆ ಹೌಸ್ ಇರ್ಬೇಕಾದ್ರೆ ನಮ್ಮ ಕೆಲಸದ ಆಂಟಿ ಅವರು ನೋಡಿರ್ತಾರೆ. ಏನು ಬೀಗ ಇದು, ಏನು ಸಿಂಬಲ್ ಇದು ಅಂತ ಆಂಟಿ ಕೇಳಿದ್ರೆ, ಸುನಾಮಿ ಬಂದಾಗ ರಿಲಿಜಿಯನ್ ವರ್ಷಿಪ್ ಮಾಡ್ತಾ ಇದ್ದ ಒಂದು ಬಿಲ್ಡಿಂಗ್ ಡ್ಯಾಮೇಜ್ ಆಗ್ಬಿಟ್ಟಿದೆ, ಸೊ ಅದನ್ನ ರೆನೋವೇಟ್ ಮಾಡೋದಕ್ಕಾದ ಆ ಬಿಲ್ಡಿಂಗ್ ಆದ ಬೀಗನೇ ಇದು. ಆದ್ರೆ ಆ ಕಡೆಗೇನೆ ಹೋಗಿ ತುಂಬಾ ವರ್ಷಗಳಾಗ್ಬಿಟ್ಟಿದೆ, ಒಂದು ತಿಂಗಳು ಮೇಲೇನೆ ಆಗ್ಬಿಟ್ಟಿದೆ, ಸುಮ್ನೆ ಬಿದ್ದಿದೆ ಅಂತ ಹೇಳ್ತಾರೆ ಹೊಸ ಮೇಂಟೆನೆನ್ಸ್ ಪಾರ್ಟಿ. ಈ ರೀತಿ ಸುಮ್ನೆ ಬಿದ್ದಿರುವ ಜಾಗಕ್ಕೆ ಆ ಮೇಂಟೆನೆನ್ಸ್ ಹುಡುಗ ಅವಾಗ ಹೋಗಿದ್ದು ಬಂದಿರ್ಬೇಕು ಅನ್ಸುತ್ತೆ. ಯಾಕೆಂದ್ರೆ ಅವನ ಹತ್ರ ಯಾವಾಗ್ಲೂ ಆ ಬೀಗ ಇರ್ತಿದೆ. ಅಕಸ್ಮಾತ್ ಮೇ ಬಿ ಇವರ ಮಗಳನ್ನ ಆ ಜಾಗದಲ್ಲಿ ಹೌಸ್ ಇಟ್ಟಿರ್ಬೇಕು ಅಂತ ಈ ಅಮ್ಮ ಅವರು ಡೌಟ್ ಗೆ ಒಳಗಾಗ್ತಾರೆ. ಆದ್ರಿಂದ ಈ ಹೊಸ ಪಾರ್ಟಿ ಅವನ ಬೀಗವನ್ನೇ ತಗೊಂಡು ಪೊಲೀಸ್ಗೆ ಯಾರ ಹತ್ರನೂ ಹೇಳ್ದೆ ಮಾಡ್ದೆ, ಯಾರ ಕಣ್ಣಿಗೂ ಬೀಳ್ದೆ ಕಾರನ್ನ ತಗೊಂಡು ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾರೆ. ಅದೇ ಸಮಯದಲ್ಲಿ ಈ ಕಡೆ ಓನರ್ ಆಂಟಿ ಡೆಲಿವರಿಯನ್ನು ಮಾಡಿ ಕೊಟ್ಬಿಡಪ್ಪ ಅಂತ ಕೇಳಿ ಅವನ ಗಾಡಿಯಲ್ಲಿ ಹತ್ತಿ ಕೂತು ಅವನನ್ನ ಕರ್ಕೊಂಡು ಹೋಗ್ತಿರ್ತಾರೆ. ಏನನ್ನಾದ್ರೂ ಪೇಚಾಡ್ಕೊಂಡೇ ಬರ್ತಿರ್ತಾರೆ. ಪೊಲೀಸರ್ಸ್ ಈ ಕಡೆ ಆ ಮೇಂಟೆನೆನ್ಸ್ ಹುಡುಗನ ಮನೆಯನ್ನ ಸರ್ಚ್ ಮಾಡ್ತಿರ್ಬೇಕಾದ್ರೆ ಅವರಿಗೆ ಒಂದು ಮೊಬೈಲ್ ಫೋನ್ ಸಿಗುತ್ತೆ. ಆ ಫೋನ್ ಅನ್ನು ತಗೊಂಡು ಕಾಲ್ ಮಾಡಿ ನೋಡಿದ್ರೆ ಈ ಕಡೆ ಅಮ್ಮ ಅವರು ಕಾಲ್ ಅನ್ನ ಪಿಕ್ ಮಾಡ್ತಾರೆ. ಸೊ ಮಗಳ ಫೋನ್ ಮೇಂಟೆನೆನ್ಸ್ ಹುಡುಗನ ಮನೆಯಲ್ಲೇ ಸಿಕ್ಕಿದೆ ಅಂದ್ರೆ ಅವನು ಮಗಳನ್ನ ಕಿಡ್ನಾಪ್ ಮಾಡಿರೋದು ಗ್ಯಾರಂಟಿ ಖಚಿತ ಆಯ್ತು. ಆದ್ರೆ ಇವಾಗ ಹುಡುಗಿಯನ್ನ ಏನನ್ನ ಮಾಡ್ಬಿಟ್ಟ ಅನ್ನೋ ವಿಷಯವೇ ನಮಗೆ ಗೊತ್ತಾಗ್ತಿಲ್ಲ. ಆದ್ರೆ ಗಂಡನ ಹೆಸರನ್ನ ಹಾಕಿ ಆಂಟಿ ಅವರ ಫೋನ್ ನಂಬರ್ ಅನ್ನ ಅವರ ಮಗಳಲ್ಲಿ ಸೇವ್ ಮಾಡಿಟ್ಟಿರ್ತಾರೆ. ಅದೇನೇ ಯಾಕೆ ಅಂತ ಇನ್ಸ್ಪೆಕ್ಟರ್ಗೂ ಗೊತ್ತಾಗ್ತಿಲ್ಲ, ನಮಗೂ ಗೊತ್ತಾಗ್ತಿಲ್ಲ. ಈ ಆಂಟಿ ಅವರ ಗಂಡ ನಿಜವಾಗ್ಲೂ ಯಾರು, ಅವನಿಗೆ ಎಲ್ಲಿ ಇರ್ತಿದ್ದಾನೆ ಏನು ಅಂತ ಅವನ ಬಗ್ಗೆ ಡೀಟೇಲ್ಸ್ ಅನ್ನ ಗ್ಯಾದರ್ ಮಾಡ್ರಪ್ಪ ಅಂತ ಇನ್ಸು ಯಾರಿಗೋ ಕಾಲ್ ಅನ್ನ ಮಾಡಿ ಆರ್ಡರ್ ನ ಮಾಡ್ತಾರೆ. ಅದೇ ಸಮಯದಲ್ಲಿ ಇನ್ನೊಂದು ಕಡೆ ನೋಡ್ಬೇಕಾದ್ರೆ ಈ ಮೇಂಟೆನೆನ್ಸ್ ಹುಡುಗ ಎಲ್ಲೆಲ್ಲ ಕೆಲಸ ಮಾಡ್ತಿರ್ತಾನೋ ಅಲ್ಲಿಗೆಲ್ಲ ಪೊಲೀಸರ್ಸ್ ಹೋಗಿ ಅವನ ಬಗ್ಗೆ ವಿಚಾರಿಸ್ತಿರ್ತಾರೆ. ಒಂದು ಜಾಗದಲ್ಲಿ ಪೊಲೀಸರ್ಸ್ ತುಂಬಾನೇ ನಿಂತಿರೋದನ್ನು ನೋಡಿದ ಈ ಮೇಂಟೆನೆನ್ಸ್ ಪಾರ್ಟಿ ಗಾಡಿಯನ್ನ ಅಲ್ಲಿಗೆ ಬಿಡದೆ ಹಾಗೆ ತಿರುಗಿಸ್ಕೊಂಡು ಬೇರೆ ಕಡೆ ಹೋಗ್ತಾನೆ. ಅದೇ ಸಮಯದಲ್ಲಿ ಓನರ್ ಆಂಟಿಗೆ ಒಂದು ಫೋನ್ ಕಾಲ್ ಬರುತ್ತೆ. ಆಂಟಿ ಅವರ ರಿಲೇಟಿವ್ ಯಾರೋ ಒಬ್ಬರು ಅವರಿಗೆ ಕಾಲ್ ಅನ್ನ ಮಾಡಿ ಆ ಮೇಂಟೆನೆನ್ಸ್ ಹುಡುಗ ಒಂದು ಸೀರಿಯಲ್ ಕಿಲ್ಲರ್ ಅಂತೆ, ಅವನ ಮೇಲೆ ಪೊಲೀಸರ್ಸ್ ಡೌಟ್ ಪಡ್ತಿದ್ದಾರೆ, ಸೊ ನೀನು ಹುಷಾರಾಗಿದ್ಕೋ ಅಂತ ಫೋನ್ ಅಲ್ಲಿ ಹೇಳಿದ ತಕ್ಷಣ ಈ ಆಂಟಿ ಗಾಬರಿ ಆಗೋಗ್ತಾರೆ. ಇದ್ರುವೆ ಅದನ್ನ ಹೊರಗಡೆ ತೋರಿಸ್ಕೊಳ್ದೆ ರಾಂಗ್ ಕಾಲ್ ಅಂತ ಹೇಳ್ತಾರೆ. ಸರಿ ಹಾಡನ್ನಾದ್ರೂ ಕೇಳೋಣ ಅಂತ ರೇಡಿಯೋವನ್ನು ಆನ್ ಮಾಡಿದ್ರೆ ಅದರಲ್ಲಿ ಬರುವ ನ್ಯೂಸ್ ಅಲ್ಲೂ ಹೇಳ್ತಾರೆ ಆ ಮೇಂಟೆನೆನ್ಸ್ ಹುಡುಗನ ಮೇಲೇನೆ ಡೌಟ್ ಆಗಿರ್ತಿದೆ, ಅವನೊಬ್ಬ ಪೊಲೀಸರಿಂದ ಹುಡುಕಲಾಗುವ ಕ್ರಿಮಿನಲ್ ಅಂತ ಅನೌನ್ಸ್ ಆಗ್ತಿರುತ್ತೆ. ಇದು ಸಾಕಾಗಲ್ಲ ಅಂತ ಕಾರಿನ ಡ್ಯಾಶ್ ಬೋರ್ಡ್ ಮೇಲೇನೆ ಒಂದು ಸುತ್ತಿಗೆ ಬೇರೆ ಇರುತ್ತೆ. ಅವು ಎಲ್ಲವನ್ನು ನೋಡಿ ಆ ಆಂಟಿ ತುಂಬಾನೇ ಗಾಬರಿ ಆಗ್ತಿರ್ತಾರೆ. ಅದೇ ಸಮಯದಲ್ಲಿ ಕಾರನ್ನ ತಗೊಂಡು ಬಂದಿದ್ದ ಆಂಟಿ ರಿಲಿಜಿಯನ್ ವರ್ಷಿಪ್ ಮಾಡುವ ಬಿಲ್ಡಿಂಗ್ ಇರ್ತಿದೆ ಅಲ್ವಾ, ಆ ಜಾಗಕ್ಕೆ ಬಂದು ನೋಡ್ಬೇಕಾದ್ರೆ ಒಂದು ಕೈ ಮಾತ್ರ ಹೊರಗಡೆ ಬಿದ್ದಿರುತ್ತೆ. ತಕ್ಷಣವೇ ಆ ಜಾಗದಲ್ಲಿ ಎಲ್ಲವನ್ನು ಕೆದಕಿ ನೋಡ್ಬೇಕಾದ್ರೆ ಒಂದು ಮುಖ ಸಿಗುತ್ತೆ. ಮತ್ತೆ ಕೆದಕ್ತಾ ನಂತರ ಒಂದು ತಲೆ, ಮತ್ತೆ ಇನ್ನೊಂದು ತಲೆ. ಮೂವರು ಹುಡುಗಿಯರು ಕಾಣೆಯಾಗ್ಬಿಟ್ರು ಅಂತ ನಾವು ನೋಡಿದ್ವಲ್ವಾ, ಆ ಮೂವರು ಹುಡುಗಿಯರ ತಲೆ ಮಾತ್ರ ಇಲ್ಲಿ ಬಿದ್ದಿದೆ, ಬಾಡಿ ಗೀಡಿ ಅಂತ ಏನುವೇ ಇಲ್ಲ. ಎರ್ರ ಬಿರಿ ತುಂಡು ತುಂಡಾಗಿ ಕತ್ತರಿಸಿಟ್ಟಿದ್ದಾನೆ ಅನ್ಸುತ್ತೆ. ಅದನ್ನ ನೋಡಿ ತುಂಬಾನೇ ಗಾಬರಿ ಆಗೋಗ್ತಾರೆ ಆಂಟಿ. ಆದ್ರೆ ಇವರ ಮಗಳ ಬಾಡಿ ಮಾತ್ರ ಆ ಜಾಗದಲ್ಲಿ ಇಲ್ಲ. ಸೊ ತನ್ನ ಮಗಳಿಗೆ ಏನಾಯ್ತು ಅಂತ ತುಂಬಾನೇ ಭಯ ಬೀಳ್ತಾರೆ. ಇನ್ನೊಂದು ಕಡೆ ನೋಡಿದ್ರೆ ಆ ಸೀರಿಯಲ್ ಕಿಲ್ಲರ್ ಓನರ್ ಆಂಟಿಯನ್ನ ಗಾಡಿಯೆಲ್ಲ ಕಟ್ಟಾಕಿಟ್ಬಿಡ್ತಾನೆ. ರೆನೋವೇಟ್ ಮಾಡ್ತಿರುವ ಒಂದು ಬಿಲ್ಡಿಂಗ್ ಒಳಗಡೆ ಹೋಗ್ತಾನೆ. ಅಲ್ಲಿಗೆ ಬಂದು ನೋಡ್ಬೇಕಾದ್ರೆ ಒಳಗಡೆ ಆ ರಿಲಿಜಿಯನ್ ಪಾಸ್ಟರ್ ಅನ್ನೇ ಕಟ್ಟಾಕಿಟ್ಟಿರ್ತಾನೆ. ಇವನಿಗೆ ಆ ಸ್ಕೂಲಲ್ಲಿ ಕೆಲಸವನ್ನು ತಕ್ಕೊಟ್ಟಿದ್ದೆ ಇವರಿಗೇನೆ ಹೊಡೆದು ಆ ಜಾಗದಲ್ಲಿ ಕಟ್ಟಾಕಿಟ್ಟಿದ್ದಾನೆ. ಅಯ್ಯಯ್ಯ ಪಾಪಿ ಇವನು. ಕಟ್ ಮಾಡಿದ್ರೆ ಇವಾಗ ಈ ಕಥೆಗೇನೆ ಒಂದು ಚೂರು ಸಂಬಂಧನೇ ಇಲ್ಲದೆ ಇರುವ ಒಬ್ಬಳು ಹುಡುಗಿಯನ್ನ ತೋರಿಸ್ತಾರೆ. ಸ್ವಲ್ಪ ಸ್ಪೆಷಲ್ ಚೈಲ್ಡ್ ಈ ಹುಡುಗಿ, ಆ ಸ್ಕೂಲಲ್ಲಿ ಇರುವ ಸ್ಪೆಷಲ್ ಕ್ಲಾಸ್ ಅಲ್ಲಿ ಓದುವ ಹುಡುಗಿ. ನಮ್ಮ ಮೇಂಟೆನೆನ್ಸ್ ಪಾರ್ಟಿಯ ಮಗಳೇನೆ ಅನ್ಸುತ್ತೆ. ಅಪ್ಪ ಮತ್ತೆ ಮಗಳು ಅಷ್ಟೊಂದು ಪ್ರೀತಿಯಿಂದ ಇರ್ತಿದ್ದಾರೆ. ಅಮ್ಮ ಇಲ್ಲ ಅನ್ಸುತ್ತೆ, ಆದ್ರಿಂದ ಆ ಹುಡುಗಿಗೆ ಎಲ್ಲವೇ ಇವರೇನೆ, ಇವರಿಗೂ ಎಲ್ಲವೇ ಆ ಹುಡುಗಿನೇ. ನಮ್ಮ ಮೇಂಟೆನೆನ್ಸ್ ಪಾರ್ಟಿ ಅವರ ಮಗಳು ಮತ್ತೆ ನಮ್ಮ ಮೂಗಿ ಹುಡುಗಿ ಇಬ್ಬರೇನೆ ತುಂಬಾನೇ ಕ್ಲೋಸ್ ಫ್ರೆಂಡ್ಸ್ ಅನ್ಸುತ್ತೆ. ಒಟ್ಟಿಗೆನೆ ಇರ್ತಿದ್ದಾರೆ, ಒಟ್ಟಿಗೆನೆ ಫೋನ್ ಅಲ್ಲಿ ಮಾತಾಡ್ತಾರೆ, ಮಾಡ್ತಾರೆ, ಆಡ್ತಾರೆ ಎಲ್ಲವೇ. ಹೀಗಿರ್ಬೇಕಾದ್ರೆ ಒಂದು ದಿನ ಆ ಸ್ಪೆಷಲ್ ಚೈಲ್ಡ್ ಹುಡುಗಿಗೆ ಬರ್ತ್ಡೇ ಬರುತ್ತೆ. ಹುಡುಗ ಬಗ್ಗೆ ನಾನು ಕೇಕ್ ಅನ್ನು ತಗೊಂಡ್ ಬರ್ತೀನಿ ಅಂತ ಹೇಳಿ ಅಪ್ಪ ಕೇಕ್ ಅನ್ನು ತಗೊಂಡ್ ಬರ್ತಿರ್ತಾರೆ. ಅದೇ ಸಮಯದಲ್ಲಿ ಇಲ್ಲಿ ಸ್ಕೂಲಲ್ಲಿ ಇವತ್ತು ನಿನಗೆ ಬರ್ತ್ಡೇ ಅಲ್ವಾ, ತಗೊಂಡು ನಿನಗೆ ಕಿರೀಟ ಅಂತ ಹೇಳಿ ಮುಳ್ಳಿಂದ ಮಾಡಲಾಗಿರುವ ಕಿರೀಟವನ್ನ ರೆಡಿ ಮಾಡಿ ಅದನ್ನ ಈ 4 ಕಿಡಿಗೇಡಿಗಳು ಸೇರಿ ಆ ಹುಡುಗಿ ತಲೆಗೆ ಹಾಕಿ ಅಮುಕ್ತಾರೆ. ನೆತ್ತಿ ಪೂರ್ತಿ ರಕ್ತ ಸುರಿತಿರುತ್ತೆ. ರ್ಯಾಗಿಂಗ್ ಮಾಡೋದಾಗಿದ್ರು ಒಂದು ಲಿಮಿಟ್ ಇಲ್ವಾ, ತುಂಬಾನೇ ಕ್ರೂರವಾಗಿ ಬಿಹೇವ್ ಮಾಡ್ತಿರ್ತಾರೆ. ಇದು ಸಾಕಾಗಲ್ಲ ಅಂತ ಅವಳನ್ನ ಅವಮಾನ ಮಾಡಿ, ಅವಳಿಗೆ ಇರಿಟೇಟ್ ಮಾಡಿ, ಅವಳ ಕೂದಲನ್ನ ಕಟ್ ಮಾಡಿ ಅದನ್ನ ಒಂದು ವಾಟರ್ ಬಾಟಲ್ಗೆ ಹಾಕಿ ಚೆನ್ನಾಗಿ ಶೇಕ್ ಮಾಡಿ ಅದೇ ನೀರನ್ನೇ ಆ ಹುಡುಗಿಗೆ ಕುಡಿಸ್ತಾರೆ. ಫೋರ್ಸ್ ಮಾಡಿ ಕುಡಿಸ್ತಾರೆ. ಖಾಲಿ ಆಗಿದ್ದ ತಕ್ಷಣ ಮತ್ತೆ ಕೂದಲನ್ನ ಕಟ್ ಮಾಡು, ಬಾಟ್ಲಿಗೆ ಹಾಕು, ಶೇಕ್ ಮಾಡು, ಮತ್ತೆ ಆ ನೀರನ್ನ ಹುಡುಗಿಗೆ ಕುಡಿಸು. ನುಂಗೆ ಅಂತ ಹೊಟ್ಟೆಗೆ ಬೇರೆ ಗೊತ್ತಿರ್ತಾರೆ. ರಾಕ್ಷಸಿಗಳ ರೈತಿ ಬಿಹೇವ್ ಮಾಡ್ತಿರ್ತಾರೆ 4 ಕೇಡಿಗಳುವೆ. ಇವು ಎಲ್ಲವನ್ನೂ ಆ 4 ಪೊರ್ಕಿಗಳಲ್ಲಿ ಒಬ್ಬಳು ಬೇರೆ ವಿಡಿಯೋ ಮಾಡ್ಕೊತಿರ್ತಾಳೆ. ಆಮೇಲೆ ನಮ್ಮ ಮೂಗಿ ಹುಡುಗಿ ಮತ್ತೆ ಮೇಂಟೆನೆನ್ಸ್ ಪಾರ್ಟಿಯ ಮಗಳು ಇಬ್ಬರು ಸೇರಿ ಏಟಾಗಿ ಬಿದ್ದಿರುವ ಒಂದು ಪಾರಿವಾಳವನ್ನ ಕಾಪಾಡಿ ಸೇಫ್ ಆಗಿಟ್ಟಿರ್ತಾರೆ. ಆ ಪಾರಿವಾಳ ಇರುವ ಬ್ಯಾಸ್ಕೆಟ್ ಅನ್ನ ಏನೋ ಫುಟ್ಬಾಲ್ ಆಟ ಆಡೋ ರೀತಿ ತೂದು ಬಿಸಾಕ್ತಿರ್ತಾರೆ. ಆ ಪಾರಿವಾಳಕ್ಕೆ ಏನಾದ್ರೂ ಆಗ್ಬಿಡುತ್ತಾ ಅಂತ ಸಿಚುವೇಶನ್ ಅಲ್ಲಿ ಕೂಡ ಆ ಸ್ಪೆಷಲ್ ಚೈಲ್ಡ್ ಹುಡುಗಿ ಅಳ್ತಿರ್ತಾಳೆ, ಪ್ಲೀಸ್ ಅದನ್ನು ಕೊಟ್ಬಿಡಿ ಅಂತ, ಅದನ್ನ ಏನು ಮಾಡ್ಬೇಡಿ, ಅದನ್ನ ಬಿಟ್ಬಿಡಿ ಅಂತಿರ್ತಾಳೆ. ಒಬ್ಳು ಹುಡುಗಿ ಅದನ್ನ ಕಿತ್ತು ತಗೊಂಡು ಹೋಗಿ ಮೇಲಿಂದ ಕೆಳಗಡೆ ಹಾಕ್ಬಿಡ್ತೀನಿ ಅಂತ ಹೆದರ್ಸ್ತಾಳೆ. ಮಿಕ್ಕಿರುವ ಪುರ್ಕಿಗಳು ಆ ಕನ್ನಡಿಯನ್ನು ಹಾಕಿರ್ತಾರೆ ಅಲ್ವಾ ಸೀಲಿಂಗ್ ಅಲ್ಲಿ, ಅದ್ರ ಮೇಲೆ ತಳ್ಳಿ ಆ ಹುಡುಗಿಯನ್ನ ನಿಲ್ಸೋದು. ಅದನ್ನು ನೋಡಿ ಹೆದರಿ ಹುಡುಗಿ ಈ ಕಡೆ ಓಡಿ ಬಂದ್ಬಿಡ್ತಿರ್ತಾಳೆ. ಇಲ್ಲಿ ನೋಡು, ನೀನಾಗಿದ್ ಹೋಗಿ ಆ ಕನ್ನಡಿ ಮೇಲೆ ನಿಂತ್ಕೋಬೇಕು, ಇಲ್ಲಾಂದ್ರೆ ನೋಡು ಈ ಬ್ಯಾಸ್ಕೆಟ್ ಅಲ್ಲಿ ಇರ್ತಾ ಇರುವ ಪಾರಿವಾಳವನ್ನ ಕೆಳಗಡೆ ಹಾಕ್ಬಿಡ್ತೀನಿ ಅಂತ ಒಬ್ಳು ಹೆದರ್ಸ್ತಾಳೆ.
ಅದೇ ಸಮಯದಲ್ಲಿ ಈ ಕಡೆ ನೋಡ್ಬೇಕಾದ್ರೆ ಆ ಜಾಗಕ್ಕೆ ನಮ್ಮ ಮೂಗಿ ಹುಡುಗಿ ಬರ್ತಾಳೆ. ಅಮಾಯಕ್ಕೆ ನಡೀತಿರುವ ಗೋಳನ್ನು ನೋಡಿ ನಮ್ಮ ಹುಡುಗಿಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ತನ್ನ ಫ್ರೆಂಡ್ ಅವಳ ಕಂಡೀಷನ್ ಅನ್ನು ನೋಡಿ ಟೆನ್ಷನ್ ಆಗಿದೆ ನಮ್ಮ ಹುಡುಗಿ ಕೈಗೆ ಒಂದು ಸಿಸರ್ ಅನ್ನ ತಗೋತಾಳೆ. ಸಿಸರ್ ಅನ್ನ ಟೈಟ್ ಆಗಿ ಹಿಡ್ಕೊಂಡು ಆ 4 ಜನರಿಗೂ ಚುಚ್ಚಿ ಸಾಯಿಸ್ಬಿಡೋಣ ಅಂತ ಮುಂದೆ ಬರ್ಬೇಕಾದ್ರೆ ಅಲ್ಲಿ ಆ ಹುಡುಗಿರ ಕೈಯಲ್ಲಿ ಕ್ಯಾಮೆರಾ ಇರುತ್ತೆ, ವಿಡಿಯೋ ರೆಕಾರ್ಡಿಂಗ್ ಅನ್ನ ಮಾಡ್ತಿರ್ತಾರೆ. ಅದೇ ಸಮಯಕ್ಕೆ ಕರೆಕ್ಟ್ ಆಗಿ ಆ ಜಾಗಕ್ಕೆ ನಮ್ಮ ಕ್ಲೀನಿಂಗ್ ಲೇಡಿ ಅವರು ಕೂಡ ಬಂದ್ಬಿಡ್ತಾರೆ. ತನ್ನ ಮಗಳನ್ನ ಆ ಜಾಗದಲ್ಲಿ ನೋಡ್ಬಿಟ್ಟು ಅವಳ ಕೈಯಲ್ಲಿ ಸಿಸರ್ ಇರೋದನ್ನ ನೋಡಿ ಗಾಬರಿಯಾಗಿ ಹೋಗ್ತಾರೆ. ಅಲ್ಲಿ ಆ ಸ್ಪೆಷಲ್ ಚೈಲ್ಡ್ ಹುಡುಗಿಗೆ ನಡೀತಾ ಇರುವ ಘೋರ ಕ್ರೂರ ಇವೆಲ್ಲ ಏನು ಅವರಿಗೆ ದೊಡ್ಡದಾಗಿ ಅನಿಸ್ತಿಲ್ಲ. ಅವರ ಮಗಳನ್ನ ಮಾತ್ರ ಆ ಜಾಗದಿಂದ ಕಾಪಾಡಿ ಕರ್ಕೊಂಡು ಹೋದ್ರೆ ಸಾಕು ಅಂತ ನೋಡ್ತಿರ್ತಾರೆ. ಬೇಡ ಬಾರೆ ಕ್ಯಾಮೆರಾ ಇರ್ತಿದೆ, ಅವಳು ಹೇಗೆ ಬೇಕಾದ್ರೂ ಇರ್ಲಿ, ಏನ್ ಬೇಕಾದ್ರೂ ಆಗ್ಲಿ, ಅವಳಿಗೆ ನನಗೆ ನನ್ನ ಮಗಳೇ ಇಂಪಾರ್ಟೆಂಟ್ ಅಂತ ಹೇಳಿ ತನ್ನ ಮಗಳನ್ನ ಅವಳಿಂದ ದರ ಅಂತ ಹೇಳ್ಕೊಂಡು ಹೋಗ್ಬಿಡ್ತಾರೆ. ಹೆಲ್ಪ್ ಮಾಡೋದಕ್ಕೆ ಬಂದಿದ್ದ ನಮ್ಮ ಅಮಾಯಕಿ ಮೂಗಿ ಹುಡುಗಿಯನ್ನ ಕೂಡ ಅವರ ಅಮ್ಮ ಬೇಡ ಅಂತ ಅವರು ಹೆಲ್ಪ್ ಮಾಡದೆ ಮಗಳನ್ನು ಹೆಲ್ಪ್ ಮಾಡೋದಕ್ಕೆ ಬಿಡದೆ ಅಲ್ಲಿಂದ ಹೇಳ್ಕೊಂಡು ಹೋಗ್ಬಿಡ್ತಾರೆ. ಕೆಳಗಡೆ ಕರ್ಕೊಂಡ್ ಬಂದ್ರೆ ನಾನು ಬರೋದಿಲ್ಲ, ನನಗೆ ನನ್ನ ಫ್ರೆಂಡ್ ತುಂಬಾನೇ ಇಂಪಾರ್ಟೆಂಟ್ ಅಂತ ಹುಡುಗಿ ಹಠ ಮಾಡ್ತಾಳೆ. ಅಲ್ಲೇನೆ ಕೂತು ಅಳ್ತಿರ್ತಾಳೆ. ಆದ್ರಿಂದ ಅಮ್ಮ ಸರಿ ಆಯ್ತು ನಾನು ಹೋಗಿ ಅವಳನ್ನ ಕಾಪಾಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಅನ್ಕೊಂಡು ರಿಟರ್ನ್ ಈ ಕ್ಲೀನಿಂಗ್ ಆಂಟಿ ಮೇಲ್ಗಡೆ ಹತ್ತಿ ಹೋಗ್ಬೇಕಾದ್ರೆ ಆ ಸಮಯದಲ್ಲಿ ಪಾರಿವಾಳವನ್ನ ಕೆಳಗಡೆ ಹಾಕ್ಲಾ, ಇಲ್ಲ ನೀನು ಆ ಕನ್ನಡಿ ಮೇಲೆ ಹತ್ತಿ ನಿಂತ್ಕೋತೀಯ ಅಂತ ಹೆದರ್ಸ್ಬೇಕಾದ್ರೆ ಆ ಹುಡುಗಿ ಬೇರೆ ದಾರಿ ಇಲ್ಲದೆ ಪಾರಿವಾಳವನ್ನ ಕಾಪಾಡೋದಕ್ಕಾಗಿ ಈ ಸಲ ಕನ್ನಡಿ ಮೇಲೆ ಹತ್ತಿ ನಿಂತ್ಕೋಬೇಕಾದ್ರೆ ಆ ಕನ್ನಡಿ ಹೊಡೆದೋಗಿ ಕೆಳಗಡೆ ಬಿದ್ದು ಹೋಗ್ತಾಳೆ ಹುಡುಗಿ. ಅದರ ನಂತರ ಈ 4 ಜನರು ಅಲ್ಲಿಂದ ಎದ್ದು ಬಿದ್ದು ಕಿಡಿಗೇಡಿಗಳು ಓಡಿ ಬರ್ತಾರೆ. ಆ ರೀತಿ ಹುಡುಗಿಯರು ಗಾಬರಿಯಾಗಿ ಓಡಿ ಬಂದಿದ್ರಲ್ಲಿ ಅವರು ವಿಡಿಯೋ ಮಾಡ್ತಿದ್ರಲ್ವಾ, ಆ ಫೋನ್ ಎಲ್ಲೋ ಕೆಳಗಡೆ ಬಿದ್ದೋಗುತ್ತೆ. ಟ್ಯಾರ್ ಅಡಿಗೆ ಹೋಗಿ ಸಿಗೋಕೋ ಬಿಟ್ಟಿರುತ್ತೆ, ಅದನ್ನ ತಗೊಳ್ಳೋದಕ್ಕೆ ಆಗೋದಿಲ್ಲ. ಫಸ್ಟ್ ಈ ಜಾಗವನ್ನ ಬಿಟ್ಟು ನಾವು ಹೋಗ್ಬೇಕು ಅಂತ ಹೆದರ್ಕೊಂಡ 4 ಹುಡುಗಿಯರುವೆ ಅಲ್ಲಿಂದ ಓಡೋಗ್ತಾರೆ, ಫೋನ್ ತಗೊಳ್ಳಿಲ್ಲ. ನಂತರ ನಮ್ಮ ಅಮಾಯಕ ಹುಡುಗಿನ ಮೇಲ್ಗಡೆ ಓಡಿ ಬಂದು ನೋಡ್ಬೇಕಾದ್ರೆ ಕನ್ನಡಿ ಹೊಡೆದೋಗಿ ನಮ್ಮ ಸ್ಪೆಷಲ್ ಹುಡುಗಿ ಕೆಳಗಡೆ ಬಿದ್ದಿರ್ತಾಳೆ. ಅದನ್ನು ನೋಡಿದ ಅಮ್ಮ ಮತ್ತೆ ಮಗಳು ಅಳ್ತಾರೆ, ಎದೆ ಬಡ್ಕೋತಾರೆ. ಆದ್ರೆ ಆವಾಗ ಕೂಡ ಆ ಹುಡುಗಿಯನ್ನ ಅಲ್ಲಿಂದ ಅಮ್ಮ ಅವ್ರಿಗೆ ಎಳ್ಕೊಂಡು ಹೋಗ್ಬಿಡ್ತಾರೆ. ಅದರ ನಂತರ ಹುಡುಗಿಯ ತಂದೆ ನಮ್ಮ ಮೇಂಟೆನೆನ್ಸ್ ಪಾರ್ಟಿ ಆ ಸ್ಕೂಲ್ಗೆ ಬರ್ತಾರೆ. ತನ್ನ ಮಗಳು ಸತ್ತ ಮೇಲೆ ತನ್ನ ಮಗಳ ಬುಕ್, ಅವಳ ಥಿಂಗ್ಸ್, ಕೆಲವೊಂದು ಐಟಮ್ಸ್ ಎಲ್ಲ ಸ್ಕೂಲ್ ಅಲ್ಲಿ ಇರುವ ಅವಳ ಲಾಕರ್ ಅಲ್ಲಿ ಇರುತ್ತೆ. ಸೊ ಆ ಹುಡುಗಿಯ ಲಾಕರ್ ಬಾಕ್ಸಿನ ಕೀಯನ್ನ ತಂದೆ ಅವರ ಕೈಗೆ ಕೊಟ್ಬಿಡ್ತಾರೆ ಆ ಸ್ಕೂಲಿನ ಮ್ಯಾನೇಜ್ಮೆಂಟ್. ಆ ರೀತಿ ಮಗಳ ಐಟಮ್ಸ್ ಅನ್ನ ತಂದೆ ಅವರು ಕಲೆಕ್ಟ್ ಮಾಡ್ತಿರ್ಬೇಕಾದ್ರೆ ಒಳಗಡೆ ಒಂದು ಫೋನ್ ಇರುತ್ತೆ. ಆ ಫೋನ್ ಅನ್ನ ತಗೊಂಡು ನೋಡಿದ್ರೆ ಆ ಕಿಡಿಗೇಡಿಗಳ ಒಂದು ಫೋನ್ ಚಾರ್ ಕೆಳಗಡೆ ಬಿದ್ದೋಗ್ಬಿಟ್ಟಿತ್ತಲ್ಲ, ತಗೊಳ್ದೆ ಓಡಿ ಹೋಗ್ಬಿಟ್ರಲ್ಲ, ಆ ಫೋನಿನೇ ಅದು. ಅದ್ರಲ್ಲಿ ತನ್ನ ಮಗಳನ್ನ ಅವ್ರುಗಳು ಎಷ್ಟು ಟಾರ್ಚರ್ ಮಾಡಿದ್ದಾರೆ, ಹೇಗೆಲ್ಲ ಹಿಂಸೆ ಕೊಟ್ಟಿದ್ದಾರೆ ಅನ್ನೋದಕ್ಕಾದ ಡೀಟೇಲ್ಸ್ ಎಲ್ಲವೂ ಇರುತ್ತೆ. ಆ ವಿಡಿಯೋ ಹಾಗೆ ಇರುತ್ತೆ. ಅದನ್ನ ನೋಡಿದ ತಕ್ಷಣ ತುಂಬಾನೇ ಬೇಜಾರಾಗ್ತಾರೆ, ಅದು ನೊರಳ್ತಾರೆ ಪಾಪ. ಸೊ ಆ 4 ಹುಡುಗಿಯರ ಗತಿಯನ್ನು ಮುಗಿಸ್ಬೇಕು ಅಂತ ಡಿಸೈಡ್ ಮಾಡ್ಕೋತಾರೆ ತಂದೆ. ಅದೇ ಕೋಪದಲ್ಲಿ ಹಾಲ್ ಬಿದ್ದಿರುವ ಬಿಲ್ಡಿಂಗ್ ಗೆ ಹೋಗಿ ಆ 3 ಹುಡುಗಿಯರ ಕಥೆಯನ್ನು ಮುಗಿಸಿರ್ತಾರೆ. ನಂತರ ಕೆಳದಾಗ ಬಿದ್ದಿದ್ದ ಸ್ಕೂಲ್ ಬಸ್ಸಿನ ಒಳಗಡೆ ಇರ್ತಾ ಇದ್ದ HM ಅವರ ಮಗಳು, ಪ್ರಿನ್ಸಿ ಅವರ ಮಗಳನ್ನ ಅವಳ ಕಥೆಯನ್ನು ಮುಗಿಸ್ತಾರೆ. ಇವನ್ನೆಲ್ಲ ಮಾಡಿದ್ದು ತನ್ನ ಮಗಳ ಸಾವಿಗೆ ರಿವೆಂಜ್ ತಗೊಳ್ಳೋದಕ್ಕಾಗಿನೇ. ತನ್ನ ಮಗಳ ಜೊತೆ ತುಂಬಾನೇ ಆಸೆಯಿಂದ ಬೋಟ್ ಅಲ್ಲಿ ಹೋಗ್ಬೇಕು ಅನ್ನೋದೇ ಇವರ ಆಸೆ. ಅವರ ಮಗಳಿಗೂ ಕೂಡ ಅದೇನೇ ಆಸೆ. ಅದಕ್ಕಾಗಿ ಇವರೇನೇ ನೋಡಿ ಮಾಡಿ ಒಂದು ಬೋಟ್ ಅನ್ನ ರೆಡಿ ಮಾಡಿರ್ತಾರೆ ಚಿಕ್ಕದಾಗಿ. ಇವಾಗ ನಮ್ಮ ಮಗಳೇ ನಮ್ಮ ಜೊತೆ ಇಲ್ಲ ಅಂದ್ಮೇಲೆ ಆ ಬೋಟ್ ಏನಕ್ಕೆ ಅಂತ ಬೋಟಿಗೆ ಬೆಂಕಿಯನ್ನ ಇಟ್ಬಿಡ್ತಾರೆ. ಆದ್ರೆ ಇದರಲ್ಲಿ ಪಾಸ್ಟರ್ ಅವರ ತಪ್ಪು ಏನಿರ್ತಿದೆ, ಅವರನ್ನ ಏನಕ್ಕಾಗಿ ಕಟ್ಟಾಕಿಟ್ಟಿದ್ದಾರೆ ಅಂತ ನೋಡಿದ್ರೆ ಇವಾಗ ಮತ್ತೆ ಒಂದು ಫ್ಲಾಶ್ ಬ್ಯಾಕ್. ಕನ್ನಡಿ ಹೊಡೆದ ಹುಡುಗಿ ಹಾಗೆ ಕೆಳಗಡೆ ಬೀಳ್ತಾಳೆ ಅಲ್ವಾ, ಆವಾಗ ಕೆಳಗಡೆ ಕ್ಲಾಸ್ ಅನ್ನ ತಗೋತಿರೋದು ಪಾಸ್ಟರ್ ಅವರೇ. ಕೆಳಗಡೆ ಹುಡುಗಿ ಬಿದ್ದಿದ್ದ ತಕ್ಷಣವೇ ಅವರು ತಲೆನ ಎತ್ತಿ ಮೇಲ್ ನೋಡಿದ್ರೆ ಮೇಲಿಂದ 4 ಪುರ್ಕಿ ಹುಡುಗಿಯರುವೆ ಕೆಳಗಡೆ ನೋಡಿ ನಿಂತಿರ್ತಾರೆ. ಅವರು ಮಾಡಿದ ರ್ಯಾಗಿಂಗ್ ಅಲ್ಲೇ ಹುಡುಗಿ ಇಲ್ಲಿ ಕೆಳಗಡೆ ಬಿದ್ದು ಸತ್ತಿದ್ದಾಳೆ ಅನ್ನೋ ವಿಷಯ ಇವರಿಗೆ ಗೊತ್ತಾಗ್ತಿದೆ. ಇನ್ನ ಮಗು ಅದು ಸತ್ತಿಲ್ಲ, ಜೀವಂತವಾಗಿ ಇರ್ತಾ ಇದೆ, ಪೇಚಾಡ್ತಿರುತ್ತೆ. ಆದ್ರೆ ಇವರಿಗೆ ಏನನ್ನ ಮಾಡೋದಂತ ಗೊತ್ತಾಗ್ತಿಲ್ಲ. ಪೊಲೀಸಸ್ ಆ ಜಾಗಕ್ಕೆ ಬರ್ತಾರೆ, ಸೆಕ್ಯೂರಿಟೀಸ್ ಯಾರನ್ನು ಒಳಗಡೆ ಬಿಡ್ತಿಲ್ಲ. ಆವಾಗ್ಲೇನೆ ಮಗಳಿಗಾಗಿ ಕೇಕ್ ಅನ್ನು ತಗೊಂಡು ಬಂದಿರ್ತಾರೆ ತಂದೆ. ಆ ಹುಡುಗಿಯ ಬರ್ತ್ಡೇ ದಿನ ಅಲ್ವಾ ಇವತ್ತು. ಸೊ ತನ್ನ ಮಗಳೇ ಕೆಳಗಡೆ ಬಿದ್ದು ಸಾಯುವ ಸ್ಟೇಜ್ ಅಲ್ಲಿ ಇರ್ತಿದ್ದಾಳೆ ಅಂತ ತಿಳಿದ ತಕ್ಷಣ ಅಪ್ಪ ಕಿರ್ಚ್ಕೊಂಡು ಒಳಗಡೆ ಓಡಿ ಬರ್ತಾರೆ. ಮಗಳು ಈ ರೀತಿ ಗತಿಯಲ್ಲಿ ಬಿದ್ದಿರೋದನ್ನ ನೋಡಿ ಅವರ ತಂದೆಗೆ ಹೇಗಾಗ್ಬೇಕು, ಎದೆ ಬಡ್ಕೊಂಡು ಅಯ್ಯೋ ಅಂತ ಅಳ್ತಿರ್ತಾರೆ ಪಾಪ. ಆ ರೀತಿ ಸಾಯುವ ಸ್ಟೇಜ್ ಅಲ್ಲಿ ಇರ್ತಿರ್ಬೇಕಾದ್ರೂ ಕೂಡ ದೇವತೆ ಆ ಮಗು ಸಾರಿ ಅಪ್ಪ ಅಲ್ಬೇಡಿ ಅಂತ ಹೇಳುತ್ತೆ. ಹೇಗೆ ಇದ್ರ ಮೇಲೆ ಅಳ್ದೇ ಇರೋದಕ್ಕೆ ಆಗುತ್ತೆ ಒಬ್ಬ ತಂದೆ ಕೈಯಲ್ಲಿ? ಅಯ್ಯೋ ನನ್ನ ಮಗಳೇ ಅಂತ ಬಿದ್ದು ಬಿದ್ದು ಅಳ್ತಾರೆ. ಅದೇ ಸಮಯದಲ್ಲಿ ಪ್ರಿನ್ಸಿಪಲ್ ವಿಷಯ ಏನು ಅಂತ ಗೊತ್ತಾಗಿ ಆ ಕಡೆ ಬರ್ತಾರೆ. ಆವಾಗ ಅವರ ಹತ್ರ ಪಾಸ್ಟರ್ ಎಲ್ಲ ವಿಷಯವನ್ನು ಹೇಳ್ಬೇಕಾದ್ರೆ ಅದಕ್ಕೆ ಪ್ರಿನ್ಸಿ ಪಾಸ್ಟರ್ ಹತ್ರ ಈ ವಿಷಯವನ್ನು ಹೊರಗಡೆ ಹೇಳ್ಬೇಡಿ, ಹೊರಗಡೆ ಗೊತ್ತಾದ್ರೆ 4 ಹುಡುಗಿಯರ ಲೈಫ್ ಹಾಳೋಗ್ಬಿಡುತ್ತೆ, ನನ್ನ ಮಗಳ ಲೈಫ್ ಕೂಡ ಅದ್ರಲ್ಲೇ ಇರ್ತಿದೆ ಅಂತ ಅದು ಇದು ಅಂತ ಹೇಳಿ ಪಾಸ್ಟರ್ ಅನ್ನ ಕರೆಕ್ಟ್ ಮಾಡ್ಬಿಡ್ತಾರೆ ಪ್ರಿನ್ಸಿ. ತಪ್ಪು ಮಾಡಿದ ಮಗಳನ್ನ ಸ್ಟ್ರಿಕ್ಟ್ ಆಗಿ ಸಾಕ್ಬೇಕಾಗಿರೋದೇ ತಂದೆ ಅವನ ಕೆಲಸ. ಆದ್ರೆ ಮಗಳು ಮಾಡುವ ತಪ್ಪನ್ನ ಮುಚ್ಚಾಕಿನೇ ಸಾಕಿ ಬಂದಿದ್ದಾರೆ ಈ ಪ್ರಿನ್ಸಿ. ಯಾವ ಜಾಗದಲ್ಲೂ ಈ ಪ್ರಿನ್ಸಿ ಮಗಳನ್ನ ಸ್ಟ್ರಿಕ್ಟೇ ಮಾಡಿರ್ಲಿಲ್ಲ. ಒಂದು ಸೀನ್ ಅಲ್ಲಿ ಕೂಡ ಅದನ್ನ ನಾವು ನೋಡ್ಲಿಲ್ಲ. ಪೊಲೀಸ್ ಬಂದು ವಿಚಾರಿಸಬೇಕಾದ್ರೆ ಆವಾಗ ಪಾಸ್ಟರ್ ಈ ಹುಡುಗಿ ಮೇಲಿಂದ ಜಂಪ್ ಮಾಡಿ ಕೆಳಗಡೆ ಬಿದ್ದು ತನ್ನನ್ನ ತಾನೇ ಕುದ್ಕೋಬಿಟ್ಲು, ಅದನ್ನ ನಾನು ನನ್ನ 2 ಕಣ್ಣಾರೆ ನೋಡ್ದೆ ಅಂತ ಸುಳ್ಳು ಸಾಕ್ಷ್ಯನ ಹೇಳಿರ್ತಾರೆ ಪಾಸ್ಟರ್. ಮಗುವನ್ನ ಎತ್ಕೊಂಡು ಹಾಸ್ಪಿಟಲ್ಗೆ ಹೋಗೋಣ ಅಂತ ಓಡಿ ಹೋಗ್ತಾರೆ ತಂದೆ. ಆದ್ರೆ ಅಷ್ಟರಲ್ಲಿ ಮಗು ಸತ್ತೋಗ್ಬಿಡುತ್ತೆ. ಆಮೇಲೆ ತನ್ನ ಮಗಳಿಗೆ ನ್ಯಾಯ ಸಿಗ್ಬೇಕು, ತನ್ನ ಮಗಳಿಗೆ ಏನು ತಾನೇ ನಡೀತು ಅಂತ ಎಲ್ಲ ನಿಜವನ್ನು ತಿಳ್ಕೊಳ್ಳೋದಕ್ಕಾಗಿ ಆ ಸ್ಕೂಲ್ ಕಡೆನೆ ಯಾವಾಗ್ಲೂ ಹುಚ್ಚಿನ ರೀತಿ ತಿರುಗಾಡಿರ್ತಾರೆ ಈ ತಂದೆ. ಕೆಲವೊಬ್ರು ಒಳ್ಳೆದನ್ನ ಹೇಳಿ ಅವರನ್ನ ಸಮಾಧಾನ ಮಾಡ್ತಿರ್ತಾರೆ. ಹಾಗಿರ್ಬೇಕಾದ್ರೇನೆ ಈ ಪಾಸ್ಟರ್ ಈ ಅಪ್ಪನ ಗತಿಯನ್ನ ನೋಡ್ಬಿಟ್ಟು ಅಯ್ಯೋ ಪಾಪ ಏನಪ್ಪ ನಿನಗೆ ಸಮಸ್ಯೆ, ಏನಪ್ಪ ಬೇಕು ಅಂತ ಕೇಳಿರ್ತಾರೆ. ನನಗೆ ಒಂದು ಕೆಲಸ ಮಾತ್ರ ತಕ್ಕೊಡಿ, 4 ದಿನ ಆಯ್ತು ಊಟ ಮಾಡಿ ಅಂತ ಹೇಳಿ ಕೇಳ್ಕೋಬೇಕಾದ್ರೆ ಆ ಪಾಸ್ಟರ್ ಸ್ಕೂಲ್ ಒಳಗಡೆನೆ ಈ ತಂದೆಯವರಿಗೆ ಒಂದು ಕೆಲಸವನ್ನ ತಕ್ಕೊಟ್ಟಿರ್ತಾರೆ.
ಅದೇನೆ ಆ ಮೇಂಟೆನೆನ್ಸ್ ಬಾಯ್ ಕೆಲಸ. ಹೀಗೇನೆ ಸ್ಕೂಲ್ ಒಳಗಡೆ ಕೆಲಸಕ್ಕೆ ಬಂದಿರ್ತಾರೆ. ಸೊ ಇವಾಗ ಪ್ರೆಸೆಂಟ್ ಅಲ್ಲಿ ನನ್ನ ನೆಕ್ಸ್ಟ್ ಬಳಿ, ನನ್ನ ನೆಕ್ಸ್ಟ್ ಟಾರ್ಗೆಟ್ ನೀವೇನೆ ಅಂತ ಹೇಳಿ ಸುದ್ದಿಗೆನ ತಗೊಂಡು ಅವರಿಗೆ ಹೊಡೆಯೋದಕ್ಕೆ ಕೈಯನ್ನ ಮೇಲ್ ತಗೋತಾನೆ ನೋಡಿ. ಅದೇ ಸಮಯದಲ್ಲಿ ಹಿಂದೆಯಿಂದ ನಮ್ಮ ಅಮಾಯಕಿ ಹುಡುಗಿಯ ಅಮ್ಮ, ನಮ್ಮ ಕ್ಲೀನಿಂಗ್ ಆಂಟಿ ಓಡಿ ಬಂದು ಅವನಿಗೆ ಒಂದು ಕಿಕ್ಕು, ಅವನಿಗೇನೆ ಏಟು. ನಂತರ ಇಬ್ಬರು ಜೋರಾಗಿ ಜಗಳ ಮಾಡ್ಕೋತಿರ್ತಾರೆ. ಒಂದು ಸ್ಟೇಜ್ ಅಲ್ಲಿ ಆಂಟಿ ಅವರ ಕೈಗೆ ಸುದ್ದಿಗೆ ಸಿಗ್ಬೇಕಾದ್ರೆ ಅದನ್ನು ತಗೊಂಡು ಅವನಿಗೆ ಒಂದೇ ಏಟು ಹೊಡೆದು ಸಾಯಿಸ್ಬಿಡೋಣ ಅಂತ ಟ್ರೈ ಮಾಡ್ತಾರೆ. ಆವಾಗ ತಪ್ಪನ್ನ ಮಾಡಿದ್ದು ನಾನು, ಇವನ ಮೇಲೆ ಯಾವುದೇ ತಪ್ಪು ಇಲ್ಲ ಅನ್ನೋ ರೀತಿ ಏಟು ಬೀಳ್ಬೇಕಾಗಿದ್ದ ಮೇಂಟೆನೆನ್ಸ್ ಮ್ಯಾನ್ ತಲೆ ಅವನ ಮೇಲೆ ಇವರು ಅಡ್ಡ ಬಿದ್ದು ಅವರ ತಲೆಗೆ ಏಟನ್ನ ತಗೋತಾರೆ. ಅಷ್ಟೇ ಪಾಸ್ಟರ್ ಅವರ ಕತೆ ಮುಗೀತು. ಯಾರಿಂದ? ನಮ್ಮ ಕ್ಲೀನಿಂಗ್ ಆಂಟಿ ಅವರ ಕೈಯಿಂದ. ನಂತರ ಆಂಟಿಯನ್ನ ಕೆಳಗಡೆ ತಳ್ಬಿಟ್ಟು ಅವರ ಕುತ್ತಿಗೆಯನ್ನು ಹಿಡಿದು ಸಾಯಿಸೋದಕ್ಕೆ ಟ್ರೈ ಮಾಡ್ತಾನೆ. ಆವಾಗ ಆಂಟಿ ಕೆಳಗಡೆ ಬಿದ್ದಿರುವ ಒಂದು ಶಾರ್ಪ್ ಆದ ಸ್ಟಿಕ್ ಅನ್ನ ತೆಗೆದು ಅವನ ಹೊಟ್ಟೆಗೆ ಚುಚ್ಬಿಟ್ಟು ನನ್ನ ಮಗಳು ಎಲ್ಲಿ, ನನ್ನ ಮಗಳು ಎಲ್ಲಿ, ನನ್ನ ಮಗಳನ್ನ ನಾನು ನೋಡ್ಬೇಕು ಅಂತ ಕಿರ್ಚ್ತಾನೆ ಇರ್ತಾರೆ. ಜೋರು ಜಗಳ ನಡೆಯುತ್ತೆ. ಕೈಗೆ ಸಿಗೋದು ಎಲ್ಲವನ್ನು ಯೂಸ್ ಮಾಡಿ ಒಬ್ಬರಿಗೊಬ್ಬರು ಹೊಡೆದಾಡ್ಕೋತಾರೆ. ಮತ್ತೆ ಓಡಿ ಬಂದ ಆಂಟಿಗೆ ಶೋಲ್ಡರ್ ಕಿಕ್ ಕೊಡ್ತಾನೆ. ಆ ಕಡೆ ಪಾಸ್ಟರ್ ಬಿದ್ದಿರ್ತಾರೆ, ಈ ಕಡೆ ಆಂಟಿ ಅವರು ಬಿದ್ದಿರ್ತಾರೆ. ಪಾಸ್ಟರ್ ಅವರು ಇನ್ನ ಸತ್ತಿಲ್ಲ, ಜೀವಂತವಾಗಿ ಇರ್ತಿದ್ದಾರೆ. ತನಗೆ ಬೀಳ್ಬೇಕಾಗಿದ್ದ ಏಟಿಗೆ ಅಡ್ಡ ಬಿದ್ದು ಅವರು ಆ ಏಟನ್ನ ತಗೊಂಡು ನಮ್ಮನ್ನ ಕಾಪಾಡಿದ್ರಲ್ಲ, ಫಸ್ಟ್ ಅವರನ್ನ ನಾವು ಕಾಪಾಡೋಣ ಅಂತ ಅವರನ್ನ ಎತ್ಕೊಂಡು ಬಂದು ಕಾರ್ಗೆ ಹಾಕ್ತಾನೆ. ಗಾಡಿಯನ್ನು ತಗೊಂಡು ಹೋಗ್ತಿರ್ತಾನೆ. ಹಾಗಿರ್ಬೇಕಾದ್ರೇನೆ ನನಗೆ ಬೇಗನೆ ಆಂಬುಲೆನ್ಸ್ ಬೇಕಾಗಿದೆ ಅಂತ ಆಂಬುಲೆನ್ಸ್ ಗೆ ಕಾಲ್ ಅನ್ನು ಮಾಡಿ ಹೇಳ್ತಾನೆ. ಈ ಗ್ಯಾಪ್ ಅಲ್ಲಿ ಗಾಡಿ ಒಳಗಡೆ ಲಾಕ್ ಆಗಿದ್ದ ಆಂಟಿ ತಪ್ಪಿಸ್ಕೊಂಡು ಹೊರಗಡೆ ಬಂದ್ಬಿಟ್ಟಿರ್ತಾರೆ. ಏಟಾಗಿ ಅನ್ಕಾನ್ಶಿಯಸ್ ಆಗಿ ಕೆಳಗಡೆ ಬಿದ್ದಿರುವ ನಮ್ಮ ಅಮಾಯಕಿ ಹುಡುಗಿ ಅಮ್ಮನನ್ನ ಎಬ್ಬಿಸ್ತಾರೆ. ಆಮೇಲೆ ಅಲ್ಲಿರುವ ಇನ್ನೊಂದು ಕಾರನ್ನ ತಗೊಂಡು ಇವರು ಆ ಗಾಡಿಯನ್ನು ಚೇಸ್ ಮಾಡಿ ಹೋಗ್ತಿರ್ತಾರೆ. ಸರಿ, ಪೊಲೀಸ್ಗೆ ಕಾಲ್ ಮಾಡೋಣ ಅಂತ ಓನರ್ ಆಂಟಿ ಟ್ರೈ ಮಾಡ್ಬೇಕಾದ್ರೆ ನಮ್ಮ ಮೂಗಿ ಅವರ ಅಮ್ಮ ಕ್ಲೀನಿಂಗ್ ಆಂಟಿ ಟೋಟಲ್ ಆಗಿ ಅವರ ಬ್ಯಾಗ್ ಅನ್ನು ಕಿತ್ತು ಹೊರಗಡೆ ಬಿಸಾಕ್ಬಿಡ್ತಾರೆ. ಏನಕ್ಕಾಗಿ ಆಂಟಿ ಪೊಲೀಸ್ ಬೇಡ ಅಂತ ಅನ್ಕೋತಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಆ ಗಾಡಿಯನ್ನು ಫಾಲೋ ಮಾಡಿ ಸಿಕ್ಕಾಪಟ್ಟೆ ಸ್ಪೀಡ್ ಆಗಿ ಡ್ರೈವ್ ಮಾಡಿ ಬರ್ತಿರ್ತಾರೆ ಆಂಟಿ. ಸರಿಯಾದ ಚೇಸಿಂಗು, ಡ್ಯಾಶು ಅಂತ ಅದು ಇದು ಅಂತ ನಡೆಯುತ್ತೆ. ಕೊನೆಗೆ ಇವರ ಕಾರು ಹಾಗೆ ಡ್ಯಾಶ್ ಮಾಡಿ ದಬಾಕೊಳ್ಳುತ್ತೆ. ಆ ಮೇಂಟೆನೆನ್ಸ್ ಮ್ಯಾನ್ ಅವನ ವ್ಯಾನ್ ಕೂಡ ಸರಿಯಾಗಿ ಡ್ಯಾಮೇಜ್ ಆಗ್ಬಿಟ್ಟಿರುತ್ತೆ. ಅನ್ಕಾನ್ಶಿಯಸ್ ಆಗಿ ಬಿದ್ದಿರ್ತಾನೆ. ಆವಾಗ ಆಂಟಿ ಅವನ ಹತ್ರ ಬಂದು ಅವನಿಗೆ ಹೊಡೆದು ಕಾರ್ ವಿಂಡೋ ಡೋರ್ ಅನ್ನು ಹೊಡೆದು ಹಾಗೆ ಅವನ ತಲೆನ ಹಿಡ್ಕೊಂಡು ನನ್ನ ಮಗಳು ಎಲ್ಲಿ ಅಂತ ಕೇಳಿದ್ರೆ, ನಿನ್ನ ಮನೆ ಮೇಲೆ ಇರ್ತಾ ಇರುವ ತೋಟದ ಮಣ್ಣನ್ನ ಕೆದಕ್ ನೋಡು ಅಂತ ಹೇಳ್ತಾನೆ. ನನ್ನ ಮಗಳು ನಿನ್ನ ಹತ್ರ ಏನನ್ನು ಹೇಳಿದ್ಲು ಅಂತ ಅಮ್ಮ ತುಂಬಾನೇ ಶಾಕಿಂಗ್ ಆಗಿ ಕೇಳ್ತಿರ್ತಾರೆ. ಹಾಗಾದ್ರೆ ಟೆರೆಸ್ ಮೇಲೆ ಇರ್ತಾ ಇರುವ ತೋಟದಲ್ಲಿ ಏನೋ ಒಂದು ವಿಷಯ ಅಡಗಿದೆ, ಅದು ಏನು ಅಂತ ಈ ಅಮ್ಮ ಮತ್ತೆ ಮಗಳಿಗೆ ಮಾತ್ರವೇ ಗೊತ್ತಿದೆ ಅನ್ಸುತ್ತೆ. ಅದು ಇವಾಗ ಇವನಿಗೆ ಗೊತ್ತಾಗ್ಬಿಟ್ಟಿದೆ ಅನ್ಸುತ್ತೆ. ನನ್ನ ಮಗಳು ಏನನ್ನು ಹೇಳಿದ್ಲು ನಿನ್ನ ಹತ್ರ ಅಂತ ಮತ್ತೆ ಕೇಳ್ಬೇಕಾದ್ರೆ, ನಾವು ಎಲ್ಲರೂ ಪಾಪ ಮಾಡಿರೋರೆ ಅಂತ ಹೇಳ್ತಾನೆ ಮೇಂಟೆನೆನ್ಸ್ ಮ್ಯಾನ್. ಅಲ್ಲಿ ಒಂದು ಗ್ಲಾಸ್ ಚೂರು ಸಿಗ್ಬೇಕಾದ್ರೆ ಅದನ್ನ ತೆಗೆದು ಅವನ ಬಾಯಿಗೆ ಚುಚ್ಚುತ್ತಾರೆ ಆಂಟಿ. ನನ್ನ ಮಗಳನ್ನ ನನಗೆ ರಿಟರ್ನ್ ಕೊಟ್ಬಿಡು ಅಂತ ಕೇಳಿ ಕಿರ್ಚ್ಕೊತಿರ್ತಾರೆ ಆಂಟಿ. ಇವಾಗ ನಿನಗೆ ಗೊತ್ತಾಗ್ತಿದ್ಯಾ ಈ ನೋವು ಹೇಗಿರ್ತಿದ್ಯಾ ಅಂತ? ನನ್ನ ಮಗಳು ಕಷ್ಟಕ್ಕೆ ಒಳಗಾಗ್ತಿರ್ಬೇಕಾದ್ರೆ ಅವಳನ್ನ ಕಾಪಾಡಬೇಕು ಅಂತ ನಿನಗೆ ಅನಿಸ್ಲಿಲ್ಲ ಅಲ್ವಾ? ಅದು ಇದು ಒಂದಾಗ್ಬಿಡುತ್ತಾ? ಎಲ್ಲಿ ನನ್ನ ಮಗಳು ಅಂತ ಕೇಳಿ ಅವನನ್ನ ತುಂಬಾನೇ ಟಾರ್ಚರ್ ಮಾಡ್ತಾಳೆ. ನಿನ್ನ ಮಗಳಿಗೆ ಸ್ವಾತಂತ್ರ್ಯ ಸಿಕ್ಬಿಟ್ಟಿದೆ, ಹೋಗಲ್ಲೇ ಅಂತ ಹೇಳಿ ಕ್ಲೀನಿಂಗ್ ಆಂಟಿಗೆ ಒಂದೇ ಕಿಕ್ಕು ಅಷ್ಟೇ ಹಾರಿ ಬಂದು ಹೊರಗಡೆ ಬೀಳ್ತಾರೆ. ನಂತರ ಗಾಡಿಯನ್ನ ಸ್ಪೀಡ್ ಆಗಿ ಡ್ರೈವ್ ಮಾಡಿ ಮುಂದೆ ಹೋಗ್ತಾನೆ ಇರ್ತಾನೆ. ಆಪೋಸಿಟ್ ಅಲ್ಲಿ ಅಡ್ಡ ಬರುವ ಪೊಲೀಸಸ್ ಮೇಲೆನೆ ಡ್ಯಾಶ್ ಮಾಡೋ ರೀತಿ ಹೋಗ್ತಾನೆ. ಆದ್ರೆ ಅವನ ಹತ್ರ ಇರುವ ಒಂದು ಬುಕ್ ಕೆಳಗಡೆ ಬಿದ್ದು ಆಕ್ಸಿಲೇಟರ್ ಮಧ್ಯೆ ಬಂದು ಕೂತ್ಕೊಬಿಡುತ್ತೆ. ಮೇಲೇನೆ ಗಾಡಿಯನ್ನು ಬಿಡೋದಕ್ಕೆ ಬಂದಿದ್ದಾನಲ್ಲ ಅಂತ ಟೆನ್ಷನ್ ಆಗಿ ಇನ್ಸ್ಪೆಕ್ಟರ್ ಕೂಡ ಶೂಟ್ ಮಾಡ್ಬಿಡ್ತಾರೆ. ಆದ್ರೆ ಆ ಬುಲೆಟ್ ಇಟ್ಟು ಸೀಟಿಗೆನೆ ಬಿದ್ದಿರುತ್ತೆ. ಇವನು ಅನ್ಕಾನ್ಶಿಯಸ್ ಆಗಿ ಸ್ಟೇರಿಂಗ್ ಮೇಲೆ ಬಿದ್ದಿರ್ತಾನೆ. ಹಿಂದೆ ನೋಡಿದ್ರೆ ಪಾಸ್ಟರ್ ಇನ್ನ ಜೀವಂತವಾಗಿ ಇರ್ತಿದ್ದಾರೆ. ಸೊ ಆಂಬುಲೆನ್ಸ್ ಅನ್ನ ಕರೆದು ಎಲ್ಲರನ್ನು ಕಾಪಾಡ್ತಾರೆ. ಕಟ್ ಮಾಡಿದ್ರೆ ಇವಾಗ ಮತ್ತೆ ಇನ್ನೊಂದು ಫ್ಲಾಶ್ ಬ್ಯಾಕ್. ಆ ಫ್ಲಾಶ್ ಬ್ಯಾಕ್ ಅಲ್ಲಿ ಇವಾಗ ಕ್ಲೀನಿಂಗ್ ಆಂಟಿಯಾಗಿ ಇರ್ತಾ ಇರುವ ನಮ್ಮ ಅಮಾಯಕಿ ಹುಡುಗಿಯ ಅಮ್ಮ ಅವಾಗ ಒಂದು ಆರಾಮಾದ ಹೌಸ್ ವೈಫ್ ಆಗಿ ಇದ್ದಿದ್ದಾರೆ. ಮನೇಲೆ ಇದ್ದಿರ್ತಾರೆ. ಅವರ ಫಸ್ಟ್ ಗಂಡ ಸತ್ತೋಗ್ಬಿಟ್ಟಿರ್ತಾನೆ. ಸೊ ಫಸ್ಟ್ ಗಂಡನಿಗೆ ಹುಟ್ಟಿದ ಮಗುನೆ ನಮ್ಮ ಅಮಾಯಕ ಹುಡುಗಿ ಮೂಗಿ ಹುಡುಗಿ. ನಂತರ ಎರಡನೇದಾಗಿ ಒಂದು ಒಳ್ಳೆ ವ್ಯಕ್ತಿಯನ್ನ ಕಂಡಿಡ್ತೇನೆ ಮದುವೆ ಆಗಿರ್ತಾರೆ. ಅವರು ಇವಾಗ ಎಲ್ಲೋ ಹೊರಗಡೆ ಕೆಲಸಕ್ಕೆ ಹೋಗಿದ್ದಾರೆ. ಸೊ ನಾಳೆನೆ ಆ ಎರಡನೇ ಹಸ್ಬೆಂಡ್ ಮನೆಗೆ ರಿಟರ್ನ್ ಬರ್ತಿದ್ದಾರೆ. ಸೊ ಇವತ್ತು ಈ ಆಂಟಿ ಎಲ್ಲೋ ಹೊರಗಡೆ ಹೋಗಿದ್ದು ರಿಟರ್ನ್ ಮನೆಗೆ ಬರ್ಬೇಕಾದ್ರೆ ಮನೆಯಲ್ಲಿರುವ ಬಾತ್ರೂಮ್ ಸೈಡ್ ಅಲ್ಲಿ ಏನೋ ಒಂಥರ ವಿಚಿತ್ರವಾದ ಸದ್ದಾಗ್ತಿರುತ್ತೆ. ಬಾತ್ರೂಮ್ ಕಡೆ ಹೋಗಿ ಇವರು ಏನೋ ಒಂದು ವಿಷಯವನ್ನ ನೋಡ್ತಾರೆ. ಅದನ್ನು ನೋಡಿ ತುಂಬಾನೇ ಶಾಕ್ ಆಗ್ತಾರೆ. ಅದು ಏನು ಅಂತ ನಮಗೆ ತೋರಿಸೋದಿಲ್ಲ. ಫಟ್ ಅಂತ ಬಾತ್ರೂಮ್ ಡೋರ್ ಅನ್ನು ಕ್ಲೋಸ್ ಮಾಡ್ತಾಳೆ. ಹಿಂದೆ ತಿರುಗಿ ನೋಡಿದ್ರೆ ಅವಳ ಹಸ್ಬೆಂಡ್ ನಿಂತಿರ್ತಾನೆ. ನಾಳೆ ತಾನೇ ನೀವು ಬರೋದಾಗಿತ್ತು, ಏನು ಇವತ್ತೇನೆ ಬಂದ್ಬಿಟ್ಟಿದ್ದೀರಾ ಅಂತ ಕೇಳಿದ್ರೆ, ನೀನೇನೆ ಇಷ್ಟು ಸೌಂದರ್ಯವಾಗಿ ಮೇಕಪ್ ಅನ್ನ ಮಾಡ್ಕೋಬಿಟ್ಟು ಎಲ್ಲಿಗೆ ಹೋಗಿದ್ದು ಬರ್ತಿದ್ಯಾ? ಎಲ್ಲಿಗೆ ಹೋಗಿದ್ದೆ? ಯಾರನ್ನೇ ನೋಡೋದಕ್ಕೆ ಹೋಗಿದ್ದೆ ಅಂತ ತುಂಬಾನೇ ಕ್ರೂರವಾಗಿ ಹೊಡಿತಿರ್ತಾನೆ. ಏನೋ ಹುಡುಗರಿಗೆ ಹೊಡೆಯೋ ರೀತಿ ಎರ್ರ ಬಿರಿ ಆಂಟಿಗೆ ಹೊಡಿತಿರ್ತಾನೆ. ಒಂದು ಲಿಮಿಟೇ ಇಲ್ಲ ಅನ್ನೋ ರೀತಿ ಅವರಿಗೆ ತುಂಬಾನೇ ಹೊಡೆದು ಟಾರ್ಚರ್ ಮಾಡ್ತಿರ್ತಾನೆ. ಅವನ ಟಾರ್ಚರ್ ಅನ್ನು ತಡ್ಕೊಳಕ್ಕೆ ಆಗದೆ ಇವರುವೆ ಕೈಗೆ ಒಂದು ಚಾಕುವನ್ನು ತಗೋತಾರೆ. ಹೊಡಿತ್ಯಾ? ನನಗೆ ನೀ ಚುಚ್ಬಿಡ್ತೀಯಾ? ನನ್ನನ್ನು ಸಾಯಿಸ್ಬಿಟ್ಟು ನಂತರ ಊಟಕ್ಕೆ ಏನೇ ಮಾಡ್ತೀಯಾ? ನಾನಿಲ್ಲಾಂದ್ರೆ ನೀನು ಹೊರಗಡೆ ಹೋಗಿ ಭಿಕ್ಷೆನೆ ಬೇಡಬೇಕು ಗೊತ್ತಾ ಅಂತ ಹೇಳಿ ಆಂಟಿಯನ್ನ ಹಿಡಿದು ಎಳ್ಕೊಂಡು ಹೋಗಿ ಹೊರಗಡೆ ತೊಳ್ಬಿಡ್ತಾನೆ. ಮನೆಯಿಂದ ಹೊರಗಡೆ ಹಾಕ್ಬಿಟ್ಟು ಇವನು ಡೋರ್ ಅನ್ನು ಕ್ಲೋಸ್ ಮಾಡ್ಬೇಕಾದ್ರೆ ಬೇಡಾರಿ ಅಂತ ಕಿರ್ಚಿ ಆಂಟಿ ಕೈಯನ್ನ ಅಡ್ಡ ಕೊಟ್ಬಿಡ್ತಾರೆ. ಅವರ ಕೈಗೆ ಜೋರಾಗಿ ಏಟಾಗ್ಬಿಡುತ್ತೆ. ಹಾಗಿದ್ರು ಕೂಡ ಸ್ವಲ್ಪ ಕೂಡ ಕರುಣೆ ನೋಡದೆ ಮತ್ತೆ ಡಮ್ ಡಮ್ ಅಂತ ಹೊಡೆದು ಅವರನ್ನ ಕಂಪ್ಲೀಟ್ ಆಗಿ ಮನೆ ಬಿಟ್ಟು ಹೊರಗಡೆ ಹಾಕ್ಬಿಡ್ತಾನೆ. ಮನೆ ಡೋರ್ ಅನ್ನು ಲಾಕ್ ಮಾಡಿ ಕೀಯನ್ನು ತೆಗೆದು ಹೊರಗಡೆ ದೂರ ಬಿಸಾಕ್ಬಿಡ್ತಾನೆ. ಹೇಗೋ ಆ ಬೀಗವನ್ನ ಕಂಡು ಹಿಡಿದು ಮತ್ತೆ ಅವಳು ಮೇಲ್ಗಡೆ ಬಂದು ಡೋರ್ ಅನ್ನು ಓಪನ್ ಮಾಡೋದಕ್ಕೆ 1 ಗಂಟೆ
ಟೈಮ್ ಆಗುತ್ತೆ, ಅಷ್ಟರಲ್ಲಿ ನಾವು ಆಲ್ರೆಡಿ ಮಾಡ್ತಾ ಇದ್ದ ಕೆಲಸವನ್ನ ಮಾಡಿ ಕಂಪ್ಲೀಟ್ ಮಾಡೋಣ ಅಂತ ಈ ಹಸ್ಬೆಂಡ್ ಡಿಸೈಡ್ ಮಾಡ್ತಾನೆ. ಈ ಕಥೆಯನ್ನೆಲ್ಲ ಆ ಕಡೆ ಇರ್ತಾ ಇರುವ ಹೌಸ್ ಓನರ್ ಆಂಟಿ ನೋಡ್ತಾನೆ ಇರ್ತಾರೆ. ಅವರ ಮನೆಯಿಂದಾನೇ ಹೊರಗಡೆ ನೋಡ್ತಿರ್ತಾರೆ, ಆದ್ರೆ ಏನನ್ನು ಕೇಳ್ಕೊಳ್ಳೋದಿಲ್ಲ, ವಿಚಾರಿಸೋದಿಲ್ಲ. ಬೀಗವನ್ನ ಹುಡುಕಿ ಆಂಟಿ ಹೊರಗಡೆ ಬರ್ತಾರೆ. ಆವಾಗ ರೋಡ್ ಸೈಡ್ ಅಲ್ಲಿ ಪ್ಲಾಟ್ಫಾರ್ಮ್ ಅಲ್ಲಿ ಅಂಗಡಿಗಳೆಲ್ಲ ಹಾಕಿರ್ತಾರೆ ಅಲ್ವಾ, ಅವರೆಲ್ಲ ಇದನ್ನ ನೋಡ್ತಾನೆ ಇರ್ತಾರೆ. ಅವ್ರುಗಳು ನೋಡಿದ್ರು ಕೂಡ ಇದು ಏನು ಅಂತ ದೊಡ್ಡದಾಗಿ ಕೇರ್ ಮಾಡೋದಿಲ್ಲ. ಈ ವಿಷಯದ ಬಗ್ಗೆ ಅವರ ಹತ್ರ ವಿಚಾರಿಸೋದಿಲ್ಲ. ಎಲ್ಲರೂ ಅವರವರ ಕೆಲಸನೇ ಇಂಪಾರ್ಟೆಂಟ್, ಅವರವರ ಫ್ಯಾಮಿಲಿನೇ ಇಂಪಾರ್ಟೆಂಟ್ ಅಂತ ಇರ್ತಿದ್ದಾರೆ. ಅಂದ್ರೆ ನಮಗೆ ಯಾಕೆ ಪ್ರಾಬ್ಲಮ್ ಅನ್ನೋ ರೀತಿ. ಹಾಗಿರ್ಬೇಕಾದ್ರೆ ಸಡನ್ ಆಗಿ ಈ ಕ್ಲೀನಿಂಗ್ ಆಂಟಿಗೆ ಏನ್ ಅನಿಸ್ತೋ ಏನೋ, ಎಳ್ನೀರನ್ನ ಕಟ್ ಮಾಡೋದಕ್ಕೆ ಮಡಗಿರುವ ಮಚ್ಚನ ಕೈಗೆ ತಗೊಂಡು ಬೇರೆ ಮನೆಗೆ ಹೊರಡುತ್ತಾರೆ. ಹಾಗೆ ಅಲ್ಲಿಗೆ ಫ್ಲಾಶ್ ಬ್ಯಾಕ್ ಅನ್ನ ಕಟ್ ಮಾಡಿ ಇವಾಗ ಪ್ರೆಸೆಂಟ್ ಹಾಸ್ಪಿಟಲ್ ಗೆಲ್ಲ ಕರ್ಕೊಂಡು ಹೋಗಿ ಆ ಮೇಂಟೆನೆನ್ಸ್ ಮ್ಯಾನ್ ಗೆ ಟ್ರೀಟ್ಮೆಂಟ್ ಎಲ್ಲ ಕೊಡ್ಸಿರ್ತಾರೆ ಪೊಲೀಸರ್ಸ್. ಆವಾಗ ಕೂಡ ಕ್ಲೀನಿಂಗ್ ಆಂಟಿ ಅಲ್ಲಿಗೆ ಬಂದು ನನ್ನ ಮಗಳು ಎಲ್ಲಿ ಅಂತ ಕೇಳ್ತಿರ್ತಾರೆ. ಅವರ ಮನೆ ಟೆರೆಸ್ ಅಲ್ಲಿ ಇರ್ತಾ ಇರುವ ತೋಟದಲ್ಲಿ ಊತಾಕಿಟ್ಟಿದ್ದೀನಿ ಅಂತ ಪೊಲೀಸರ್ಸ್ ಗೆ ಹೇಳಿರ್ತಾನೆ. ಸೊ ತಕ್ಷಣವೇ ಪೊಲೀಸರ್ಸ್ ಅದನ್ನ ತೋಡಿ ನೋಡೋಣ ಅಂತ ಅಲ್ಲಿಗೆ ಬರ್ತಾರೆ. ಆ ರೀತಿ ಬರೋ ದಾರಿಯಲ್ಲಿ ಸಿಕ್ಕಾಪಟ್ಟೆ ಕ್ರೌಡ್ ಮೇಂಟೆನೆನ್ಸ್ ಮ್ಯಾನ್ ಅನ್ನ ಹಾಕಿ ಎರ್ರಾ ಬೆರ್ರಿ ಹೊಡಿತಾರೆ. ಇವನನ್ನ ಸಾಯಿಸಬೇಕು ಅಂತ ಹೋರಾಡ್ತಿರ್ತಾರೆ. ಇದ್ರು ಎಲ್ಲವನ್ನು ದಾಟಿ ಅವನನ್ನ ಕರ್ಕೊಂಡು ಹೇಗೋ ಟೆರೆಸ್ ಗೆ ಬಂದು ಸೇರ್ತಾರೆ ಪೊಲೀಸು. ಟೆರೆಸ್ ತೋಟದಲ್ಲಿ ತೋಡಿ ನೋಡ್ಬೇಕಾದ್ರೆ ಕೆಳಗಡೆ ಒಂದು ಡೆಡ್ ಬಾಡಿ ಇರುತ್ತೆ. ಅದರ ಕೆಳಗಡೆ ನಮ್ಮ ಅಮಾಯಕ ಹುಡುಗಿ ಯಾವಾಗ್ಲೂ ಒಂದು ಡ್ರಾಯಿಂಗ್ ಅನ್ನ ಡ್ರಾ ಮಾಡ್ತಿರ್ತಾಳೆ ಅಲ್ಲ, ಒಂದು ಡೆಡ್ ಬಾಡಿ, ಅದ್ರ ಮೇಲೆ ಒಂದು ಗಿಡ ಬೆಳೆದಿರುತ್ತೆ. ಆ ಗಿಡ ಪೂರ್ತಿ ಫುಲ್ ಹಣ್ಣುಗಳು ತುಂಬಿಕೊಂಡಿರೋ ರೀತಿ ಅವೆಲ್ಲ ಪೀಸ್ ಪೀಸ್ ಆಗಿ ಹರಿದೋಗಿರುತ್ತೆ. ಅದನ್ನೆಲ್ಲ ಪೊಲೀಸು ಕಲೆಕ್ಟ್ ಮಾಡಿ ಎತ್ತಿಟ್ಟು ನೋಡ್ಬೇಕಾದ್ರೆ ಅವ್ರುಗಳು ಆ ಪೇಂಟಿಂಗ್ ಅಲ್ಲಿ ಏನನ್ನ ನೋಡ್ತಿದಾರೋ ಅದನ್ನೇ ಟೆರೆಸ್ ಅಲ್ಲಿ ಇರ್ತಾ ಇರುವ ಪೊಲೀಸರ್ಸ್ ನೋಡ್ತಿದ್ದಾರೆ. ಒಂದು ಡೆಡ್ ಬಾಡಿಯನ್ನ ಆ ತೋಟದ ಒಳಗಡೆ ಊತಾಕಿಟ್ಟಿದ್ದಾರೆ. ಆ ಡೆಡ್ ಬಾಡಿಯ ಮೇಲೇನೆ ಈ ಗಿಡಗಳೆಲ್ಲ ಬೆಳೆದಿರೋದು, ಅದರಿಂದ ಬಂದಿರುವ ಹಣ್ಣು ವೆಜಿಟೇಬಲ್ಸ್ ಎಲ್ಲ. ಆ ಡೆಡ್ ಬಾಡಿ ಬೇರೆ ಯಾರು ಇಲ್ಲ, ನಮ್ಮ ಕ್ಲೀನಿಂಗ್ ಆಂಟಿ ಅವರ ಎರಡನೇ ಹಸ್ಬೆಂಡ್, ಎರಡನೇ ಗಂಡನೇ. ನನ್ನ ಗಂಡನ ತೋಟದಲ್ಲಿ ಬೆಳೆದಿದ್ದ ಫ್ರೂಟ್ಸ್, ನನ್ನ ಗಂಡನ ತೋಟದಲ್ಲಿ ಬೆಳೆದಿದ್ದ ವೆಜಿಟೇಬಲ್ಸ್ ಅಂತ ಆಂಟಿ ಹೇಳ್ಬೇಕಾದ್ರೆಲ್ಲ ನಮಗೆ ಅರ್ಥ ಆಗ್ಲಿಲ್ಲ. ಇವಾಗ್ಲೇನೆ ಅರ್ಥ ಆಗ್ತಿದೆ. ಅವಾಗ ಸಡನ್ ಆಗಿ ಕ್ರೌಡ್ ಜೋರಾಗಿ ಗಲಾಟೆ ಮಾಡ್ತಾರೆ, ಟೆರೆಸ್ ಗೆನೆ ಬಂದ್ಬಿಟ್ಟಿರ್ತಾರೆ. ಸೊ ಪೊಲೀಸರ್ಸ್ ಅವ್ರಗಳನ್ನ ಕಂಟ್ರೋಲ್ ಮಾಡೋದಕ್ಕಾಗಿ ಆ ಕಡೆ ಹೋಗ್ಬೇಕಾದ್ರೆ ಫಟ್ ಅಂತ ಈ ಕಡೆ ನಮ್ಮ ಸ್ಪೆಷಲ್ ಚೈಲ್ಡ್ ಅವರ ತಂದೆ, ನಮ್ಮ ಮೇಂಟೆನೆನ್ಸ್ ಮ್ಯಾನ್ ಬಿಲ್ಡಿಂಗ್ ಎಡ್ಜ್ ಕಾಂಪೌಂಡ್ ಮೇಲೆ ಹತ್ತಿ ನಿಂತ್ಕೊಬಿಡ್ತಾರೆ. ಹಾಗೆ ಆ ಕಡೆ ದಬಾಕೊಬಿಡ್ತಾನೆ. ಅವನ ಕತೆ ಅಲ್ಲಿಗೆನೆ ಮುಗ್ದೋಗುತ್ತೆ. ಅದೇ ಸಮಯದಲ್ಲಿ ಈ ಕಡೆ ನಮ್ಮ ಇನ್ಸ್ಪೆಕ್ಟರ್ ಅವರ ಮಗ, ಅವನು ಇಷ್ಟು ವರ್ಷಗಳಲ್ಲಿ ತುಂಬಾನೇ ವಿಡಿಯೋಸ್ ಗಳನ್ನ ತಗೊಂಡಿರ್ತಾನೆ. ಎಲ್ಲ ವಿಡಿಯೋ ಫುಟೇಜಸ್ ಅನ್ನು ಪ್ಲೇ ಮಾಡಿ ನೋಡಿದ್ರಲ್ಲಿ ಇಬ್ಬರು ಪೊಲೀಸರ್ಸ್ ಹೊಸದಾಗಿ ಒಂದು ವಿಷಯವನ್ನ ಕಂಡಿಡ್ದಿರ್ತಾರೆ. ಆ ವಿಡಿಯೋವನ್ನ ಇನ್ಸ್ಪೆಕ್ಟರ್ ಗೆ ತೋರಿಸ್ತಾರೆ. ಅದನ್ನ ನೋಡಿದ ತಕ್ಷಣ ಇವರು ಆ ವಿಡಿಯೋ ಫುಟೇಜ್ ಅನ್ನ ತಗೊಂಡು ಬೇರೆ ಕಾಪಿ ಏನಾದ್ರು ಇರ್ತಿದ್ಯಾ ಅಂತ ಕೇಳ್ತಾರೆ. ಇಲ್ಲ ಸರ್, ಇದೇನೆ ಒರಿಜಿನಲ್ ಅಂತ ಹೇಳ್ತಾರೆ. ಸರಿ, ಆ ಲೇಡಿ ಹತ್ರ ನಾನು ಹೋಗಿ ವಿಚಾರಿಸ್ತೀನಿ ಅಂತ ಇನ್ಸ್ಪೆಕ್ಟರ್ ಬಿರಬಿರನೆ ನಮ್ಮ ಕ್ಲೀನಿಂಗ್ ಆಂಟಿ ಹತ್ರ ಬರ್ತಾರೆ. ಅವರ ಹತ್ರ ಬಂದು ಏನಮ್ಮ ಇಲ್ಲಿ ನಡೀತಿದೆ, ನಿನ್ನ ಮನೆ ತೋಟದಿಂದ ಒಂದು ಡೆಡ್ ಬಾಡಿ ಬೇರೆ ಸಿಗ್ತಿದೆ, ಅದು ಯಾರು ಅಂತ ಕೇಳಿದ್ರೆ ಆವಾಗ ಆಂಟಿ, ನಾನೇ, ನನ್ನನ್ನು ತುಂಬಾನೇ ಟಾರ್ಚರ್ ಮಾಡ್ತಿದ್ರು ನನ್ನ ಗಂಡ. ಸೊ ಅವರ ಗೋಳನ್ನ ತಡ್ಕೊಳಕ್ಕೆ ಆಗದೆ ಮಚ್ಚನ್ನ ತಗೊಂಡು ಹೋಗಿ ಅವರನ್ನ ಕತ್ತರಿಸಿ ಕೊಂದ್ಬಿಟ್ಟೆ ಅಂತ ಹೇಳ್ತಾಳೆ. ಅದಕ್ಕೆ ಇನ್ಸ್ಪೆಕ್ಟರ್, ಹೌದಾ, ಹಾಗಾದ್ರೆ ಇದನ್ನ ನೋಡು ಅಂತ ಹೇಳಿ ಆ ಕ್ಯಾಮೆರಾದಲ್ಲಿ ಇರುವ ವಿಡಿಯೋ ಫುಟೇಜ್ ಅನ್ನ ಇವರಿಗೆ ಪ್ಲೇ ಮಾಡಿ ತೋರಿಸ್ತಾರೆ. ಈ ವಿಷಯವನ್ನ ಕೂಡ ಆಪೋಸಿಟ್ ಬಿಲ್ಡಿಂಗ್ ಇಂದ ಒಂದು ಕಿಟಕಿ ಮುಖಾಂತರ ಇನ್ಸ್ ಅವರ ಮಗ ವಿಡಿಯೋ ಮಾಡಿದ್ದಾನೆ. ಆ ಫುಟೇಜ್ ಅಲ್ಲಿ ಏನು ಇರ್ತಿದೆ ಅಂದ್ರೆ ಬಾತ್ರೂಮ್ ಡೋರ್ ಅನ್ನ ಇವಳು ಓಪನ್ ಮಾಡಿರ್ತಾಳೆ ಅಲ್ವಾ, ಆಗ್ಲೇ ಒಳಗಡೆ ಏನು ನಡೀತು ಅಂತ ನಮಗೆ ತೋರಿಸ್ಲಿಲ್ಲ ಅಲ್ಲ. ಒಳಗಡೆ ಅಮಾಯಕ ಹುಡುಗಿ, ಮೂಗಿ ಹುಡುಗಿ, ಅವಳಿಗೆ ಏನು ಇದ್ರೆ ಒಂದು 4-5 ವರ್ಷ ಇರ್ಬೇಕು ಅಷ್ಟೇನೆ. ಆವಾಗ ಪುಟ್ಟ ಮಗು, ಅದು ರಕ್ತ ಏನು ನಡೆದಿರ್ಬೋದು ಅಂತ ಆಂಟಿನು ಗೆಸ್ ಮಾಡ್ಬಿಡ್ತಾರೆ, ಅರ್ಥ ಮಾಡ್ಕೊಬಿಡ್ತಾರೆ. ತನ್ನ ಮಗಳನ್ನ ಅವನು ಏನೋ ಮಾಡ್ಬಿಟ್ಟಿದ್ದಾನೆ ಅನ್ನೋದನ್ನ ಕಂಡುಹಿಡಿದು ಬಿಡ್ತಾರೆ. ಯಾರು, ಆ ಎರಡನೇ ಹಸ್ಬೆಂಡ್. ಆ ಕೆಲಸ ನಡೀತಿದ್ದ ಅರ್ಧ ಸಮಯದಲ್ಲೇ ಇವರು ಮನೆ ಒಳಗಡೆ ಬಂದ್ಬಿಟ್ಟಿದ್ದಾರೆ. ಆ ವಿಷಯವನ್ನ ನೋಡ್ಬಿಟ್ಟಿದ್ದಾರೆ ಡೈರೆಕ್ಟ್ ಆಗಿ ಕಣ್ಣಾರೆ. ಸೊ ಆ ಟೆನ್ಷನ್ ಅಲ್ಲಿ ಇವರಿಗೆ ಹೊಡೆದು ಹೊರಗಡೆ ಹಾಕಿದ್ದಾನೆ. ಆ ರೀತಿ ಹಾಕ್ಬಿಟ್ಟು ಮತ್ತೆ ಫುಲ್ ಕೆಲಸವನ್ನ ಮುಗಿಸೋಣ ಅಂತಾನೆ ಒಳಗಡೆ ಬಂದಿರ್ತಾನೆ ಹಸ್ಬೆಂಡ್. ಆವಾಗ ಕೈಗೆ ಸಿಕ್ಕಿದ್ದ ಒಂದು ಸಿಸರ್ ಅನ್ನ ಯೂಸ್ ಮಾಡಿ ಅವನ ಗಂಟ್ಲಿಗೆನೆ ಒಂದೇ ಚುಚ್ಚು. ಯಾರು, ಆ ಮಗು. ಈ ಕಡೆ ಕ್ಲೀನಿಂಗ್ ಆಂಟಿ ಸಿಕ್ಕಾಪಟ್ಟೆ ಗಾತ್ರದಲ್ಲಿ ಮಚ್ಚನ ತಗೊಂಡು ಮೇಲ್ಗಡೆ ಬಂದು ನೋಡ್ಬೇಕಾದ್ರೆ ಅಷ್ಟರಲ್ಲಿ ಅವನ ಕಥೆಯನ್ನ ಮುಗಿಸೇ ಬಿಟ್ಟಿರುತ್ತೆ ಈ ಮಗು. ಇವು ಎಲ್ಲವೇ ಆ ವಿಡಿಯೋ ಫುಟೇಜ್ ಅಲ್ಲಿ ಇರುತ್ತೆ. ಸೊ ಅವರನ್ನ ಕೊಂದಿದ್ದು ಯಾರು, ನಮ್ಮ ಅಮಾಯಕ ಹುಡುಗಿನೇ. ಈ ಕ್ಲೀನಿಂಗ್ ಆಂಟಿ ಇಲ್ಲ ಅಂತ ಪೊಲೀಸ್ಗೆ ಗೊತ್ತಾಗುತ್ತೆ. ಯಾಕೆ ನೀನು ಪೊಲೀಸನ್ನ ಕರೀಲಿಲ್ಲ, ಯಾಕೆ ನೀನು ಪೊಲೀಸನ್ನ ಕರೀಲಿಲ್ಲ ಅಂತಾನೆ ಇನ್ಸ್ಪೆಕ್ಟರ್ ಇವಾಗ ವಿಚಾರಿಸ್ತಾರೆ. ಆ ಅಮ್ಮ ಅಳುತ್ತಾರೆ, ಪಾಪ ಚಿಕ್ಕ ಮಗು ಸರ್, ಅದು ಪುಟ್ಟ ಮಗು. ಇವೆಲ್ಲ ಹೊರಗಡೆ ಗೊತ್ತಾದ್ರೆ ಆ ಹುಡುಗಿಗೆ ಲೈಫ್ ಇಲ್ದೇ ಇರೋ ರೀತಿ ಆಗ್ಬಿಡುತ್ತೆ ಸರ್, ಅದಕ್ಕೇನೆ ಅದನ್ನ ನನ್ನ ತಲೆ ಮೇಲೆ ಹಾಕೊಂಡೆ, ಅದು ನನ್ನ ಮಗಳು ಸರ್, ಪ್ಲೀಸ್ ಈ ಎವಿಡೆನ್ಸ್ ಅನ್ನ ಅಳಿಸ್ಬಿಡಿ ಸರ್ ಅಂತ ಹೇಳ್ಬೇಕಾದ್ರೆ ಪಟಾರ್ ಅಂತ ಆಂಟಿ ಕಪಾಳಕ್ಕೆ ಒಂದು ಬಿಡ್ತಾನೆ. ಏನ್ ಇವನು ಇಷ್ಟೊಂದು ಕ್ರೂರವಾಗಿ ಬಿಹೇವ್ ಮಾಡ್ತಿದ್ದಾನಲ್ಲ ಇನ್ಸು ಅಂತ ನೋಡಿದ್ರೆ ಅವನ ಕೈಯಲ್ಲಿ ಇರ್ತಾ ಇರುವ ಆ ವಿಡಿಯೋ ಎವಿಡೆನ್ಸ್ ನ ಕ್ಯಾಮರಾವನ್ನ ಹಾಕಿ ಹೊಡೆದು ತುಳಿದು ಚಿಂದಿ ಮಾಡ್ಬಿಡ್ತಾನೆ. ಹೊರಗಡೆ ಇರುವ ಪೊಲೀಸರ್ಸ್ ಒಳಗಡೆ ಬಂದು ಏನು ಸರ್ ಆಯ್ತು ಅಂತ ಗಾಬರಿಯಾಗಿ ಕೇಳ್ಬೇಕಾದ್ರೆ ಕ್ಯಾಮರಾವನ್ನ ಕಿತ್ತು ಹೊಡೆದಾಕ್ಬಿಟ್ಲು ಕಣ್ರೋ, ಕ್ಯಾಸೆಟ್ ಅನ್ನ ಫುಲ್ ಡ್ಯಾಮೇಜ್ ಮಾಡ್ಬಿಟ್ಲು. ಇನ್ ಮುಂದೆ ಇವಳು ಹೇಳುವ ಕಥೆಯನ್ನ ಇಟ್ಟೇನೆ ನಾವು ಕೇಸನ್ನ ಕ್ಲೋಸ್ ಮಾಡಬೇಕು ಅಂತ ಹೇಳ್ತಾರೆ. ಆ ಮಗುವಿಗೆ ನಡೆದಿದ್ದ ಕ್ರೂರವನ್ನ, ಆ ಘೋರವನ್ನ ಹೊರಗಡೆ ಹೇಳೋದು ಬೇಡ, ಇಲ್ಲಾಂದ್ರೆ ಅಷ್ಟೇ. ನಂತರ ಆ ವಿಡಿಯೋವನ್ನ ಮತ್ತೆ ಮತ್ತೆ ಮೀಡಿಯಾದಲ್ಲಿ ಹಾಕಿ, ಟಿವಿ ಚಾನೆಲ್ಸ್ ಅಲ್ಲಿ ಹಾಕಿ ತುಂಬಾ ಸಲ ಆ ವಿಷಯ ನಡೆದಿದ್ದ ರೀತಿ ಮಾಡ್ಬಿಡ್ತಾರೆ. ನಡೆದಿರೋದು ಒಂದೇ ಸಲನೇ, ಆದ್ರೆ ಒಂದೊಂದು ಸಲನು ಫ್ಲಾಶ್ ನ್ಯೂಸ್ ಅಲ್ಲಿ ಹಾಕಿ ಆ ಹುಡುಗಿಗೆ ಮತ್ತೆ ಮತ್ತೆ ಆ ಹಿಂಸೆಯನ್ನು ಕೊಡ್ತಾರೆ. ಏನಕ್ಕಾಗಿ ತೊಂದ್ರೆ, ಏನಕ್ಕೆ ಈ ಪ್ರಾಬ್ಲಮ್ ಅಂತ ಒಂದು ಡಿಸಿಷನ್ ತಗೊಂಡೇನೆ ಇನ್ಸ್ಪೆಕ್ಟರ್ ಈ ರೀತಿ ಕ್ಯಾಮರಾವನ್ನ ಹೊಡೆದಾಕ್ಬಿಟ್ಟಿರೋದು, ನಿಜವನ್ನ ಮುಚ್ಚಿಟ್ಬಿಟ್ರು. ಸೊ ಗಂಡನನ್ನ ಕೊಂದಿದ್ದ ಕೇಸಲ್ಲಿ ನಮ್ಮ ಕ್ಲೀನಿಂಗ್ ಆಂಟಿ ಇನ್ ಮುಂದೆ ಜೈಲಲ್ಲಿ ಇರ್ಬೇಕಾಗುತ್ತೆ. ಎಲ್ಲ ಸರಿ, ನಮ್ಮ ಮೂಗಿ
ಹುಡುಗಿ ಎಲ್ಲಿ ಅವಳು ಜೀವಂತವಾಗಿ ಇರ್ತಿದ್ದಾಳ ಇಲ್ವಾ ಅಂತ ಕೇಳಿದ್ರೆ ಎಲ್ಲಿ ಅವಳು ಅಂತ ನೋಡಿದ್ರೆ ಅವಳು ಇನ್ನ ಜೀವಂತವಾಗಿನೇ ಇರ್ತಿದ್ದಾಳೆ. ಕೊಫಿನ್ ಬಾಕ್ಸ್ ತರ ಒಂದು ವಿಷಯವನ್ನ ರೆಡಿ ಮಾಡಿ ಅದ್ರ ಒಳಗಡೆ ಈ ಹುಡುಗಿಯನ್ನ ಮಲಗಿಸಿ ಈ ಊರಿನ ಬಾರ್ಡರ್ ನ ದಾಟಿ ಹುಡುಗಿಯನ್ನ ಕರ್ಕೊಂಡು ಹೋಗಿ ಬಿಟ್ಟಿರೋದು ಬೇರೆ ಯಾರು ಇಲ್ಲ, ಸಾಕ್ಷಾತ್ ನಮ್ಮ ಮೇಂಟೆನೆನ್ಸ್ ಮ್ಯಾನೆ. ಏನು ನಡೀತು ಆಕ್ಚುಲಿ ಏನು ತಾನೇ ಆಗಿದೆ, ಅದೇ ಮೇಂಟೆನೆನ್ಸ್ ಪಾರ್ಟಿ ತಾನೇ ಈ ಹುಡುಗಿಯನ್ನ ಕಿಡ್ನಾಪ್ ಮಾಡಿದ್ದು, ಅವಳನ್ನು ಕೊಂದ್ಬಿಟ್ಟೆ ಅಂತ ಹೇಳಿದ್ದು. ಆದ್ರೆ ಇವಾಗ ಅದೇ ಪರ್ಸನ್ ಈ ಹುಡುಗಿಯನ್ನ ಕಾಪಾಡಿ ಬಿಡ್ತಿದ್ದಾನಲ್ಲ ಅಂತ ನಮಗೆ ಡೌಟ್ ಬರ್ಬೇಕಾದ್ರೆ ಮತ್ತೆ ಫ್ಲಾಶ್ ಬ್ಯಾಕ್. ಸ್ಕೂಲಲ್ಲಿರುವ ತನ್ನ ಮಗಳ ಲಾಕರ್ ಅನ್ನು ಓಪನ್ ಮಾಡಿ ನೋಡ್ಬೇಕಾದ್ರೆ ಅದ್ರ ಒಳಗಡೆ ಒಂದು ಮೊಬೈಲ್ ಫೋನ್ ಇರ್ತಿತ್ತಲ್ವಾ, ಅದ್ರಲ್ಲಿದ್ದ ವಿಡಿಯೋ ಫುಟೇಜ್ ಅನ್ನು ನೋಡ್ಬಿಟ್ಟೇನೆ ತನ್ನ ಮಗಳಿಗೆ ಏನಾಗಿದೆ ಅಂತ ಎಲ್ಲವನ್ನು ತಿಳ್ಕೊಂಡಿರ್ತಾರೆ ಈ ತಂದೆ. ಸೊ ಚೇರ್ ಕೆಳಗಡೆ ಬಿದ್ದಿದ್ದ ಫೋನ್ ಅನ್ನು ಹುಡುಗಿ ಕಷ್ಟಪಟ್ಟು ಹೇಗೋ ತಗೊಂಡು ಈ ಲಾಕರ್ ಒಳಗಡೆ ತಂದು ಇಟ್ಟಿದ್ದೆ ಈ ಹುಡುಗಿನೇ, ಯಾರು ನಮ್ಮ ಅಮಾಯಕ ಹುಡುಗಿ. ನಡೆದಿದ್ದ ವಿಷಯ ಎಲ್ಲವೇ ನಮ್ಮ ಸ್ಪೆಷಲ್ ಚೈಲ್ಡಿನ ತಂದೆ ಅವರಿಗೆ ಗೊತ್ತಾಗ್ಬೇಕು ಅಂತ ಈ ಕೆಲಸವನ್ನ ಮಾಡಿದ್ದೆ ನಮ್ಮ ಮೂಗಿ ಹುಡುಗಿನೇ. ಡಿಸೈಡ್ ಮಾಡ್ಬಿಟ್ಲು ಆ 4 ಹುಡುಗಿರನ್ನ ಸುಮ್ನೆ ಬಿಡಬಾರದು ಅಂತ ಆಗ್ಲೇ ಡಿಸೈಡ್ ಮಾಡ್ಬಿಟ್ಲು. ಇವಳ ಚಿಕ್ಕಪ್ಪ ಮಾಡಿದ ತಪ್ಪಿಗೆ, ಅಂದ್ರೆ ಇವಳ ಅಮ್ಮನ 2ನೇ ಗಂಡ ಮಾಡಿದ ತಪ್ಪಿಗೇನೆ ಆ ಪುಟ್ಟ ವಯಸ್ಸಿನಲ್ಲಿ ಅವನನ್ನು ಕೊಂದವಳು. ಎಲ್ಲವನ್ನೂ ಮರೆತು ಆರಾಮಾದ ಒಳ್ಳೆ ಹುಡುಗಿಯಾಗಿ ಇರೋಣ ಅಂತ ಅನ್ಕೊಂಡ್ರೆ ಆ 4 ಹುಡುಗಿಯರು ಇವಳನ್ನ ಬಿಡ್ಲಿಲ್ಲ. ಸೊ ಈ ಸಲ ಆ 4 ಹುಡುಗಿಯರನ್ನು ನೋಡಿ ಹೆದರ್ಕೊಳ್ದೆ ಹಾಗೆ ಮಾಸಾಗಿ ಗೊತ್ತಾಗಿ ನಡೆದು ಬಂದಿರ್ತಾಳೆ ಹುಡುಗಿ ಅವ್ರಗಳ ಮುಂದೆನೆ. ಸೊ ಆ 4 ಹುಡುಗಿಯರಿಗೂ ಏನು ನೆಕ್ಸ್ಟ್ ನಡೆಯಲಿದೆ ಅನ್ನೋದು ನಮ್ಮ ಹುಡುಗಿಗೆ ಆಲ್ರೆಡಿ ಗೊತ್ತಿದ್ರಿಂದಾನೆ ಈ ರೀತಿ ನಗಾಡಿ ಬಂದಿದ್ದಾಳೆ. ಆ 3 ಹುಡುಗಿಯರು ಅಲ್ಲಿ ಇರ್ಬೇಕಾದ್ರೆ ಆ ಹಾಲ್ ಬಿದ್ದಿದ್ದ ಬಿಲ್ಡಿಂಗ್ ಗೆ ಮೇಂಟೆನೆನ್ಸ್ ಮ್ಯಾನ್ ಅನ್ನ ಕರ್ಕೊಂಡು ಹೋಗಿ ಬಿಟ್ಟಿದ್ದೆ ನಮ್ಮ ಅಮೈಕಿನೇ. ಅಲ್ಲೇ ಇಟ್ಟು ಅವರ 3 ಕಥೆಯನ್ನು ಮುಗಿಸೋದಕ್ಕೆ ಹೆಲ್ಪ್ ಮಾಡಿದ್ದು ನಮ್ಮ ಹುಡುಗಿನೇ. ಆಮೇಲೆ ಪ್ರಿನ್ಸಿ ಅವರ ಮಗಳು ಸ್ಕೂಲ್ ಬಸ್ ಒಳಗಡೆ ಕೂತ್ಕೊಂಡು ಸ್ಮೋಕ್ ಮಾಡ್ತಿರ್ತಾಳಲ್ಲ, ಆ ವಿಷಯವನ್ನ ಹೇಳ್ಕೊಟ್ಟಿದ್ದು ಇವಳೇನೆ. ಅವಳ ಅಪ್ಪ ಇದ್ರ ಬಗ್ಗೆ ಎಲ್ಲ ಕೇರ್ ಮಾಡದೆ ಹಾಗೆ ಬಿಟ್ಬಿಟ್ಟಿದ್ದ ಅಲ್ವಾ. ಸೊ ಅವನಿಗೆ ದೊಡ್ಡ ಶಿಕ್ಷೆ ಇರಬೇಕು ಅಂತಾನೆ ಸರ್ಪ್ರೈಸ್ ಮಾಡುವ ಜಾಗದಲ್ಲಿ ಇವಳ ಬಾಡಿಯನ್ನ ನೇಣಕ್ಕೆ ಹಾಕಿ ಬಿಡ್ಬೇಕು ಅಂತ ಐಡಿಯಾವನ್ನ ಮೇಂಟೆನೆನ್ಸ್ ಮ್ಯಾನ್ ಗೆ ಕೊಟ್ಟಿದ್ದು ನಮ್ಮ ಹುಡುಗಿನೇ. ತನ್ನ ಮೆಂಟಲಿ ಇಲ್ಲಾಗಿರ್ತಾ ಇದ್ದ ಫ್ರೆಂಡಿಗೆ, ತನ್ನ ಸ್ಪೆಷಲ್ ಚೈಲ್ಡ್ ಫ್ರೆಂಡಿಗೆ, ಅವಳ ಕ್ಲೋಸ್ ಫ್ರೆಂಡಿಗಾಗಿ ನಮ್ಮ ಹುಡುಗಿ ಮಾಡಿದ್ದು ಇವು ಎಲ್ಲವೇ. ತನ್ನ ಅಮ್ಮನನ್ನ ಬಿಟ್ಟು ಇವಳು ದೂರ ಹೋಗ್ಬೇಕು ಅಂತ ಆಲ್ರೆಡಿ ಡಿಸೈಡ್ ಮಾಡ್ಕೊಂಡಿದ್ಲು. ಯಾಕೆಂದ್ರೆ ಮಗಳಿಗಾಗಿ ಅಂತ ಆಂಟಿ ಅವರ ಲೈಫ್ ಅನ್ನ ಬದುಕ್ತೆ ಅವರ ಲೈಫ್ ಅನ್ನ ಹಾಳು ಮಾಡ್ಕೊಂಡು ಮಗಳು ಅಂತ ಹಿಂದೆನೆ ತಿರುಗಾಡ್ತಿದ್ರು. ಸರಿ ಓಕೆ, ಮಗಳ ಲೈಫ್ ಆದ್ರೂ ಆರಾಮಾಗಿರ್ಲಿ, ಅವಳು ಫ್ರೀ ಆಗಿರ್ಲಿ ಅಂತ ಬಿಡ್ತಿದಾರ? ಅದು ಇಲ್ಲ. ಹುಡುಗಿಗೆ ಫ್ರೀಡಮೇ ಇಲ್ಲ, ಅಮ್ಮಷ್ಟು ಹೇಳಿದ್ರೆ ಮಗಳನ್ನ ಸಾಕ್ತೀನಿ, ಚೆನ್ನಾಗಿ ಬದುಕಿಸ್ತೀನಿ, ಅವಳನ್ನ ಚೆನ್ನಾಗಿ ನೋಡ್ಕೋತೀನಿ ಅಂತ ಹೊಡೆದೇನೆ ಸಾಕಿದಾಳೆ. ಸೊ ತನಗೆ ಬೇಕಾಗಿರೋ ಸ್ವಾತಂತ್ರ್ಯವನ್ನ ತಾನೇ ತಗೊಂಡಿರೋ ರೀತಿ ನಮ್ಮ ಹುಡುಗಿ ತಾನು ಸತ್ತೋಗ್ಬಿಟ್ಟಿದ್ದಾಳೆ. ಅವಳನ್ನು ಕೊಂದಿರೋದು ಆ ಮೇಂಟೆನೆನ್ಸ್ ಮ್ಯಾನೆ. ಆ 4 ಹುಡುಗಿಯರಿಗೆ ಏನಾಯ್ತೋ ಅದೇನೆ ಈ ಹುಡುಗಿಗೂ ಆಗಿದೆ ಅನ್ನೋ ರೀತಿ ಕಥೆಯನ್ನ ಕಟ್ಬಿಟ್ಟು ಆ ಊರನ್ನ ಬಿಟ್ಟೆ ಎಸ್ಕೇಪ್ ಆಗಿ ಹೋಗ್ಬಿಟ್ಟಿದ್ದಾಳೆ ನಮ್ಮ ಹುಡುಗಿ. ಆದ್ರೆ ನಡೆದಿದ್ದ ಎಲ್ಲ ಮರ್ಡರಿಗೂ ಬ್ರೈನ್ ಆಗಿ ಹಿಂದೆ ಇದ್ದು ಕೆಲಸ ಮಾಡಿರೋದು ನಮ್ಮ ಹುಡುಗಿನೇ. ಇವು ಎಲ್ಲವೇ ಲಾಸ್ಟ್ ಅಲ್ಲೇ ಗೊತ್ತಾಗೋದು. ಚೆನ್ನಾಗಿತ್ತಲ್ವಾ ಮೂವಿ? ಬೇಗನೆ ಇನ್ನೊಂದು ಒಳ್ಳೆ ಮೂವಿ ಜೊತೆ ನಿಮ್ಮನ್ನ ಬಂದು ಭೇಟಿ ಆಗ್ತೀನಿ. ಥ್ಯಾಂಕ್ ಯು.